ಗಜಮುಖದವಗೆ ಗಣಪಗೆ ಗಣಪಗೆ
Receive 20 rupees on Google Pay for business. Hey. ಹರಿಯಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ವದನಕ್ಕೆ ಗೋವಿಂದ ಗೋವಿಂದ ಮಹಾಗಣಪತಿ ದೇವರ ವದನಕ್ಕೆ ಗೋವಿಂದ ದೇವದೇವರ ವದನಕ್ಕೆ ಗೋವಿಂದ ರಮಣ ಗೋವಿಂದ
ಸುರಮುನಿ ನಮಿತ ಸರ್ವೇಶ್ವರನ ಆ
ಪರಮೇಶ್ವರಿ ಅಮ್ಮನವರಯ್ಯ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಶಾಪ ಮತ್ತು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಫಲ ಸರ್ವಮಂಗಲ ಮಾಂಗಲ್ಯ ಶ್ರೀ ಸರ್ವಾರ್ಥ ಸಾಧಿಕೆ ಶಾಪ ಶರಣ್ಯ ತ್ರ್ಯಂಬಕೆ ಶ್ರೀದೇವಿ ನಾರಾಯಣಿ ನಮೋಸ್ತುತೆ ಫಲ ಎಂದು ಹೇಳಿ ನಂಬಿದಂತ ಭಕ್ತರಿಗೆ ಪ್ರೀತಿ ಬರಕಾಯಿ ಕೊಟ್ಟ ಸುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ದಕ್ಕಿತ್ತು ದಕ್ಕಿತ್ತು ಆಹೋ ಆವೋ ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಯ್ಯ. ಮತ್ತು ಮೇಳದಲ್ಲಿ ವಾಸ ಶ್ರೀ ಮಹಾಗಣಪತಿ ದೇವರು ಶಾಪ ಮತ್ತು ಶ್ರೀ ಮಹಾಗಣಪತಿ ದೇವರು ಫಲ ವಕ್ರತುಂಡ ಮಹಾಕಾಯ ಕೋಟಿಸುರ ಸಮಪ್ರಭ ಫಲ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದ ಶಾಪ ಎಂದು ಹೇಳಿ ನಂಬಿದಂತ ಭಕ್ತರಿಗೆ ಪ್ರೀತಿ ಪೂರ್ವಕವಾಗಿ ಕೊಟ್ಟ ಸುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ದಕ್ಕಿತ್ತು ದಕ್ಕಿತ್ತು ಆಹೋ ಆವೋ ಮತ್ತು ಸ್ಥಳದಲ್ಲಿ ವಾಸವಾಗಿರುವ ಶ್ರೀ ರಾಮದೇವರು ಮತ್ತು ಶ್ರೀ ಸುರಗಿರಿ ಮಹಾಲಿಂಗೇಶ್ವರ ದೇವರಯ್ಯ. ಮತ್ತು ಸ್ಥಳದಲ್ಲಿ ನಿಲ್ಲಿಸ ಶ್ರೀ ರಾಮದೇವರು ಮತ್ತು ಸ್ವರಗಿರಿ ಮಾಲಿಂಗೇಶ್ವರ ದೇವರು ಶಾಪ ಮತ್ತು ಶ್ರೀ ರಾಮದೇವರು ಸ್ವರಗಿರಿ ಮಾಲಿಂಗೇಶ್ವರ ದೇವರು ಫಲ ಎಂದು ಹೇಳಿ ನಂಬಿದಂತ ಭಕ್ತರಿಗೆ ಪ್ರೀತಿಪೂರ್ವಕವಾಗಿ ಕೊಟ್ಟ ಸುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ದಕ್ಕಿತ್ತು ದಕ್ಕಿತ್ತು ಆಹೋ ಆವೋ ಮತ್ತು ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೈವ ದೇವರಯ್ಯ. ಮತ್ತು ಸ್ಥಳದಲ್ಲಿ ನೆಲೆಸಿರುವ ಸಕಲ ದೇವದೇವರುಗಳಯ್ಯ ಶಾಪ ಮತ್ತು ಸಕಲ ದೇವದೇವರುಗಳಯ್ಯ ಫಲ ಎಂದು ಹೇಳಿ ನಂಬಿದಂತ ಭಕ್ತರಿಗೆ ಪ್ರೀತಿಪೂರ್ವಕವಾಗಿ ಕೊಟ್ಟ ಸುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ದಕ್ಕಿತ್ತು ದಕ್ಕಿತ್ತು ಆಹೋ ಆವೋ ಮಹಾರಾಜ ಶ್ರೀಗಳಾದ ಕೊಡೆತ್ತೂರುಗುತ್ತು ಶ್ರೀ ಸನತ್ಕುಮಾರ್ ಶೆಟ್ಟಿ ಅವರಯ್ಯ. ಮತ್ತು ಕೊಡೆತ್ತೂರು ಮತ್ತು ಶನತ್ಕುಮಾರ್ ಶೆಟ್ರಯ್ಯ ಶಾಪ ಮತ್ತು ಶನತ್ಕುಮಾರ್ ಶೆಟ್ರಯ್ಯ ಫಲ ಅರ್ತಿಗಾರರು ಕುಶಾಲುಗಾರರು ಶಾಪ ಮೋಜುಗಾರರು ವಿದ್ವಾಂಸರಿಗೆ ಪ್ರೀತಿಯಿಂದ ಕೊಡುವ 60 ಮೊಳ ಪಠ್ಯಶಾಲು. ದಕ್ಕಿತ್ತು ದಕ್ಕಿತ್ತು ಸಭಾವಂತ ಮೆಲ್ಲ ಮೆಲ್ಲನೆ ಬಂದನೆಯೇ ಗೋಪರ ಕೃಷ್ಣ ಆ
ನಾವು ಮೂವರು ಹುಟ್ಟಿಕೊಂಡೆವಮ್ಮ. ನಾವು ಯಾರು, ಏನು, ಎತ್ತ, ಹೇಗೆ, ಯಾಕೆ ಕೊಂಚ ಪ್ರಶ್ನೆಗಳೇ ನಮ್ಮಲ್ಲಿ ಆವಿರ್ಭವಿಸುತ್ತಿದ್ದವು. ಆ ಹೊತ್ತಿನಲ್ಲಿ ಓಂಕಾರ ಸ್ವರೂಪಿಣಿಯಾಗಿ ಅಶರೀರವಾಣಿಯ ಮುಖಾಂತರ ನಿನ್ನನ್ನು ಪ್ರಾರ್ಥಿಸುವಂತೆ ತಿಳಿಸಿದೆ. ಮೂವರೊಂದಾಗಿ ಏಕ ಮನಸ್ಸಿನಿಂದ ಏಕಧ್ವನಿಯಿಂದ ನಿನ್ನನ್ನು ಧ್ಯಾನಿಸಿದವಾಗಿ ಈ ರೂಪವನ್ನಂತೂ ಮೈದೋರಿ ಬಂದೆಯ ತಾಯಿ. ನಿನ್ನನ್ನು ಕಂಡು ಭಯ ದೂರವಾಗಿದೆ, ಸಂತೋಷ ಮಾನಸರಾಗಿದ್ದೇವೆ. ಕರುಣಾ ಸಾಗರೆ ಎಂಬುದು ಅರ್ಥವಾಗಿದೆ. ಕರಗಳನ್ನು ಜೋಡಿಸಿದ್ದೇವೆ, ಶಿರ ತಗ್ಗಿಸಿದ್ದೇವೆ, ಬೆನ್ನು ಬಾಗಿಸಿದ್ದೇವೆ. ಅಮ್ಮ ರಕ್ಷಿಸು, ರಕ್ಷಿಸು, ರಕ್ಷಿಸು. ಓ ಜಗನ್ಮಾತೆ, ಪವಿತ್ರವಾದಂಥ ಪದಪದ್ಮಗಳಿಗೆ ನಮೋ ನಮಃ ತಾಯಿ. ಕರುಣೆಯ ಕಣ್ಣನ್ನು ತೆರೆದು ಈ ಕಾಲದಲ್ಲಿ ನಮ್ಮ ಮೂವರನ್ನು ಉದ್ಧರಿಸಿದ ಕಾರಣ ನೀನು ಕರುಣಾ ಸಾಗರ ಎನ್ನುವುದು ದಿಟವಾಯಿತು. ಜಲದ ಮಧ್ಯದಲ್ಲಿ 16 ಮಂದಿ ಮಕ್ಕಳಿಲ್ಲ. ನಮ್ಮ ಮೂವರನ್ನೇ ನೀನು ಸೃಜಿಸಿಕೊಳ್ಳಬೇಕು ಅಂತಾದರೆ ಯಾವುದೋ ಮಹತ್ತರವಾದಂತಹ ಸಂಕಲ್ಪವನ್ನು ಇರಿಸಿಕೊಂಡಿದ್ದು ಎನ್ನುವುದನ್ನು ಅರ್ಥವಿಸಿಕೊಂಡವನೇ ಇದ್ದೇನೆ. ಏತಕ್ಕೆ ಜನ್ಮವನಿತ್ತೆಯಮ್ಮ. ಮಕ್ಕಳಾದಂಥ ನಮ್ಮಿಂದ ಅಂತಹ ಕಾರ್ಯಗಳಾದರೂ ಏನು ಸಂಪ್ರೀತಿಯಿಂದ ನೀನು ತಿಳಿಸುವುದರ ಮೂಲಕ ನಮ್ಮ ಮೂವರನ್ನು ಉದ್ಧರಿಸಬೇಕಮ್ಮ. ಓ ತಾಯೇ, ಜಲದಲ್ಲಿ ಹುಟ್ಟಿದಂತಹ ನಾವು ನಿರ್ಗತಿಕರಾಗಿ ಅನಾಥ ಪ್ರಜ್ಞೆಯಿಂದ ಇದ್ದವರು ನಿನ್ನ ಅನುಗ್ರಹದಿಂದ ನೆಲೆಯರಿದ್ದೆವು ತಾಯೇ. ನೀನಲ್ಲದೆ ಅನ್ಯರು ಯಾರಿದ್ದಾರೆ ನಮ್ಮನ್ನು ಪೊರೆಯುವವರು? ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಇದ್ದ ನೀನೇ ಮುಂದಿನ ಪಥ ಗತಿ ಅರುಹಿ ಉತ್ತರಿಸಿ ಸಾಲು ರಾಗದಿಂದ ನಮ್ಮ ಮೂವರನ್ನು ಪೊರೆಯಬೇಕಮ್ಮ. ಜಯ 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 ಜಯ. ಹರಿಹರ ಬ್ರಹ್ಮರಂದಿರಿಗೆ ನಾಮವ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯವೊಂದಗೆ ಹೊರೆದ ಬೆನನ ನಿಮಗೆ. ತುಂಬಿದ ಅಂಬುದಿಯ ಮೇಲೆ ದಿಕ್ಕು ಕಾಣದೆ ಕಂಗೆಟ್ಟಂತಹ ಓನಣ್ಣ ಮುದ್ದು ಕಂದಮ್ಮಗಳಿರ. ಅಮ್ಮ ಈಳಿರಿ, ಎದ್ದೇಳಿರಿ, ಧೈರ್ಯಸ್ಥರಾಗಿರಿ. ನಿಮ್ಮ ಸೃಷ್ಟಿಗೆ ಕಾರಣೀಕರ್ತರು ನಾನಾಗಿದ್ದೇನೆ. ನಿಮ್ಮೂವರಿಗೆ ಒಂದೊಂದು ಹೆಸರು ನೀಡುವುದಕ್ಕಿದ್ದೇನೆ. ರಕ್ತವರ್ಣದಿಂದ ಕಂಗೊಳಿಸುವವ ನೀನೇ ಬ್ರಹ್ಮ, ಧನ್ಯವಾದನ. ನೀಲ ವರ್ಣದಿಂದ ಶೋಭಿಸುವವ ನೀನೇ ವಿಷ್ಣು. ಧನ್ಯೋಸ್ಮಿ. ತ್ರಿನೇತ್ರಧಾರಿಯಾಗಿ ಸ್ಫಟಿಕ ಸದೃಶ್ಯನಾದಂತಹ ನೀನೇ ಈಶಾ. ಮೂರು ಮೂರ್ತಿಗಳೇ ಅಮ್ಮ, ನಿಮ್ಮಿಂದ ಒಂದು ಘನಕಾರ್ಯವಾಗುವುದಕ್ಕಿದೆ ಮಕ್ಕಳೇ. ಏನಮ್ಮ? ಹೋದ ಕಲ್ಪದಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಜನವಾಯಿತು ಮಕ್ಕಳೇ. ಅಷ್ಟು ಮಾತ್ರವಲ್ಲ, ನಿಮ್ಮೂವರಿಗೆ ಒಂದೊಂದು ಉದ್ಯೋಗ ಗುಣ ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸಲಿಕ್ಕಿದ್ದೇನೆ. ಹೇಗಮ್ಮ? ರಾಜಸ ಗುಣಭರಿತನಾದಂತಹ ಬ್ರಹ್ಮ ಅಮ್ಮ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯ ಮಾಡಿಕೊಂಡು ಬಾ ಮಗನೇ. ಆಗಲಿ ತಾಯೇ. ಸಾತ್ವಿಕ ಗುಣ ಬರೆದಂತ ವಿಷ್ಣು ತಾಯೇ ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯ ಮಾಡಿಕೊಂಡು ಬಾ ಮಗನೇ. ಮಹದಾಜ್ಞೆ ತಾಯೇ. ತಾಮಸ ಗುಣ ಬರೆದಂತ ಈಶಾ ಜನನಿ ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ತ್ರಿಮೂರ್ತಿಗಳೇ ಅಮ್ಮ, ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ ಮಕ್ಕಳೇ. ಅಮ್ಮ, ಕಾಯಕವೆಸಗುವಲ್ಲಿ ಕಷ್ಟ ಬಂದರೆ ಏನು ಮಾಡಬೇಕು ತಾಯಿ? ಕಷ್ಟ ಬಂದರೆ ಕಷ್ಟಕಾಲದೊಳೆಲ್ಲ ನಿಟ್ಟೆ ಭಜಿಸಲು ಕೊಟ್ಟು ದರ್ಶನವ ಇಷ್ಟನೇ ಬರವೆನೆಂದ ಭಯವಿದ್ದೈದಲು ದಟ್ಟನ ದರ್ಶನವ. ಮೂರು ಮೂರ್ತಿಗಳೇ ಅಮ್ಮ, ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬಂದಲ್ಲಿ ಕಷ್ಟ ಬಂದು ಇಂತಾದ್ರೆ ಪ್ರತ್ಯಕ್ಷವೋ ಪರೋಕ್ಷವೋ ನಾನು ನಿಮ್ಮನ್ನು ಪಡೆಯುತ್ತೇನೆ. ಅದೃಶ್ಯಳಾಗುತ್ತೇನೆ. ಜಯ ಜಯ. ಅದೃಶ್ಯಳಾಗುತ್ತೇನೆ. ಜಯ ಜಯ. ಅದೃಶ್ಯಳಾಗುತ್ತೇನೆ. ಒಡವೆ ಭಾವೈಷಾರಾಲಿ ರಾಜಸ ಗುಣ ಕಡು ಮದವನು
ನಮ್ಮ ಮೂವರೊಳಗೆ ಹಾ. ಓರ್ವ ನಾಯಕನಿದ್ದಾರೆ ಏನು ಎನ್ನುವಂತ ಒಂದು ಅಭಿಮತ ನನ್ನಲ್ಲಿ ಲಭಿಸಿತು. ಅಗತ್ಯ ಉಂಟೆ. ಭಿನ್ನಾಭಿಪ್ರಾಯಗಳು ನಾಳೆ ನಮ್ಮ ಜೀವನದಲ್ಲಿ ಬರ್ತದೆ ಎನ್ನುವುದಲ್ಲ, ಆಹಾ. ಬಂದರೆ ನಮ್ಮಲ್ಲೇ ನಾವು ಪರಿಹರಿಸಿಕೊಳ್ಳಬಹುದಲ್ಲ ಎನ್ನುವಂತ ಒಂದು ಒಳ್ಳೆಯ ಉದ್ದೇಶದಿಂದಲೇ ಹಾ. ಇಂತಹ ತೀರ್ಮಾನವನ್ನು ಕೈಗೊಂಡವ. ಓಹೋ. ಯಜಮಾನ ಯಾರು ಎನ್ನುವಾಗ ಯೋಚಿಸಿಕೊಂಡೆ ಅಂತಾದ್ರೆ ನಿಮಗೆ ಇರುವರೆಗೂ ಕೇಳುವಂತ ಅರ್ಹತೆಯನ್ನು ಈ ಕಾಲದಲ್ಲಿ ನಾನೇ ಪಡೆದವನೇ ಇದ್ದೇನೆ. ಓಹೋ. ಕಾರಣ ಉಂಟು. ಏನು? ಮೊದಲಾಗಿ ಅಮ್ಮ ಕರೆದದ್ದು ನನ್ನನ್ನು, ಆದ್ದರಿಂದಲೇ ಹಿರಿಯ ಮಗ ಎನ್ನುವುದು ಒಂದು ಅರ್ಥ. ಬ್ರಹ್ಮ ಎನ್ನುವಂತ ನಾಮಧೇಯವನ್ನು ನನಗೆ ಕರುಣಿಸಿದ್ದಾಳೆ. ಬ್ರಹ್ಮ ಅಂದರೆ ದೊಡ್ಡದು ಎತ್ತರ ಎನ್ನುವ ಹಾಗೆ ಸತ್ಯಲೋಕವೋ ರಾಜಸಗುಣವೋ ಸೃಜಿಸುವ ರಾಯಭಾರವು ಎಲ್ಲ ಅವಕಾಶಗಳೇ ನನಗೆ ಲಭ್ಯವಾಗಿದೆ. ಆದ್ದರಿಂದಲೇ ಹರಿಹರರೇ, ಇನ್ನು ಮುಂದಕ್ಕೆ ನಡೆಯಬೇಕಾದಂತ ಕಾರ್ಯಕ್ಷೇತ್ರದಲ್ಲಿ ನಾನೇನಪ್ಪಣೆಯನ್ನೋ ಅಜ್ಞೆಯನ್ನೋ ನಿಮಗೆ ವಿಧಿಸ್ತೇನೋ ಅದನ್ನು ನೀವಿಬ್ಬರು ಪರಿಪಾಲಿಸತಕ್ಕದ್ದು. ಬ್ರಹ್ಮ, ನಿನ್ನ ಮಾತುಗಳನ್ನು ಕೇಳಿದವಾಗೆ ನಗುವುದಲ್ಲದೆ ಇನ್ನೇನು ಮಾಡುವುದಕ್ಕೆ ಸಾಧ್ಯ ಹೇಳು. ಅಂದರೆ ಮತ್ತೇನು? ಅಮ್ಮ ನಮ್ಮನ್ನು ಸೃಜಿಸಿದವಾಗೆ ನಮ್ಮಲ್ಲಿ ಏನು ಜ್ಞಾನವಿರುವುದಿಲ್ಲ. ಆ ಹೊತ್ತಿಗೆ ನಾವು ತೊಳಲಾಡುತ್ತಿರುವಾಗ ಈ ಭೇದ ಭಾವ ಕಾಣಲಿಲ್ಲ. ಈಗ ಅಮ್ಮ ನಮಗೆ ಮೂವರಿಗೂ ಬೇಕಾದನ್ನು ಕೊಟ್ಟಿದ್ದಾಳೆ, ಅದೃಶ್ಯಳಾಗಿದ್ದಾಳೆ. ಈಗ ನೀನು ರಾಜಸ ಗುಣಾಧ್ಯಕ್ಷನಾಗಿ ಅದನ್ನು ನಿಯಂತ್ರಿಸಬೇಕಾದವನು. ಆದರೆ ಆ ಗುಣಕ್ಕೆ ನಿನ್ನನ್ನು ಒಡ್ಡಿಕೊಂಡು ಅಹಂಕಾರದಿಂದ ಮುಂದುವರಿಯುತ್ತೀಯಲ್ಲ, ಇದು ಬೇಕು. ಅಮ್ಮ ನಮಗೆ ಕೊಟ್ಟಂತಹ ಏನು ಕಾರ್ಯ ಇದೆಯೋ, ಏನು ನೇಮ ಇದೆಯೋ ಅದನ್ನು ಮುನ್ನಡೆಸುವುದೇ ಸರಿ. ಈ ಭೇದ ಭಾವದ ಬದಲಾಗಿ ಸಮಾನತೆಯಿಂದಲೇ ಇರೋಣ. ನಿನಗೆ ಮನಸ್ಸಿಲ್ಲ ಅಂತ ಹೇಳಿಬಿಡು, ಇವನೇನು ಹೇಳ್ತಾನೆ ನೋಡೋಣ. ಬ್ರಹ್ಮ, ನಿನ್ನ ಮಾತುಗಳನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಬಿಂದುವಾಗಿದ್ದ ನಮ್ಮನ್ನು ಸಿಂಧುವಾಗಿ ನಿರ್ಮಿಸಿದವಳು ಮಾತೆ. ಆ ಕಾಲಕ್ಕೆ ಕೇಳಿದವರು ನಾವು. ಕಷ್ಟ ಬಂದ್ರೆ ಏನು ಮಾಡಬೇಕು ಎನ್ನುವ ಹಾಗೆ ಕಷ್ಟ ಕಾಲದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿಯೂ ನಾನೇ ಬಂದು ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ ಎನ್ನುವ ಹಾಗೆ ಮಾತು ಕೊಟ್ಟಿದ್ದಾಳೆ ಮಾತೆ. ಆಗ ಬ್ರಹ್ಮ ಇದ್ದಾನೆ ಅಂತ ಆಡ್ಲಿಲ್ಲ ಅವಳು. ಹೌದಾ? ಹಾಗಾಗಿ ಹೇಳುತ್ತಾ ಇದ್ದೇನೆ. ಅದರ ಮೇಲೂ ಉದ್ಯೋಗದಿಂದ ಗುಣದಿಂದ ಎಲ್ಲದಿಂದ ನೀನು ದೊಡ್ಡವ ಎನ್ನುವುದಾದರೆ ಅದನ್ನು ನಾನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನನಗೂ ಉದ್ಯೋಗವನ್ನು ಕರುಣಿಸಿದ್ದಾಳೆ ಮಾತೆ. ಲಯದ ಅಧಿಕಾರ. ಲಯ ಅಂದ್ರೆ ಏನು? ಲಯ ಅಂದ್ರೆ ಹಿಡಿತ, ಲಯ ಅಂದ್ರೆ ನಾಶ. ನೀನು ಸೃಷ್ಟಿಸಿದ ಜೀವರಾಶಿಗಳನ್ನು ಕಾಲವರಿತು ಲಯ ಮಾಡಿ ನಿನ್ನ ಪುನರ್ ಸೃಷ್ಟಿಗೆ ನಾನು ಕಾರಣನಾಗುತ್ತೇನೆ. ಅಷ್ಟು ಮಾತ್ರವೋ, ನೋಡುವ ಎರಡು ಕಣ್ಣುಗಳಲ್ಲದೆ ಹಣೆಯಲ್ಲಿ ಹೆಚ್ಚಿನದಾದಂತಹ ಕಣ್ಣನ್ನು ಹೊಂದಿದ್ದೇನೆ. ಅದರ ಒಳಗಡೆ ನೀರು, ಅದರ ಒಳಗಡೆ ಕಿಚ್ಚುಗಿದೆ. ಹೌದಪ್ಪ, ಅದು ಯಾಕೆ ಬಲ್ಲೆಯ? ನೀನು ಸೃಷ್ಟಿಸಿದ ಜೀವರಾಶಿಗಳು ಲೋಕದಲ್ಲಿ ಯಾರಾದರೂ ನಿಯಮವನ್ನು ತಪ್ಪಿದರು ಎಂದಾದರೆ ಆ ಕ್ಷಣವೆಲ್ಲವನ್ನು ಬಿಡುವಂತಹ ಶಕ್ತಿ ನನ್ನಲ್ಲಿ ಇದೆ. ಅಷ್ಟು ಮಾತ್ರವಲ್ಲ, ಇನ್ನು ಒಂದು ವಿಧದಿಂದ ನಿನಗಿಂತ ನಾನು ದೊಡ್ಡವ ಎಂದೆನಿಸಿಕೊಳ್ಳಬಹುದು. ತಾಯಿ ಕರೆದಲ್ಲ ಈಶಾ ಎನ್ನುವ ಹಾಗೆ, ಈಶಾ ಎನ್ನುವ ಪದದ ಅರ್ಥ ಬಲ್ಲೆಯ? ಯಜಮಾನ ಎನ್ನುವ ಹಾಗೆ. ನೀನು ಎಷ್ಟು ದೊಡ್ಡವರೇ ಆದರೂ, ನಿನ್ನ ಕೆಲಸ ಎಷ್ಟೇ ದೊಡ್ಡದೇ ಆದರೂ ಅದಕ್ಕೆ ನಾನು ಯಜಮಾನ. ಅದನ್ನು ನೀನು ಒಪ್ಪಿಕೋ. ಹರಣೆ, ಹೆಚ್ಚಿನದಾದಂತಹ ನೇತ್ರವನ್ನು ನೀನು ಹೊಂದಿದ್ದಿ ಎನ್ನುವ ಮಂತ್ರಕ್ಕೆ ನಿನ್ನನ್ನು ಆ ವಿಧದಲ್ಲಿ ನಾನು ದೊಡ್ಡವ ಅಂತ ಪರಿಭಾವಿಸಿಕೊಳ್ಳಬಹುದು. ಯಾಕೆ ಅಂಗಜ್ಯೇಷ್ಠ ನೀನು ಎನ್ನುವ ಹಾಗೆ. ಮತ್ತೊಮ್ಮೆ ನನ್ನ ಪುನರ್ಸೃಷ್ಟಿಗೆ ನೀನು ಕಾರಣಕರ್ತನಾಗುತ್ತೆ ಎಂದಾದರೆ ಇದನ್ನು ನಾನು ಒಪ್ಪುವನೇ ಅಲ್ಲ. ಹಾಗಿದ್ರೆ ಮೊದಲು ಎಲ್ಲಿಂದ ಅಂತ ನೀನು ಆಲೋಚನೆಯನ್ನು ಮಾಡಬೇಕು. ಮೊದಲು ನಾನು ಸೃಜಿಸಲು ಪದುಮಾಕ್ಷನಾದಂತಹ ಈತ ಪಡೆಯಲೇಬೇಕಾದವ. ಕೊನೆಗೆ ನಿನ್ನ ಕರ್ತವ್ಯವಾದ ಕಾರಣವೇ ನನ್ನ ಸೃಷ್ಟಿಸುವ ಕಾರ್ಯ ಎಷ್ಟೊಂದು ಘನ ಸೃಷ್ಟಿ ಆ
ಕಾರ್ಯವೇ ಶ್ರೇಷ್ಠ ಎನ್ನುವುದು ನಿನ್ನ ವಾದ. ಅಲ್ಲವಪ್ಪ, ಅಷ್ಟೊಂದು ಘನವಲ್ಲ. ಕಾರ್ಯ ಯಾವುದು, ಯಾವ ಕೆಲಸವನ್ನು ಮಾಡಿದರೂ ಅದು ದೊಡ್ಡದೇ. ಹೌದಾ? ಆದರೆ ಇತರ ಕಾರ್ಯಗಳಿಂದ ಸೃಷ್ಟಿಸುವ ನಿನ್ನ ಕಾರ್ಯವೇ ಶ್ರೇಷ್ಠ ಎನ್ನುವ ವಾದಕ್ಕೆ ಯಾವ ಸಾಕ್ಷ್ಯವೂ ಇಲ್ಲ, ಆಧಾರವೇ ಇಲ್ಲ. ಅಲ್ಲ ಅಂತಾದ್ರೆ ನೋಡು, ಅರೆಕ್ಷಣದಲ್ಲಿ ನೀನು 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿಸಬಲ್ಲವು. ಅವ ಅರೆಕ್ಷಣದಲ್ಲಿ ಅದನ್ನು ಲಯ ಮಾಡ್ತಾನೆ. ಅದರಿಂದ ಏನು ಪ್ರಯೋಜನ ಹೇಳು? ಸೃಷ್ಟಿಸಿದ ಜೀವಿ ಸತ್ತು ಹೋಯಿತು ಅಂತಾದ್ರೆ ಏನು ಸಾಧನೆ ಮಾಡಿತು? ಆದರೆ ಆ ಜೀವಿಯನ್ನು ಜೀವನದ ಪಥದಲ್ಲಿ ಮುನ್ನಡೆಸುವಂತಹ ಪಾಲನಾ ಕಾರ್ಯ ಉಂಟಲ್ಲ, ಅದು ಶ್ರೇಷ್ಠವಾದದ್ದು. ಹುಟ್ಟಿದ ಜೀವಿ ಕೊಳೆತು ಕೆಟ್ಟು ಹೋದದ್ರಲ್ಲಿ ಸಾಧನೆ ಏನೂ ಇಲ್ಲ. ಆ ಜೀವಿ ಹೇಗೆ ಹುಟ್ಟಿತು, ಹೇಗೆ ಸತ್ತಿತು ಅನ್ನುವುದು ಮುಖ್ಯವಾಗುವುದಲ್ಲ. ಬದಲಾಗಿ ಜೀವನದ ಮಾರ್ಗದಲ್ಲಿ ಆತ ಸಾಧಿಸಿದ್ದೇನು ಅನ್ನುವುದು ಮುಖ್ಯವಾಗುತ್ತದೆ. ಆ ಸಾಧನೆಗೆ ಹೇತುವಾಗುವುದು ಪಾಲನಾ ಕಾರ್ಯ. ಆ ಜೀವಿಗೆ ಆಹಾರವನ್ನು, ಆಹಾರ್ಯವನ್ನು, ಆರೋಗ್ಯವನ್ನು, ಆಚಾರವನ್ನು ಕಾಲ ಕಾಲಕ್ಕೆ ನೀಡುವ ಮುಖಾಂತರವಾಗಿ ಅದನ್ನು ಸಾಧನೆಯ ಶಿಖರದತ್ತ ಮುನ್ನಡೆಸುವ ಪಾಲನಾ ಕಾರ್ಯ ನಿಮ್ಮೀರುವರ ಕಾರ್ಯಕ್ಕಿಂತ ಶ್ರೇಷ್ಠವಾದದ್ದು. ಪಾಲನಾಕರ್ತೃವಾದಂತಹ ನಾನೇ ದೊಡ್ಡವ. ಹರಿಯೇ, ಕೊಟ್ಟು ಬರೆಯುವಂತಹ ಉದ್ಯೋಗ ನಿನಗೆ ಲಭಿಸಿದೆ. ಇದರಿಂದಲೇ ನಿನಗೆ ಉತ್ತಮವಾಗಿದೆ ಎನ್ನುವಾಗಿ ನೀನು ಭಾವಿಸಿಕೊಂಡೆ ಅಂತಾದರೆ ಇದನ್ನು ನಾನು ಒಪ್ಪುವನೇ ಅಲ್ಲ. ಯಾಕೆಂದ್ರೆ ಸತ್ಯ ಕಾರ್ಯವನ್ನು ನಾನು ಮೊದಲು ಆರಂಭಿಸಬೇಕು. ನಾನು ಆರಂಭಿಸಬೇಕು ಅಂತಾದ್ರೆ ಎರಡರಲ್ಲಿ ಒಂದು ಇತ್ಯರ್ಥ ಆಗಬೇಕು. ನೀನು ದೊಡ್ಡವನು, ನಾನು ದೊಡ್ಡವನು ಎನ್ನುವ ಹಾಗೆ ನ್ಯಾಯಾಧೀಶನಾಗಿ ಹರನನ್ನೇ ನೇಮಿಸ್ತೇನೆ. ಮೊದಲನೆಯದಾಗಿ ಬ್ರಹ್ಮ, ನೀನು ವಾದದಿಂದ ಹಿಂದಂತೆ ಸರಿ. ಹರಿ, ನೀನೆಂದ ವಚನವು ಸರಿ ಸರಿ. ಬ್ರಹ್ಮನ ಸೃಷ್ಟಿಯ ಕಾರ್ಯವು, ನನ್ನ ಲಯದ ಕೆಲಸವು ಕ್ಷಣ ಮಾತ್ರದಲ್ಲಿ ನಡೆದು ಹೋಗುವಂತಹ ಕೆಲಸಗಳಿವೆರು. ಆದ್ರೆ ನಿನ್ನೆಯ ಪಾಲನೆಯ ಕೆಲಸ ಹಾಗಲ್ಲ, ಸುದೀರ್ಘ ಕಾಲದವರೆಗೆ ನಡೆಯುವ ಕೆಲಸವಾದ್ದರಿಂದ ನೀನೇ ದೊಡ್ಡವ, ನಿನ್ನ ಕೆಲಸವೇ ದೊಡ್ಡದು ಎನ್ನುವ ಹಾಗೆ ನಾನು ಒಪ್ಪಿಕೊಂಡಿದ್ದೇನೆ. ಇನ್ನು ಮುಂದಕ್ಕೆ ಬ್ರಹ್ಮನಲ್ಲಿ ವಾದ ಮಾಡಿ ಪ್ರಯೋಜನವಿಲ್ಲ. ಹಾಗಾಗಿ ನಾನೊಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇನೆ. ಏನು? ಲೋಕ ಮುಖದಲ್ಲಿ ಹರಿಹರರಾದಂತಹ ನಮ್ಮೀರುವರಲ್ಲಿ ಭೇದವಿಲ್ಲ ಎನ್ನುವುದು ತಿಳಿಯಬೇಕಾದರೆ ನಾನು ನಿನ್ನಲ್ಲಿ ಐಕ್ಯಗೊಳ್ಳುವೆ ಒಂದು ಅವಕಾಶ.
ಇದೆಯೇ? ಮುಗಳವೆಯನ್ನೇ ಸುಸುತ್ತ ಆ, ಹರನನ್ನು ಬುಟ್ಟಿಯೊಳಗೆ ಹಾಕಿಸಿಕೊಂಡು ಬಿಟ್ಟೆಯಲ್ಲ. ಹಾ. ಇಬ್ಬರು ಒಂದಾದರೇನು? ಆ. ಭೀತಿಯ ನನಗೆ ಯಾಕೆ? ಖಂಡಿತ ಹೆದರಿಕೆ ಇಲ್ಲ. ಹ್ಮ್. ನಾನೇನೆನ್ನು ಹಾಗೆ ಹ್ಮ್. ಕೃತಿಯಿಂದ ಮಾಡಿ ತೋರಿಸಿಯೇನು. ತೋರಿಸು. ನಿನ್ನವನೇ ದುರವನ್ನು ಎಸಗಿ ಆ. ನಾನೋರ್ವ ಯಜಮಾನನೆಂದೆನಿಸಿಕೊಳ್ಳುತ್ತೇನೆ. ಬಾಯಿದ್ದಕ್ಕೆ ವಿಧಾತ, ನೀನು ಕೃತಿಯಲ್ಲಿ ಮಾಡಿಸಿ ತೋರಿಸ್ತೇನೆ ಅಂತ ಹೇಳುವಾಗ ನೀನು ಸೃಷ್ಟಿಯಲ್ಲಿ ವೈವಿಧ್ಯವನ್ನು ಮಾಡುತ್ತಿ ಅಂತ ನಾನು ಎಣಿಸಿದ್ದು. ಬದಲಾಗಿ ನೀನು ಜಗಳಕ್ಕೆ ಮನ ಮಾಡ್ತಿ. ಹೌದು. ಯುದ್ಧ ಎಂದಾದರೂ ಒಳ್ಳೆ ರೀತಿಯಲ್ಲಿ ಪರ್ಯಾಸೋಪಸಾನ ಹೊಂದಿದ್ದು ಉಂಟ ಹೇಳು? ಆ. ಇಲ್ಲ. ಬದಲಾಗಿ ಒಂದು ಕೆಲಸ ಮಾಡುವ. ಏನು? ಅಮ್ಮ ಆಡಿದ್ದಾಳೆ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಸುವಸ್ತುಗಳನ್ನು 3 ಮೂರ್ತಿಗಳಾದಂತಹ ನಿಮ್ಮ ಉದರದಲ್ಲಿರಿಸಿದ್ದೇನೆ. ಯಾರ ಗರ್ಭದಲ್ಲಿ ಹೆಚ್ಚು ಸುವಸ್ತುಗಳುಂಟು ಅವನನ್ನು ಶ್ರೇಷ್ಠ ಅಂತ ಒಪ್ಪಿಕೊಳ್ಳುವ. ನಿನಗೆ ಮೊದಲೇ ಹೇಳಬಾರ್ದು. ಹೇಳಿದ್ರೆ ನೀನು ಕೇಳಬೇಕಲ್ಲ. ಈಗ ನನಗೆ ಗೊತ್ತಾಯ್ತು. ಹ್ಮ್. ನಾನು ದೊಡ್ಡವ ಎನ್ನುವುದರಲ್ಲಿ ನನಗೇನು ಸಂಶಯ ಇಲ್ಲ. ಆಹಾ. ಅನುಮಾನ ಬಂದದ್ದು ನಿನಗೆ. ಹ್ಮ್. ನೀನೇ ನನ್ನ ಉದರವನ್ನು ಸೇರಿಕೊಳ್ಬೇಕು ಪ್ರಥಮವಾಗಿ. ಬ್ರಹ್ಮ, ಆ. ನಾನು ಶೋಧಿಸ್ತೇನೆ. ಆ. ಆದ್ರೆ ಒಂದುಂಟು. ಏನು? ನನಗಿಂತ ಎಷ್ಟು ದೊಡ್ಡವ ನೀನು ಅಂತ ಗೊತ್ತಾಗಬೇಕಲ್ಲ. ಹೌದು. ನನ್ನೊಳಗೆ ನೀನು ಹೊಂದಬೇಕು. ಅದು ಮತ್ತೆ ಅಲ್ಲ. ಪ್ರಥಮನ ನಾನು ಹೋಗುವುದಕ್ಕೆ ಸಿದ್ಧನಿದ್ದೇನೆ. ಅವಕಾಶ ಒದಗಿ- ಕರೆದಿದ್ದೇನೆ ಬಾಯ್. ನನ್ನೇ ಉದರವನ್ನು ಸೇರಿಕೊಂಡ ಹರಿ ಕಣ್ಣೀರ ಧಾರೆಯನ್ನೇ ಸೃಷ್ಟಿಸುತ್ತಾ ಬ್ರಹ್ಮ ನೀನೇ ಯಜಮಾನ ಎನ್ನುವ ಹಾಗೆ ತೀರತೆಯಿಂದ ಬೇಡುವವರೆಗೆ ಸರಿಯಾದಂತಹ ಚಿತ್ರಹಿಂಸೆಯನ್ನು ನೀಡದೆ ಹೋದೆ ಎಂದಾದರೆ ನಾನು ವಿಧಾತನೇ. ಏನು ಮಾಡೋಣ? ನವದ್ವಾರಗಳನ್ನು ಬಂಧಿಸಿಕೊಳ್ಬೇಕು ಅಂತ ನಾನು ಆಲೋಚನೆಯನ್ನು ಮಾಡಿದ್ದು. ಬಂಧಿಸಿದೆ ಎಂದಾದರೆ ನನಗೆ ಬದುಕಬೇಕೋ ಬೇಡೋ? ಅದಕ್ಕಾಗಿ ಅಷ್ಟದ್ವಾರಗಳನ್ನು ಬಂಧಿಸಿ ಕೊನೆಯದಾದಂತಹ ಅಧೋದ್ವಾರವನ್ನು ತೆರವುಗೊಳಿಸಿದ್ದೇನೆ. ಹೇಗೆ ಬರ್ತಾನೆ ನೋಡಿಬಿಡೋಣ. ಆಡಿದ ಮಾತಿನಂತೆಯೇ ಬ್ರಹ್ಮನ ಉದರವನ್ನು ಸೇರಿಕೊಂಡವನಿದ್ದೇನೆ. ಎಲ್ಲವನ್ನು ಶೋಧಿಸಿದ್ದಾಯಿತು. ಏನನ್ನು ಕಂಡಿದ್ದೇನೋ ಅದನ್ನು ಬ್ರಹ್ಮನಲ್ಲಿ ಹೇಳಬೇಕು. ಹಾಗಾಗಿ ಬಂದ ದಾರಿಯಲ್ಲೇ ಹಿಂದೆ ತಿರುಗುವುದಕ್ಕೆ ನೋಡಿದರೆ ಅದನ್ನಾತ ಮುಚ್ಚಿದ್ದಾನೆ. ಸುತ್ತಲಿನ ದ್ವಾರಗಳನ್ನು ಬಂಧಿಸಿಟ್ಟಿದ್ದಾನೆ. ಕೆಳಗಿಳಿದು ನೋಡಿದರೆ ಬೆಳಕಿನ ಮೂಲವನ್ನು ಕಾಣುತ್ತದೆ. ಅರ್ಥ ಆಯ್ತು ನನಗೆ. ಅದು ದ್ವಾರವೊಂದನ್ನು ತೆರೆದಿಟ್ಟಿದ್ದಾನೆ. ಬರಲಿದ್ರೆ ಇಲ್ಲಿ ಬರಲಿ. ಹೌದಪ್ಪ, ಆ ಮೂಲಕ ಹೊರ ಹೋದ್ರೆ ನಾನು ಕೀಳುಂತಾಗುವುದಕ್ಕಿಲ್ಲ. ಏನನ್ನು ತನ್ನ ಒಡಲಿನಲ್ಲಿ ಆತ ನಿಲ್ಲಿಸಿಕೊಳ್ಳಲಾರನೋ ಅದು ಆ ದ್ವಾರದ ಮೂಲಕ ಹೊರ ಹೋಗಬೇಕು. ಇಳಲಿಂದಲೇ ಹೊರ ಪ್ರಪಂಚವನ್ನು ಸೇರಿಕೊಳ್ಳುತ್ತದೆ. ನೋಡಿದೆ. ಶೋಧಿಸಿದೆನು ನಿನ್ನುದರವ, ಶೋಧಿಸಿದೆನು ನಿನ್ನುದರವ, ಒಳಗೈದೆ ನಾ ಕಂಡೆನು ಭರದಲ್ಲಿ ಮೆರೆವ, ಒಳಗೈದೆ ನಾ ಕಂಡೆನು ಭರದಲ್ಲಿ ಮೆರೆವ, ಹೋದ ಕಲ್ಪದೆ ಲಯವಾದಾಗ, ಹೋದ ಕಲ್ಪದೆ ಲಯವಾದ ಸರ್ವ ಮೇದಿನಿಗಳು ಮೇರೆಯುದೆಯ ವಿನೋದ, ಶೋಧಿಸಿದೆನು ನಿನ್ನುದರ, ಒಳಗೈದೆ ನಾ ಕಂಡೆನು ಹೊರದಲ್ಲಿ ಮೆರೆವ. ಬ್ರಹ್ಮ ಬೇಗ ಬಂದೆ. ಬಹಳ ಬೇಗದಲ್ಲಿ ನಿನ್ನನ್ನು ಶೋಧಿಸಿದ್ದಾಯಿತು. ಹೌದಾ? ಹಾಗೆಂದು ಕಾಲ ಕಡಿಮೆ ಏನೂ ಅಲ್ಲ, ಹ. ನೋಡಿದ್ದು ಕಡಿಮೆ ಅಲ್ಲ. ಹ್ಮ್. ಎಲ್ಲವನ್ನು ಕಂಡಿದ್ದೇನೆ. ಆಹಾ. ಅಬ್ಬಬ್ಬ ಅಬ್ಬಬ್ಬ, ಹ್ಮ್. ಏನುಂಟು ಏನಿಲ್ಲ ನಿನ್ನ ಉದರದಲ್ಲಿ. ಅಂದರೆ ಈರೇಳು ಲೋಕಗಳಿದ್ದಾವೆ. ಹ. ಸೂರಪ ಸುಮನಸರಾಧ್ಯರಾಗಿ ಹ್ಮ್. 84 ಲಕ್ಷ ಜೀವರಾಶಿಗಳನ್ನು ನೀನು ಏನು ಸೃಜಿಸುವುದಕ್ಕಿದ್ದೀಯೋ ಹ್ಮ್. ಅದರ ಅಂತರ್ಗತವಾಗಿರಬೇಕಾದ್ದೆಲ್ಲ ನಿನ್ನ ಉದರದಲ್ಲಿ ಉಂಟು. ಹ. ಆದರೆ ಏನು ಮಾಡೋಣ ಹೇಳು? ಅದಕ್ಕೆ ತುಂಬಬೇಕಾದಂತಹ ಚೈತನ್ಯವನ್ನು ನೀನು ತುಂಬಿಸಿಲ್ಲ. ಅದು ದೊಡ್ಡ ಸಂಗತಿ ಏನಲ್ಲ. ಅಷ್ಟಾದ್ರೂ ಉಂಟು ಎನ್ನುವಂತಹ ತೃಪ್ತಿ ಓರ್ವನಿಗೆ ಬೇಕು. ಅಷ್ಟಾದರೂ ಉಂಟು ಅನ್ನುವಲ್ಲಿ ಬೇಕಾದಷ್ಟು ಇಲ್ಲ ಅಂತ ಅರ್ಥ ಬರ್ತದೆ. ಅಂದರೆ ಅದಕ್ಕೆ ಚೈತನ್ಯವನ್ನು ತುಂಬಿಸುವಲ್ಲಿ ನೀನು ವಿಫಲನಾಗಿದ್ದಿ. ಹ. ಚೈತನ್ಯ ಸ್ವರೂಪಿ ನೀನಲ್ಲ ಅನ್ನುವುದು ನನ್ನ ತೀರ್ಮಾನ. ಆಹಾ. ಆದರೆ ವಿಶೇಷ ಉಂಟು. ಹ್ಮ್. ನಿನ್ನ
ಗರ್ಭ ಅದು ನವರತ್ನ ಖಚಿತವಾಗಿದೆ, ಹಾ. ಬಂಗಾರ ವರ್ಣವನ್ನೇ ಹೊಂದಿದೆ. ಹಾಗಾಗಿ ನೀನು ಹಿರಣ್ಯ ಗರ್ಭ. ಪಾರಿತೋಷಕವಾಗಿ ಸಂತೋಷದಿಂದ ಸ್ವೀಕರಿಸಿಕೊಂಡಿದ್ದೇನೆ. ನಾನು ಇನ್ನು ಮುಂದಕ್ಕೆ ಹಿರಣ್ಯ ಗರ್ಭ. ಆ, ನೀನು ಯಾವ ದ್ವಾರದಿಂದ ಬಂದೆಯೋ? ನೀನು ಬಿಟ್ಟ ದ್ವಾರದಿಂದ. ಅದು ಅಲ್ವೇ ಅದು. ಆ. ಆದ್ದರಿಂದ ಇನ್ನು ಮುಂದಕ್ಕೆ ನೀನು ಅಧೋಕ್ಷಜನಾಗಿ ವಿಜೃಂಭಿಸು. ಆ ಹೆಸರಿನಿಂದ ನನ್ನನ್ನು ಕರೆಯುವಂತ ಭಕ್ತರಿಗೆ ನಾನು ವರಪ್ರದಾಯಕನಾಗುತ್ತೇನೆ. ನಾನು ನೋಡಿದ್ದಾಯ್ತು. ಆ. ನೀನು ಕಾಣಬೇಕೋ ಬೇಡು? ಹೋಗ್ಲೇಬೇಕಾ? ನೋಡ್ಬೇಕಪ್ಪ. ಹಾಗಿದ್ರೆ ಅವಕಾಶ. ಈಗ ಸರಿ. ನನ್ನ ಗರ್ಭಾಂಬುದಿಯನ್ನು ಸೇರಿಕೊಂಡಿದ್ದಾನೆ ಬ್ರಹ್ಮ. ಬ್ರಹ್ಮ ದೇವ ಎನ್ನುವಂತ ಇವನ ಅಹಂಕಾರ ಇಳಿಯಬೇಕು ಅಂತ ಆದ್ರೆ ಕೆಲವು ಕಾಲ ನನ್ನ ಹೊಟ್ಟೆಯಲ್ಲಿರಬೇಕು. ನಾವು ದ್ವಾರಗಳನ್ನು ಬಂಧಿಸಿ ಹಿಡಿಯುತ್ತೇನೆ. ಆ ಶಕ್ತಿ ಈ ಸೃಷ್ಟಿಯಲ್ಲಿ ಇದೆ ಅಂತ ಆದ್ರೆ ಅದು ಶ್ರೀಹರಿಗೆ ಮಾತ್ರ ಎನ್ನುವಂತಹ ವಿಚಾರ ಈ ಮೂಲಕವಾಗಿ ಬ್ರಹ್ಮನ ಗಮನಕ್ಕೂ ಬರಲಿ. ಕೆಲವು ಕಾಲ ಹೊಟ್ಟೆಯಲ್ಲಿ ತೊಳಲಾಡಿದ ಮೇಲೆ ಆದಿಮಾಯೆಯ ನಿರ್ದೇಶನದಂತಾಗಲಿ, ನಿರೀಕ್ಷೆಯಲ್ಲಿರೋಣ. ಸುತ್ತಲೂ ಇತ್ತನ ಮುದರವನ್ನು ಪರಿಶೀಲನೆ ಮಾಡಿದೆ ಎಂದಾದರೆ ಆಶ್ಚರ್ಯಚಕಿತನಾಗಿ ಹೋದೆನಲ್ಲ. ಎಲ್ಲಾ ಜೀವರಾಶಿಗಳಿಗೆ ಚಲನೆ ಇದೆ ಎನ್ನುವುದು ಇಲ್ಲಿ ಅರ್ಥವಾಯಿತು. ಆದ್ದರಿಂದಲೇ ಚೇತನಾತ್ಮಕನು ಈತ ಎನ್ನುವುದು. ಏಕಾದಶ ರುದ್ರರು, ಇಂದ್ರಾದಿ ದೇವತೆಗಳು, ದ್ವಾದಶ ಆದಿತ್ಯರು, ಸಾಗರದಲ್ಲಿ ಕಮಲಜರನ್ನು ನಾನು ಕಾಣುತ್ತಾ ಇದ್ದೇನೆ. ಹಾಗಿದ್ದರೆ ಅರ್ಥವೇನು? ನಾನೋರ್ವನೇ ಬ್ರಹ್ಮನಲ್ಲದೆ ಬ್ರಹ್ಮಾಂಡವನ್ನೇ ಉದರದೊಳಗಿರಿಸಿಕೊಂಡ ಕಾರಣ ಬ್ರಹ್ಮೋನ್ನೋದರ ಭರಿತನಾಗಿ ಬ್ರಹ್ಮಾಂಡ ನಾಯಕನಾಗಿ ಈತ ವಿಜೃಂಭಿಸಿದ್ದಾನೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಸತ್ಯಾಂಶವನ್ನು ಈತನಿಗೆ ತಿಳಿಯಪಡಿಸಬೇಕು ಎನ್ನುವ ಹಾಗೆ ಈತನ ಉದರದಿಂದ ಮೇಲ್ಮುಖವಾಗಿ ಹತ್ತಿ ಹೋದೆ, ದಾರಿ ಕಾಣಲಾದೆ. ಕೆಳಾಭಿಮುಖವಾಗಿ ಇಳಿದು ಬಂದೆ, ಅವಕಾಶ ವಂಚಿತನಾಗಿ ಹೋದೆನಲ್ಲ. ಸುತ್ತಲೂ ನೋಡಿದೆ ಎಂದಾದರೆ ಅದೋ ದ್ವಾರವನ್ನು ಗಮನಿಸಿದೆ. ಆ ದ್ವಾರವು ಬಂಧನವಾಗಿ ಹೋಯಿತು. ಶರೀರದಲ್ಲಿರುವ ನವದ್ವಾರಗಳನ್ನು ವಂದಿಸುವಂತಹ ಚೈತನ್ಯವನ್ನು ಇವನು ಪಡೆದುಕೊಂಡಿದ್ದಾನೆಂದಾದರೆ ಮಾತೃಪಿತೃಸ್ಥಾನವನ್ನು ಅಲಂಕರಿಸಿಕೊಂಡ ಪುಣ್ಯಾತ್ಮಯಿತ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಛೇ, ನಾನು ದುಡುಕಿದೆ, ನಾನು ಅಪರಾಧವೆಸಗಿದೆ, ನನಗಿಂತಲೂ ಹರಿಯೇ ಶ್ರೇಷ್ಠ ಎನ್ನುವ ಹಾಗೆ ಒಪ್ಪಿಕೊಳ್ಳಲೇಬೇಕು. ಅಪರಾಧವನ್ನು ಮನ್ನಿಸು. ವಟಪತ್ರದಲ್ಲಿ ತಾಮಲಗಿರಲು ನಿದ್ರೆಯೊಳಂದು ಕಾಲ್ಬೆರಳಿ ರೀತಿ ಬಾಯೊಳಗೆ ದೀರ್ಘ ಸಮಯವೇ ಸಂಧಿ ಹೋಯಿತಲ್ಲ. ಬ್ರಹ್ಮನನ್ನ ಒಡಲಲ್ಲಿದ್ದಾನೆ, ಹರಾಗಲೇ ಐಕ್ಯನಿದ್ದಾನೆ. ತ್ರಿಕರಣಗಳು ತ್ರಿಗುಣಗಳು ಒಂದು ಕಡೆ ಸೇರಿದ ಕಾರಣಕ್ಕೆ ಏನೋ ಒಂದು ರೀತಿಯ ಜಡತ್ವ ಮನೆ ಮಾಡಿದೆ. ಆಲಸ್ಯ ಹೋಗಬೇಕು ಅಂತ ಆದರೆ ನಿದ್ರೆ ಮಾಡಬೇಕು. ಯೋಚಿಸಿದ್ದೇ ತಡ, ಪ್ರೇರಣಾದಾಯಕಿಯಾದಂತಹ ಅಮ್ಮನ ಆಶೀರ್ವಾದವೇ ಇರಬೇಕು. ಪುಟ್ಟ ಗಾತ್ರದ ವಟಪತ್ರವೊಂದು ಇತ್ತತೆಯಲ್ಲಿ ಬರುತ್ತಾ ಇದೆ. ಆ ಆಲದೆಲೆಯ ಗಾತ್ರಕ್ಕೆ ನನ್ನ ದೇಹವನ್ನು ಕುಗ್ಗಿಸಿ ಕಾಲನ್ನೆಳೆದು ಬಾಯಲ್ಲಿರಿಸಿ ಬಾಲ ಮುಕುಂದನಾಗಿ ನಿದ್ರಾವಶನಾಗುತ್ತೇನೆ. ನೋಡೋಣ. ಕಮಲ ಸರಸೆ ಜದ ಮೇಲೆ ತಾನಿರದೆ ಪದ್ಮಾಸನವ ಭರದಿಂದ ಬಲಿದು ಗುಳಿರುದ
ಸ್ಮರಿಸಿ ಭಕ್ತಿಯೊಳಗಿರುವುದಿರುನು. ದಿವ್ಯವಾದಂತ ಬೆಳಕನ್ನೇ ಆಧರಿಸಿ ಇತ್ತವನ್ನು ನೋಡಿದೆ ಎಂದಾದರೆ ಇವನು ಈ ಸ್ಥಿತಿಯಲ್ಲಿದ್ದಾನೆ. ಏನು ಮಾಡೋಣ ಎನ್ನುವ ಹಾಗೆ ಕುತೂಹಲಾಭರಿತನಾಗಿ ಸುತ್ತಲೂ ನಾನು 4 ದಿಕ್ಕುಗಳಿಗೆ ನೋಡಿದೆ ಎಂದಾದರೆ 4 ಮುಖಗಳಿಂದ ಕಂಗೊಳಿಸುತ್ತಾ ಇದ್ದೇನಲ್ಲ. ಚತುರ್ಮುಖ ಬ್ರಹ್ಮ ನಾನೆಂದೆನಿಸಿಕೊಂಡೆ. ಆ ಮೇಲಕ್ಕೆ ನೋಡಿದರೆ ಮತ್ತೊಂದು ವದನ, ಪಂಚವದನದಿಂದ ರಾರಾಜಿಸ್ತಾ ಇದ್ದೇನೆ ಎನ್ನುವುದು ಸರಿ. ಏನೇ ಇರಲಿ ಸತ್ಯಾಂಶವನ್ನು ಈತನಿಗೆ ತಿಳಿಯಬಡಿಸಬೇಕಾದ್ದು ಕರ್ತವ್ಯ. ಎಬ್ಬಿಸಿದೆ ಎಂದಾದರೆ ನಾನು ಅಪವಾದಕ್ಕೆ ಒಳಗಾಗಿ ಹೋಗುತ್ತೇನೆ. ಆದ್ದರಿಂದಲೇ ಈತ ಎಚ್ಚರವಾಗುವ ತನಕ ಈತನ ಪಾದಾಜ್ಯವನ್ನೇ ಸ್ಮರಿಸುತ್ತಾ ಇರುತ್ತೇನೆ. ಜಯ 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 ಜಯ. ಹರಿಯೋ ಮಲಗಿರ ಯೋಗ ನಿದ್ರೆಯಲಿ ಹರಿಯೋ ಮಲಗಿರ ಯೋಗ ನಿದ್ರೆಯಲಿ ದಾನವರಿರುವ ರುದಿಸುತ್ತದೆ.
ನೀನೊಬ್ಬ. ಯಾರು? ನೀನೇ. ನಾನೇ. ನೀರಿನಲ್ಲಿ. ನೀನು ಯಾರು? ನಾನೇ. ಅದು ನೀರಿನಲ್ಲಿ. ಇಬ್ಬರು ನೀರಿನಲ್ಲಿ ಒಂದಾಗಿದ್ದೇವೆ. ಓಯ್, ಸಮಸ್ಯೆಗಳು ಹುಟ್ಟಿಕೊಂಡಾಗ ಅದಕ್ಕೊಂದು ಪರಿಮಾರ್ಜನೆ ಬೇಕು ಅಂತ ಮುಂದುವರೆದು ಬಂದ್ರೆ ಸುಲಭದಲ್ಲಿ ಪರಿಹಾರ ಸಿಗಬೇಕು. ಸಿಗಲಿಲ್ಲ. ಇಬ್ಬರು ತಳಲಾಡ್ತಾ ಇದ್ದೇವೆ. ಅಯೋಮಯ ಸ್ಥಿತಿಯಲ್ಲಿದ್ದಂತಹ ನಮಗೆ ಜಲರಾಶಿಯ ಮೇಲೆ ಒಂದಾಗಿದ್ದೇವೆ. ಏನಾದ್ರೂ ಮಾರ್ಗದರ್ಶನವನ್ನು ಕೊಡಬೇಕು ಅಂತಾದ್ರೆ ಯಾರಾದ್ರೂ ಬೇಕೋ ಬೇಡ? ಇಲ್ಲಿ ಯಾರೂ ಇಲ್ಲದ ಕಾರಣ ನಿನಗೆ ನಾನು, ನನಗೆ ನೀನು. ಸರಿಯಾದ ಯೋಚನೆ. ಒಂದು ಒಳ್ಳೆಯ ಸಂಬಂಧ. ಸ್ವಲ್ಪ ಮುಂದುವರಿಯಬೇಕು ಅಂತ ಇದ್ರೆ ಸಂಬಂಧದಲ್ಲೇ ಒಟ್ಟಾಗಬೇಕು. ತಮ್ಮ ಅಣ್ಣ. ಸಂಬಂಧ ಅಂದ್ರೆ ಹಾಗೆ ಒಳ್ಳೆಯ ಸಂಬಂಧ. ಹತ್ತಿರದ್ದಾಗಬೇಕು. ನೀನು ಅಣ್ಣ, ನಾನು ತಮ್ಮ. ಹಸಿವಾಗುತ್ತಾ ಇದೆಯಲ್ಲ, ಯಾರುಂಟು ಇಲ್ಲಿ ನೋಡಂತೆ ಒಮ್ಮೆ ಕನ್ನ. ಒಂದಷ್ಟು ಕುಡಿಬಹುದು. ಗಟ್ಟಿ ಸಿಗಬೇಕು ಅಂತಾದ್ರೆ ನಾವು ಸ್ವಲ್ಪ ದುಡಿಯಬೇಕು. ಜಲರಾಶಿಯನ್ನು ಬಡಿದೆಬ್ಬಿಸಬೇಕು. ಆ ಕ್ಷಣದಲ್ಲಿ ನೀರು ಬಿಸಿಯಾಗುವಾಗ ಹಾಗೆ ಕೆಳಗಿದ್ದಂತಹ ಜೀವರಾಶಿ ಮೇಲೆ ಬರ್ತದೆ. ಸರಿಯದು. ಆಗ ಒಂದೊಂದನ್ನೇ ಹಿಡಿದು ತಿಂದೆವು ಅಂತಾದ್ರೆ ನಮ್ಮ ಹೊಟ್ಟೆ ತುಂಬುತ್ತದೆ. ನಿನಗೆ ಏನೂ ಇಲ್ಲ. ನಿನಗೆ ಸಿಕ್ಕಿತ? ನನಗೆ ಉಂಟು. ಏನುಂಟು? ಅದೇ ಉಂಟು. ಸಿಕ್ಕಿತ? ಕಮಲ ಕಮಲ ಕಮಲ. ಕಮಲ ನೀರಿನಲ್ಲಿ ಉಂಟು. ನೀರಿನಲ್ಲಿ ಕಮಲದ ಹೂ. ಅದರ ಮೇಲೆ ಏನುಂಟು? ಒಂದು ಪ್ರಾಣಿ ಉಂಟು. ನೀನು ನೋಡಿದೀಯಾ? ನಾನು ನೋಡಿದ ಕಾರಣ ಹೇಳಿದ್ದು. ಏನು ಮಾಡ್ತಾ ಉಂಟು? ನಮ್ಮನ್ನು ನೋಡ್ತಾ ಉಂಟು. ನೋಡಿದ್ರೆ ಅದು ಪಿಳಿ ಪಿಳಿ ಮಾಡ್ತಾ ಉಂಟು. ಕಣ್ಣು, ಹೆದರಿಕೆ, ಭಯ. ಎಲ್ಲಿಯಾದ್ರೂ ತಪ್ಪಿಸಿ ಓಡು ಹೋಗ. ಅದು ತಪ್ಪಿಸುವುದಕ್ಕಿಂತ ಮೊದಲು ನಾವು ಅದನ್ನು ಹಿಡಿಯಬೇಕು, ತಿನ್ನಬೇಕು. ಹೌದಾ? ತಿನ್ನಬೇಕು ಅಂತಾದ್ರೆ
ಯಾಪುವಲ್ಲ ಮತ್ತೊಂದು. ನೀನ್ ಯಾಕೆ ನನ್ನನ್ನೇ ಹಿಡಿದು ನುಂಗುವುದಕ್ಕೆ? ನೀನು ಮಾಡಿದ ಮೋಸ. ಎಂತ ಮೋಸ ಮಾಡಿದೆ? ಪಿಟಿ ಅಂದೆಯ ಆ ಪ್ರಾಣಿಯನ್ನು ಹಾಕು ಕೈ ಹಾಕುವಾಗ ನೋಡಿ ಕೈ ಹಾಕ್ಬೇಕು. ಹಸಿವಾಯ್ತು ಅಂದ್ರೆ ಕಣ್ಣು ಕಾಣುದಿಲ್ಲ. ಕಣ್ಣು ಮುಚ್ಚಿಕೊಂಡೆಯಾ? ಮುಚ್ಚಿದಂತಲ್ಲ, ಮತ್ತೆ ಕೈ ಹಾಕಿದ್ದೆ, ಸಿಕ್ಕಿತು, ಸಿಕ್ಕಿ ಮುದ್ದೆ ಮಾಡಿದೆ, ಮಾಡಿ ಇಳಿಸಿದ ಘಟ್ಟದಲ್ಲಿ ನೀನು ಇಳಿಸಿದ್ದು ನನ್ನನ್ನು. ನೀನು ಬೊಬ್ಬೆ ಹಾಕಿರೋಣ ಬದುಕಿದೆ. ಪ್ರಾಣಿ ಹೊರಗೆ ತಪ್ಪಿಸಿಕೊಂಡು ಅಲ್ಲಿ ಉಂಟು ನೋಡು. ಧ್ವನಿ ದುರಳಿರುವರು ನನ್ನನ್ನೇ ಬೆನ್ನಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ಪ್ರಾಣವನ್ನು ಬಿಡಿಸಿಕೊಳ್ಳುವುದಕ್ಕೆ ಅಸಮರ್ಥನಾಗಿ ನಾನು ಹೋದೆ. ನನ್ನ ಏನು ಮಾಡೋಣ? ಆದಿಮಾಯ ಇದ್ದಾನೆ. ಅಮ್ಮ ನೀನೇ ಕಾಪಾಡಮ್ಮ. ಮಗನ ವಿಧಾತ ಅಮ್ಮ ದಿವ್ಯವೂ ಭವ್ಯವೂ ಆದಂತಹ ಸತ್ಯಲೋಕದಲ್ಲಿರಬೇಕಾದಂತ ನೀನು ಈ ಕಾಲಕ್ಕೆ ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀಯ. ನಿನ್ನ ಮುಖವನ್ನು ಅವಲೋಕನ ಮಾಡಿದ್ರೆ ಕಣ್ಣೀರ ದಾರಿని ಸುರಿಸ್ತಾ ಇದ್ದೀಯ. ಏನಾಯಿತು ಮಗನೇ? ಮಾತೆ ಹರಿಯ ಕನ್ನಗಿರಿ ವಿಷದಿಂದ ಉದಯಿಸಿದಂತ ಧನವರಿ ಇರುವರಮ್ಮ ಒಮ್ಮಿಂದೊಮ್ಮೆಲೆ ನನ್ನನ್ನು ಕಾಣುವುದರ ಮೂಲಕವಾಗಿ ತಿನ್ನುವುದಕ್ಕೆ ಮನಮಾಡಿ ಬಿಟ್ಟರು. ಕಣ್ಣು ತಪ್ಪಿಸಿ ನಾನು ಬಂದೆ ಅಂತಾದರೆ ಆ ಧನಿಗರು ನನ್ನನ್ನೇ ಬೆನ್ನಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ದೂರ್ತರ ಅಪಹಾಸದಿಂದಲೇ ನಾನು ಭಯಗೊಂಡವನೇ ಇದ್ದೇನಮ್ಮ. ಆದ್ದರಿಂದಲೇ ಕಳರನ್ನು ನಿಗ್ರಹಿಸಿ ನಿನ್ನ ಸುತನಾದಂತ ನನ್ನನ್ನು ಹೊರೆಯಬೇಕಮ್ಮ. ಮಗನ ವಿಧಾತ ಮರುಗದಿರು. ಆದಿಮಾಯಾದಂತ ನಾನು ಯೋಗ ಮಾಯೆಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಆತ ಗಾಢವಾದ ನಿದ್ದೆಯಲ್ಲಿದ್ದಾನೆ. ಈಗೋ ಈ ಚಕ್ರನು ಆತನಿಗೆ ಒಪ್ಪಿಸಿ ಕಳರ ವಧೆಯನ್ನು ಆತ ಮಾಡುತ್ತಾನೆ. ಅಮ್ಮ ಅಷ್ಟರ ತನಕ ನಾನು ಎಲ್ಲಿರಬೇಕಮ್ಮ? ಅಷ್ಟರವರೆಗೆ ಶ್ರೀಹರಿಯ ನಾಭಿ ಕಮಲನಾಳದಲ್ಲಿ ಅಡಗಿರು. ನಿನಗಿದು ಶುಭವಾಗಲಿ. ಬೇರಂತದ್ದು ಇಲ್ಲ. ಹೌದು, ನೇರ ಮೇಲೆ ಕುಳಿತಿರ್ಪೆ. ನಮ್ಮನ್ನು ನೋಡಿದೆ ಹಾಸ್ಯ 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 ಮಾಡಿದಿರೋ. ನಾನು ಹಾಸ್ಯಗಾರನ ಅಲ್ಲ, ನಿನ್ನದೆಂತದಕ್ಕೆ ಕರ್ಮಕ ಹಾಸ್ಯ.
ಅದೆಲ್ಲ ಬೇಡ. ನಮ್ಮಲ್ಲಿ ಹಾಸ್ಯಕ್ಕೆ ಅವಕಾಶ ಇಲ್ಲ. ಅಪಹಾಸ್ಯವಾಗಿ ಹೋಯ್ತು. ಅದಕ್ಕಾಗಿಯೇ ಕೆಂಡಾಮಂಡಲರಾಗಿ ಇಲ್ಲಿಗೆ ಬಂದಿದ್ದೇವೆ. ಯಾರು ನೀನು? ಯಾಕೆ ಕುಡಿತೆ? ಬೇಗ ಹೇಳು. ನೀನು ಮಾತನಾಡ್ತಿ, ಅವ ಒಬ್ಬ ಹುಡುಕುತ್ತಾನೆ. ಏನು ಹುಡುಕುವುದೇನು? ಬರುವಾಗ ಒಂದು ನೋಡಿದೆ, ಒಂದನ್ನೇ ನೋಡಿದ್ದು, ಇದ್ದದ್ದು ಒಂದೇ. ಇಷ್ಟರವರೆಗೆ ನೋಡಿದ್ದು ಒಂದೇ. ಅವರು ನೋಡಿದ್ದು ಒಂದು, ನಾನು ನೋಡಿದ್ದು ಒಂದು. ಒಟ್ಟೆಷ್ಟಾಯ್ತು? ಏಯ್ ಒಂದೇ. ಇರುವುದೇ ಒಂದು, ಅದನ್ನೇ ನೋಡದೆ ನಾವೆಂತ ಸಾಯ್ಬೇಕು? ಒಂದು 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 ಒಂದದು. ಇರುವುದೇ ಒಂದು, ಅದನ್ನು ನೋಡಿದಿರಿ ನೀವು? ಹೌದು. ಏನು ಮಾಡಿದಿರಿ? ನಮ್ಮನ್ನು ಕಂಡಾಗಲೇ ಸಿಗ್ಲಿಲ್ಲ ಅದು. ನೋಡ್ಲಿಕ್ಕೆ ಮಾತ್ರ ನೋಡಿದ ಮೇಲೆ ಇಷ್ಟರವರೆಗೆ ಸಿಗ್ಲಿಲ್ಲ. ಎಲ್ಲಿ ಹೋಯ್ತು? ಅದೇ ನಾವು ಹುಡುಕುವುದು. ಎಲ್ಲಿ ಹೋಯ್ತು ಅಂತ ನಿನ್ನಲ್ಲಿ ಕೇಳಿದ್ದು. ಅದು ಎಲ್ಲಿ ಹೋಯ್ತು ತೋರಿಸು. ಅವನು ತೋರು ಅಂತ ಹೇಳುವ ನೀವು ಯಾರು ಅಂತ ಬೇಡ. ಇದಕ್ಕೆ ಎಂತದು ಗೊತ್ತಿಲ್ಲ, ಸುಮ್ಮನೆ ಕುಳಿತುಕೊಳ್ಳೋದು. ಏಯ್! ಆಲೋಚನೆ ಮಾಡ್ಬೇಕು. ನಾವು ಯಾರು ಅಂತ ಗೊತ್ತಾಗ್ಲಿಲ್ವಾ? ಗೊತ್ತಿಲ್ಲವರಿಗೆ ಸಾಮಾನ್ಯದವರಲ್ಲ. ಧೀರ ಶೂರರೇ. ಇನ್ನು ಹೇಳ್ತಾರೆ ಮತ್ತೆ ಬೇಡ ಅದಕ್ಕೆ. ಸಾಕೆಲ್ಲ ಏರಿಸ್ಬೇಕಾ? ಶೂರ, ಘನ ಗಂಭೀರ, ನಾವೇ ಗಂಭೀರ ಗಂಭೀರ. ನೋಡಿ ಬಹಳ ಸಂತೋಷ. ಸದ್ಯಕ್ಕೆ ಸಂತೋಷ ಆದ್ದು ನಮಗದ ಅಗತ್ಯವಿಲ್ಲ. ಕಾರಣ ಉಂಟು. ಏನು ಕಾರಣ? ಎಷ್ಟು ಕಾಲ ಆಯ್ತೋ ಗೊತ್ತಿಲ್ಲ. ನಿನಗೆ ಕಾಲ ಆಯ್ತಾ? ಕಾಲ ಬಂತ ನಿಮಗೆ ಅಲ್ಲ ಅಲ್ಲ ಅಲ್ಲ, ಇಲ್ಲಿಗೆ ಬರುವುದಕ್ಕೆ? ನಾವು ಇಲ್ಲೇ ಇರುವುದು, ಬರುವುದೆಲ್ಲಿಗೆ? ಆಹಾ, ಇದ್ದದ್ದೇ ಇಲ್ಲಿ. ಈ ದೀರ್ಘವಾದಂತಹ ಸಾಗರದ ಮಧ್ಯೆ ನಾನು ಒಬ್ಬನೇ ಕುಳಿತವ, ಒಂಟಿ ಒಂಟಿ. ಎಷ್ಟು ಕಾಲ ಆಯ್ತೋ ಗೊತ್ತಿಲ್ಲ. ಈಗ ನೀವಿಬ್ಬರು ಬಂದಿರಲ್ಲ, ಬಂದದ್ರಲ್ಲಿ ಒಂದು ಸಂತೋಷ ಆದದ್ದು ನನಗೆ. ಬರಬಾರ್ದಾಗಿತ್ತ? ಬಂದಿರಲ್ಲ ಅಂತ ಸಂತೋಷ. ಯಾಕೆ? ಕಾರಣ ಉಂಟು. ಏನೋ?
ನಾನು ಒಬ್ಬ ಇರುವಾಗೆ ನೀವು ಇಬ್ಬರು ಸೇರುವಾಗೆ ನಮಗೊಂದು ಜೊತೆ ಆಯ್ತಲ್ಲ. ಹಾಳಾದ ಮನೆ ನಿನಗೆ ಜೊತೆಯ ನಮ್ಮ ಮೊಣಕಾಲಿಗೆ ಕೂಡ ಬರುವುದಿಲ್ಲ. ಇಲ್ಲ ಅಜಾನುಬಾಹು ದೀರ್ಘದೇಹ ಪದರು ಮೀಸೆ ನಿನಗೆ ಜೊತೆಯಾಗುದು ಹೇಗ? ಆಗುದಿಲ್ವಾ? ನಿನ್ನ ಮೂಗಿನ ಕೆಳಗೆ ಒಂದು 4 ರೋಮ ಇಲ್ಲ, ಮತ್ತೆ ಜೊತೆ ಅಂತೆ. ನೀವು ದೊಡ್ಡವರಿದ್ರೆ ನೋಡುವುದಕ್ಕೆ ನಾನು ಸಣ್ಣವನಿದ್ರೆ, ನಿಮಗೆ ದಪ್ಪ ಮೀಸೆ ಇದ್ರೆ, ನನಗೆ ಅದು ಇಲ್ಲದೆ ಹೋದ್ರೆ ಜೊತೆ ಆಗುದಿಲ್ವ? ಈ ಮೀಸೆಯ ಬೆಲೆ ಗೊತ್ತುಂಟ ನಿನಗೆ? ಅದು ಅವನಲ್ಲಿ ಕೇಳು. ಏನು ಅವನು ಕಟ್ಟಿ ಕೊಡ್ತಾನ? ಗೊತ್ತಿಲ್ಲ. ಮತ್ತೆ ಅವನಲ್ಲಿ ಕೇಳುತ್ತಾ ನೀನೆಂತ ಹೇಳುದು? ವ್ಯವಸ್ಥೆ ಮಾಡುವ. ಅಧಿಕ ಪ್ರಸಂಗಿ ಬೇಕಾದ ಮಾತಾಡುದಿಲ್ಲ. ಅಯ್ಯ, ಈ ಹೊತ್ತಿನಲ್ಲಿ ನಿಮ್ಮನ್ನು ಕಂಡು ಬಹಳ ಸಂತೋಷವಾಗಿ ಸಂತೋಷಕ್ಕೆ ಇಷ್ಟ ಹಾಕು. ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ಅದು ಯಾರು ಅಂತ ಬೇಕು ನನಗೆ ಈಗ. ಅದು ಗೊತ್ತಿಲ್ಲ. ಅದು ಗೊತ್ತಿಲ್ಲ. ನೀವು ಯಾರು? ಯಾರು ತಿಳಿದಿಲ್ಲ. ಮತ್ತೆ ನಾನು ಯಾರು ಅಂತ ಸರಿ ಗೊತ್ತು. ಏನು ಗೊತ್ತುಂಟು? ಕಾಣ್ತಾ ಇರುವ ಅಪಾರ ಜಲರಾಶಿ, ಜಲರಾಶಿ, ಈ ಜಲಧಿ ಗೊಡೆ. ನನ್ನನ್ನು ಅಣ್ಣ ಅಂತ ಸರಿ ಕರೀತಾರೆ. ದೂರ್ತ ಅಂತ ಕರೀ ನಿನ್ನನ್ನು. ಕೇಳಿದ ಪ್ರಶ್ನೆಗೆ ಉತ್ತರ ಸರಿಯಾಗಿ ಕೊಡ್ಬೇಕು. ಸರಿಯಾಗ್ಲಿಲ್ಲ. ಇಲ್ಲದಿದ್ರೆ ದೂರ್ತಾನೆ ಆಗುದು. ಏನು ಜಲದಿಗೆ ಒಡೆಯ? ಒಡೆಯ ಅವ ಎಲ್ಲಿ ಎಳೀತಾರೆ ಅಂತ ಹೇಳಿಕ ಅಲ್ಲ, ನಾವು ಅವನಿಗೆ ಗೊತ್ತುಂಟು. ನನಗೆ ಬೇಕಾದರೆ ನಿನಗೆ ಬೇಕಾದಲ್ಲ. ಆ ಪ್ರಾಣಿಯ ಬಗ್ಗೆ ನಿನಗೆ ಗೊತ್ತಿಲ್ಲ. ಇಲ್ಲ. ಮತ್ತೆ ನಾಯಕನಾಗುದು ಹೇಗೋ? ಈಗ ನಾಯಕನಂದ್ರೆ ಎಲ್ಲವೂ ಗೊತ್ತಿರ್ಬೇಕು ಅವನಿಗೆ. ಏನೆಲ್ಲ ಗೊತ್ತಿರ್ಬೇಕು? ಆ ಪ್ರಾಣಿಗೆ ತಲೆ ಎಷ್ಟಿತ್ತು ಅಂತ ನಿನಗೆ ಗೊತ್ತುಂಟಾ? ನಾನು ನೋಡ್ಲಿಲ್ಲ. ನಾವು ಲೆಕ್ಕ ಮಾಡಿದ್ದೇನೆ. ಎಷ್ಟಿತ್ತು? ಲೆಕ್ಕದಲ್ಲಿ ನಾವು ಯಾವತ್ತು ತಪ್ಪುವುದಿಲ್ಲ. ಸರಿ. 5 ತಲೆ. ತಲೆ ಇಲ್ಲದವನೇ. ಯಾರು ಹೇಳಿ? ತಲೆ ಇದ್ರೆ ಲೆಕ್ಕ ಸರಿ ಇರ್ತದೆ. ತಲೆ ಇಲ್ಲದವರಿಗೆ ಮಾತ್ರ ಲೆಕ್ಕ ಸರಿ. ನೀನು ಲೆಕ್ಕ ಹಾಗಾಗಿ ನಿನಗಿಲ್ಲ. ಒಂದು ಶಿರ. ಶಿರ ಅಲ್ವೋ? ಶಿರ. ನನಗೆ ಒಂದು ಶಿರ, ಅವನಿಗೆ 5 ತಲೆ. ಹೌದು. ಆ ಪ್ರಾಣಿಗೆ 2 ಕೈ. ನೀನು 4 ಕಾಲ. ಚತುರ್ಭುಜ. ಚತುರ್ಭುಜ ಅಲ್ಲ, ಕರ್ಭುಜ. ಆ ಪ್ರಾಣಿ ಬೆಳ್ಳಗೆ ಆಗಿ ಚಂದ ಗೊತ್ತುಂಟ. ನೀನು ಕಪ್ಪು ಅಂದ್ರೆ ಕರಿಯ. ಕರ್ಬುಡ. ಕಪ್ಪು ಆದ್ರೂ ಎಷ್ಟು ಚಂದ. ಹಾಗೆ ಕಪ್ಪು. ಆ ಪ್ರಾಣಿಯನ್ನು ನೀನು ತೋರಿಸಿಕೊಡಬೇಕು. ಒಂದು ವೇಳೆ ತೋರಿಸದೆ ಇದ್ರೆ ಅದನ್ನು ಬದಿಗಿರಿಸಿ ಹಲ್ಲಿಗೆ ಹಲ್ಲು ತಾಗದ ಹಾಗೆ ನಿನ್ನನ್ನೇ ನುಂಗ್ತೇನೆ. ನಾನು ಗಂಟಲಲ್ಲಿ ಇಳಿಲಿಕ್ಕಿಲ್ಲ. ಹೆಬ್ಬೆರಳು ಹಾಕಿ ತುರುಕಿಸಿ ಏನು ಬಾಯಿಗೆ. ನಡುವೆ ನುಸುಳಿದ್ರೆ ಹಿಡ್ಕೊಂಡೇನು. ಗಂಟಲಲ್ಲಿ ಇಳಿದ್ರೆ ವಿಷವಾದ ಕರಗಿಸಿ ಏನು. ಅಯ್ಯ, 5 ತಲೆಗಳವನಾಗಲಿ, ಕಲಿಗಳೆಂದು ಹೇಳುವ ನೀವಾಗಲಿ, ನನ್ನ ಪದ ತಲೆಗಳಲ್ಲಿ ತಲೆಗಳನ್ನು ಇರಿಸಿದ್ರೆ ರಕ್ಷಿಸಿ ಏನು. ನಿನ್ನ ತಲೆ ಹಿಡಿದು ಬಡಿದ್ದೇವೆ.
ಮುಗಿಸ್ತೇನೆ. ಇಲ್ಲಿ ಬಾರ, ಬಾರಲ್ಲ ಮತ್ತೊಂದು ಇಲ್ಲಿ ಬಾ. ಬಂದೇನೋ ಬರೋದಕ್ಕೆ ಅಲ್ಲಿದ್ದದನ್ನು ನೀನು ತಿನ್ನು, ಇದು ನನಗೆ ಬೇಕು. ನಮ್ಮ ಓ, ಇರುವುದು ಒಂದು, ಹೌದು. ತಿನ್ನುವುದಕ್ಕೆ ನಾವು ಇಬ್ಬರಿದ್ದೇವೆ. ಏನು ಮಾಡುದು? ಸರಿಯಾದ ಪಾಲಾಗಬೇಕು. ಹೇಗೆ? ಆರಂಭದಲ್ಲಿಯೇ ಪಾಲಾಯಿತು ಅಂತಾದ್ರೆ ಅಣ್ಣ ತಮ್ಮಂದಿರಲ್ಲಿ ಜಗಳ ಬರ್ಲಿಕ್ಕೆ ಜಗಳ ಬಾರದ ಹಾಗೆ ಅಣ್ಣ ತಮ್ಮಂದಿರಲ್ಲಿ ಹೇಗೆ? ಇದರಲ್ಲಿರುವ ರಕ್ತ ಮಾಂಸ ಚರ್ಮ ಅಷ್ಟೆಲ್ಲದರಿಗೆ ಉಳಿದದ್ದಲ್ಲ ಅದರಿಗೆ ಬೇಡ. ಮತ್ತದ ಬೇಕಾದ್ರೆ ರಕ್ತ ಮಾಂಸ ಚರ್ಮ ಬಿಟ್ಟರೆ ಎಲುಬೆಂತ ಕಟ ಕಟ ಅಗಿಯುವುದಕ್ಕ? ನಿನಗೆ ಪಾಲಿಲ್ಲ ಅಲ್ಲ, ಕೋಲಾಟ ಆಡುದಕ್ಕ. ನೀನು ಎಂತದ್ ಬೇಕಾದ್ರೆ ಪಾಲು ನಾನು ಮಾಡ್ತೇನೆ. ಆ ಪ್ರಾಣಿಯ ಕಂಠದಿಂದ ಮೇಲೆ ಸೊಂಟದಿಂದ ಕೆಳಗೆ 2 ದೊಡ್ಡ ಪಾಲು ದೊಡ್ಡವನಾದ ನಿನಗೆ, ಉಳಿದ ಮಧ್ಯ ನನಗೆ. ಮಧ್ಯ ನನಗೆ ಬೇಕು. ಪಾಲು ಬೇಕೇ ಬೇಕು. ಇಡೀ ಅದರ ಕಾಲು ಹಿಡಿದು ಮೇಲಿಂದ ಕೆಳಗೆವರೆಗೆ ಪರ್ರ ಹರಿದ್ರೆ ಇಷ್ಟು ಸಣ್ಣ ಪ್ರಾಣಿಯಲ್ಲಿ ನಮ್ಮ ಹೊಟ್ಟೆ ತುಂಬಲಿಕ್ಕಿಲ್ವಾ? ಏ ತಮ್ಮ, ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೂ ಕೂಡ ಬುದ್ಧಿವಂತಿಗೆ ಬೇಕು. ನೀರಿನಲ್ಲಿ ಬಿದ್ದಿದೆಯೋ? ಹೌದು. 4 ದಿವಸ ಕಳೀಲಿ, ದಪ್ಪಗಾಗುತ್ತೆ. ಈಗ ದಪ್ಪ ಇದ್ದದೆಲ್ಲ ನೀರಿನಲ್ಲಿ ಬಿದ್ದದ? ನೀನು ಕೊಂದಾಕಿದ್ದಲ್ಲ, ಇದೆಲ್ಲ ಜೀವ ಇದ್ದದ, ಸಿಗಿದಾಕಿದ್ದಲ್ವಲ್ಲ. ಸರಿ, ಅದು 4 ದಿವಸ ಕಳಿಯುವಾಗ ದಪ್ಪಗಾಗುತ್ತದೆ, ಮೆತ್ತಗಾಗುತ್ತದೆ. ಆದ್ರೆ ಆಮೇಲೆ ಒಂದಷ್ಟು ಹುಟ್ಟಿಕೊಳ್ತದೆ, ಸೇರಿದ್ರೆ ಪರಿಮಳ ಬರ್ತದೆ. ಹಾಗಾದ್ರೆ 4 ದಿವಸ ಇಲ್ಲೇ ಇರುವ, ತಿನ್ನುವುದಕ್ಕೆ ರುಚಿ. ಉಭಯ ಪಕ್ಷಗಳಿಗೂ ಗೆಲುವಿಲ್ಲ ಅಂತಾಗುವಾಗ ಸೋತಂತೆ ನಟಿಸಿ ನಾನು ಎಲೆಯ ಮೇಲೆಯೇ ಹೊರಗಿದೆ. ಅಮ್ಮನನ್ನು ಧ್ಯಾನಿಸಿದವಾಗೆ ಆಕೆ ದಾರಿಯೊಂದನ್ನು ತೋರಿಸಿದ್ದಾಳೆ. ದೈಹಿಕವಾದ ಶಕ್ತಿ ಸಾಮರ್ಥ್ಯದಿಂದ ಅಸಾಧ್ಯ, ಬುದ್ಧಿಶಕ್ತಿಯನ್ನು ಉಪಯೋಗಿಸು. ಸರಿ, ಬರದಂತೆ ನೋಡೋಣ. ನಿಮ್ಮನ್ನು ಹೊಗಳಿದ್ದು ನಿಮ್ಮ ಎಲ್ಲಿಂದ ಬಂದದ್ದು? ಎಲ್ಲಿಂದ? ನಿಮ್ಮ ಈ ಸಾಮರ್ಥ್ಯ ನೋಡುವಾಗೆ ಎಂತದ್ದು ಬರ್ತದೆ ಅಂತ ಹೇಳಲಿಕ್ಕಾಗುದು. ಎಂತದ್ದು ಬಂದ್ರೆ ಆಗುದಿಲ್ಲ, ಬೇಕಾದದೇ ಬರಬೇಕು. ಈಗ ಹೊಗಳಿ ನಿಮ್ಮನ್ನು ನನಗೆ ಸಂತೋಷ, ಎಷ್ಟು ಹೊಗಳಿದ್ರೂ ಸಾಲದು. ಹಾಗೆ ಬಾ. ನಾವೆಲ್ಲ ಹೋದ ಮೇಲೆ ಹೊಗಳ್ತಾ ಕುಳಿತುಕೋ. ಮೆಚ್ಚಿದೆ. ಯಾಕೆ ಮೆಚ್ಚಿದೆ? ನಿನ್ನ ತೋಳಲ್ಲಿರುವಂತಹ ಸಾಮರ್ಥ್ಯಕ್ಕೆ, ಇವನ ಭುಜದಲ್ಲಿರುವಂತಹ ಪರಾಕ್ರಮಕ್ಕೆ ಮೆಚ್ಚಿದೆ. ನಮ್ಮದು ಪೆಟ್ಟು ಅಂದ್ರೆ ಹಾಗೆ. ನಿನ್ನ ಪೆನ್ನಿಗೆ 2 ಬಿದ್ದದ್ದು. ನೀನು ನೀರು ಕುಡಿಲಿಲ್ವಲ್ಲಿ? ಪೆಟ್ಟಿಗೆ ಎದ್ದು ಬಂದದ್ದು ಯಾಕೆ? ಅವರದ್ದು ದೊಡ್ಡ ಪೆಟ್ಟಿಗೆ. ನೀನು ಕೆಳಕ್ಕೆ. ಅಯ್ಯ, ಸಂತೋಷ ಆಗಿ ನಿಮಗಿಬ್ಬರಿಗೂ ಏನಾದ್ರೂ ಕೊಡಬೇಕು. ಯಾರಪ್ಪ? ನಾನು. ಇದು ಕೊಡುವ ಮುಖವ ಅಲ್ಲ, ಇದು ಕೊಡುವ ಕೈಯ. ಸೋತವ ನೀನು. ನಾನು ಸೋತವ? ಬಿದ್ದವ ಕೊಡುವುದಲ್ಲ, ಮತ್ತೆ ಗೆದ್ದವ ನೀನು. ಗೆದ್ದವ ಇದ್ದವ ಕೊಡಬೇಕಾದ. ನಾವು ಗೆದ್ದಿದ್ದೇವೆ, ಯಾರೂ ಇಲ್ಲದ ಕಾರಣ ನಮಗೆ ಇಲ್ಲಿ ಗೆದ್ದವರಿಗೆ ಕೊಡುವುದಕ್ಕೆ ಬೇಡ. ಗೆದ್ದವರಾದ ನಾವೇ ನಿನಗೆ ಕೊಡ್ತೇವೆ. ಕೊಡ್ತೀರಾ? ಕೇಳಬೇಕಾಗ್ತದೆ. ನಾನು ಕೇಳಿದ್ದನ್ನು ಕೊಡ್ತೀರಿ. ಕೊಡುವುದೇ? ಕೇಳುವುದಕ್ಕೆ ಬೇಡುವುದಕ್ಕೆ ನಾನು ಸಿದ್ಧನಿದ್ದೇನೆ. ಬೇಡು. ನಂಬಿಕೆ ಇಲ್ಲ ನನಗೆ. ನಂಬಿಕೆ ಬರಬೇಕಾದ್ರೆ, ನಂಬಿಕೆ ಬರಬೇಕು ಅಂತಾದ್ರೆ ಕರ ತಟ್ಟಿ ಭಾಷೆ ಕೊಡಬೇಕು. ಹಾಗೆ ಕೊಡುವುದು ಭಾಷೆ ಅಲ್ಲ, ಅದು ಭಾಷಣಕ್ಕೆ. ಏನು ಮಾಡಿದ ಈಗ? ನನ್ನ ಕರ ತಟ್ಟಿ ಕೊಡಬೇಕು. ಹೇಳಲಿಕ್ಕೆ ಸಂಕಟ ಏನು ನೀ ಇಷ್ಟೊತ್ತಾಗ? ಕೊಡಿ. ಕೈಯೊಳಗೆ ಬರೋ ಸೊಕ್ಕಿನ ಮೂರ್ಗರಿ
ಇದ್ದಾನಲ್ಲ ನಿನ್ನ ಇಷ್ಟು ಸಣ್ಣ ಕೈಯ ಹಿಡಿಯಲ್ಲಿ ದೀರ್ಘದೇಹಿಗಳಾದ ನಾವು ಸಿಗುವುದು ಹೇಗೋ? ಸಿಕ್ಕಿದ್ದೀರಿ ಅಂತಂದ್ರೆ ನನ್ನ ಕೈಯ ಮುಷ್ಟಿಯ ಹಿಡಿತಕ್ಕೆ ಸಿಕ್ಕಿದ್ದೀರಿ, ಬಿಗಿತ. ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಬೇರೆ ಇದೆ. ಮಹಾ ಸಾಮರ್ಥ್ಯವಂತರಂತೆ ನನಗೆ ನಾನು ಕೇಳಿದ್ದನ್ನು ಕೊಡ್ತೇನೆ ಅಂತ. ಕೊಡ್ತೇವೆ ಅಂತ ಹೇಳಿದ್ರು ನಿನ್ನಾಗಲ್ಲ. ಏನು ಕೇಳಿದ್ರು ಕೊಡ್ತೀರಾ? ನಾನೇನು ಕೇಳ್ತೇನೆ ಅಂತ ನಿರೀಕ್ಷೆ ಕೊಡ್ತೀರಲ್ಲ? ಕೊಡುವುದಾದರೆ ನೀವು ನಿಶ್ಚಯ ಪಡೆಯುವ ಭಾಗ್ಯವಂತ ನಾನು. ನಿಮ್ಮ ತಲೆಗಳನ್ನು ನಿನದು ಮುಗೀತಾ? ಮುಗೀತು ಮುಗೀತು. ಏನೋ ಮಾಡುವುದಿನ್ನು ಪ್ರಾಣವ ಕೇಳಿದ, ಜಾಣತನದಲ್ಲಿ ವಂಚಿಸಿದ, ಸಾನುರಾಗದಿಂದ ಕೊಡದೇ ಇದ್ರೆ ಅಪವಾದಕ್ಕೆ ನಾವು ಕಾರಣರಾಗ್ತೇವೆ. ಅಪವಾದ ಬರಬಾರ್ದು ಅಂತಲ್ವ ಇಷ್ಟೆಲ್ಲ ಮಾಡುವುದು? ನಿನ್ನ ತಲೆ ಉಂಟಲ್ಲ, ನನ್ನಲ್ಲಿ ಒಂದೇ ತಲೆ, ಅದನ್ನು ಅವನಿಗೆ ಕೊಟ್ಟು ಬಿಡು ಒಂದು ಗಳಿಗೆ. ಅವನಲ್ಲಿ ತಲೆ ಇಲ್ಲದ ಕಾರಣ ಅಲ್ವಾ ನಮ್ಮ ತಲೆ ಕೇಳಿದ್ದು? ಅವನದ್ದು ಮತ್ತು ನಿನ್ನದು ಸೇರುವಾಗ ಎರಡಾಗುತ್ತದೋ ಇಲ್ವಾ? ಎರಡು ಆಗ್ತಾರೆ. ಅವನಲ್ಲಿ ತಲೆ ಇದ್ರೆ ನಮ್ಮ ತಲೆ ಕೇಳ್ತಾನ. ಏ ತಮ್ಮ, ಅವ ಬಹಳ ಬುದ್ಧಿವಂತ ಅಂತಂದ್ರೆ ನಾವೇನು ಕಡಿಮೆಯ? ನಮ್ಮಲ್ಲಿ ಇಲ್ಲುವ ಬೇಕಾಗಿ ಮತ್ತೆ ನಾವು ಕುಳಿತಲ್ಲ ಮತ್ತೆ ಹೇಳಬೇಕು. ಇಲ್ಲಿಂದ ಬೇಡ ಅಂತ. ನಮ್ಮ ಬದುಕಿಗೆ ಇದೆಲ್ಲ ಬೇಕೇನೋ? ಯಾವುದು ಬೇಡ. ಬಾಹಿ ಕೊಡಿ ಕೊಡಿ ನಿನಗೇನು ಅವಸರ? ಕೊಡುವುದು ನಾವು ಯಾವಾಗ ಕೊಡಬೇಕು, ಹೇಗೆ ಕೊಡಬೇಕು ಅಂತ ಗೊತ್ತುಂಟು. ಕಾಣ್ತಾ ಉಂಟು ಅಗಾಧವಾದ ಅಂಬುದಿ. ಒಂದೇ ಒಂದು ಬಿಂದು ಜಲವು ನಮ್ಮ ಶರೀರಕ್ಕೆ ಸೋಕದ ಹಾಗೆ ಪ್ರಾಣ ತೆಗೆ. ನಿನಗೆ ಅದೆಲ್ಲ ಗೊತ್ತಾಗುವುದಿಲ್ಲ. ನೀರಿಲ್ಲದಲ್ಲಿ ನಮ್ಮ ತಲೆ ಕಡಿ. ನಾನೇನು ನೀವೇನು ಎನ್ನುವುದು ಅರಿಯದೆ ಆಡುವಂತ ಮೂರ್ಖರಂತೆ ವರ್ತಿಸ್ತಾ ಇದ್ದೀನಿ. ನನ್ನನ್ನು ನೋಡುವಂತ ದಿವ್ಯ ಜ್ಞಾನ ದೃಷ್ಟಿಯನ್ನು ಕರುಣಿಸಿದ್ದೇನೆ. ಇದು ವಿಶ್ವವಿರಾಟ ಸ್ವರೂಪ. ಅಗಾಧವಾದ ಜಲರಾಶಿಯ ಮಧ್ಯದಲ್ಲಿ ಹುಟ್ಟಿಕೊಂಡಾಗಲೇ ನಮ್ಮ ಸ್ಥಿತಿಗತಿಯನ್ನು ತಿಳಿದುಕೊಳ್ಳುವುದಕ್ಕೆ ಬಹಳ ಕಷ್ಟವಾಗಿದೆ. ನಿನ್ನನ್ನು ಕಂಡಾಗಲೇ ಮೇಲುವಾಯ್ತು ಧಾವಿಸಿ ಬಂದವರು ನಾವು. ಕೇವಲ ಹಸಿವೆನ್ನುವುದು ಉದರಕ್ಕಾದದ್ದಲ್ಲ, ಯೋಚನೆಯೇ ಜ್ಞಾನ ಎನ್ನುವಂತಹ ಹಸಿವು ನಮ್ಮನ್ನು ಕಾಡಿದೆ. ಹಿನ್ನೆಲೆ ಇಲ್ಲದಂತಹ ನಮ್ಮ ಬದುಕಿಗೆ ಹೊಸ ವ್ಯಾಖ್ಯಾನವುದು ಒದಗಿ ಬರಬೇಕು ಅಂತಾದರೆ ಹಿನ್ನೆಲೆಯನ್ನು ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ನಮಗಿತ್ತು. ಸತ್ವ, ರಜ, ತಮ ಎನ್ನುವಂತಹ ಗುಣತ್ರಯಗಳು ಏಕ ಪ್ರಕಾರವಾಗಿ ನಿನ್ನಲ್ಲಿಯೇ ಲೀನವಾಗಿದೆ. ತಾಮಸ
ತಾಮಸೆ ಗುಣವನ್ನು ನಿನ್ನಲ್ಲಿ ಇರಿಸಿಕೊಳ್ಳದೆ ಕಲ್ಮಶದೋಪಾದಿಯಲ್ಲಿ ಹೊರಗೆಡಹಿದೆ. ಕಲ್ಮಶ ಎನ್ನುವುದು ನೀರಿಗೆ ಬಿದ್ದಾಗ ಕರಗಿ ನೀರಾಗಿ ಹೋಗುತ್ತಿತ್ತೋ ಏನು, ಆದರೆ ಹಾಗಾಗಲಿಲ್ಲ. ದಿವ್ಯ ದೇಹಧಾರಿಗಳಾದಂತಹ ನಾವು ಹುಟ್ಟಿಕೊಂಡೆವು. ಈ ದೈತ್ಯ ದೇಹದಲ್ಲಿ ಕ್ರೌರ್ಯವೇ ಅಧಿಕವಾಗಿ ವಿಜೃಂಭಿಸಿತ್ತು. ತಾಮಸ ಸ್ವಭಾವವೇ ಮೇಲ್ವಾಯಿತು ಕಂಡದ್ದು. ಬೇಕಾದ ಆಕಾರ ಇದೆ, ರೂಪ ಇದೆ, ಗುಣ ಇದೆ, ಜ್ಞಾನ ಮಾತ್ರ ಉಳಿದದ್ದು. ಯಾಕದನ್ನು ತುಂಬಿಕೊಡ್ಲಿಲ್ಲ, ನಮಗೆ ಅರ್ಥವಾಗಲಿಲ್ಲ. ಆದರೆ ಈ ಕಾಲಕ್ಕೆ ಎಲ್ಲವನ್ನು ತಿಳಿದುಕೊಳ್ಳುವಂತಹ ಸಾಮರ್ಥ್ಯವನ್ನು ನೀನು ಒದಗಿಸಿಕೊಟ್ಟದ್ದು. ಅದುವೇ ಶ್ರೀ, ಅದುವೇ ಸಂಪತ್ತು ನಮಗೆ. ಯಾರೇ ಆಗಲಿ ಜನ್ಮ ಕ್ಷೇತ್ರದ ಕಡೆಗೆ ವಿಶೇಷವಾದಂತಹ ಒಲವನ್ನು ಹೊಂದಲೇಬೇಕು, ಹೊಂದತಕ್ಕುದು. ನಾವು ಹಾಗೆ ಮಾಡಲಿಲ್ಲ. ವಿರೋಧವನ್ನು ವ್ಯಕ್ತಪಡಿಸಿ ಅದುವೇ ಘೋರತರವಾದ ಅಪರಾಧವಾಗಿ ಹೋಗಿದೆ. ತಂದೆಯೇ, ವಿಶ್ವಂ ವಿಷ್ಣು ವಷಟ್ಕಾರೋ ಭೂತ ಭವ್ಯ ಭವತ್ಪ್ರಭು, ನಿನ್ನಿಂದಲೇ ಎಲ್ಲವೂ ಎನ್ನುವುದನ್ನು ತಿಳಿದಾಗಲೇ ಶಿರವು ಬಾಗುತ್ತದೆ, ಕರಗಳು ಮುಗುಳಾಗುತ್ತದೆ. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ನಾರಾಯಣ ನಾರಾಯಣ. ಜಯ 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 ಯೋಗೋ ಯೋಗವಿದಾಮ್ನೇತ ಪ್ರಧಾನ ಪುರುಷೇಶ್ವರ. ಓ ತಂದೆಯೇ, ಮೃತ್ಯುಂಜಯನಿಗೆ ನೀನು ಮಿತ್ರ. ನಿತ್ಯ ನುತಿಸುವ ಅಪಾರ ಸಂಖ್ಯೆಯ ಭಕ್ತರಿಗೆ ಅವರ ಮನದ ಇಷ್ಟಾರ್ಥವನ್ನು ಕರುಣಿಸುವ ಭಗವಂತ ನೀನು. ಮಕ್ಕಳೋಪಾದಿಯಲ್ಲಿ ನಾವಿದ್ದೇವೆ, ತಂದೆಯ ಸ್ಥಾನದಲ್ಲಿ ನೀನಿದ್ದೀ ಎನ್ನುವುದನ್ನು ನೀನು ನಮಗೆ ಜ್ಞಾನ ದೃಷ್ಟಿ ಕೊಟ್ಟಾಗಲೇ ತಿಳಿದುಕೊಂಡೆವು. ನಿನ್ನನ್ನು ಕಂಡಾಗಲೇ ಬೈದೆವು, ಬಡಿದೆವು, ಭಂಗಿಸಿದೆವು. ಈಗ ನಮಗೆ ಅರ್ಥವಾಗ್ತಾ ಉಂಟು, ಸರ್ವಾಪರಾಧ ಮಾಡಿದ್ದೇವೆ. ಅರಿಯದೆ ಮಾಡಿದಂತಹ ಪಾಪವನ್ನು ಮನ್ನಿಸಿ ಇದುವರೆಗೆ ಹೆಸರೇ ಇಲ್ಲದೆ ಬದುಕಿದಂತಹ ನಿನ್ನ ಮಕ್ಕಳಾದ ನಮಗೆ ಒಂದು ಒಳ್ಳೆಯ ಹೆಸರನ್ನು ಕರುಣಿಸು. ಆ ಹೆಸರನ್ನು ನಿನ್ನ ಹೆಸರಿನೊಂದಿಗೆ ಐಕ್ಯಗೊಳಿಸಿ ನಮ್ಮ ಹೆಸರು ಚಿರಸ್ಥಾಯಿ ಆಗುವಂತೆ ಮಾಡು. ನಮ್ಮನ್ನು ಉದ್ಧರಿಸು ತಂದೆ, ಉದ್ಧರಿಸು. ಈ ಹೊತ್ತಿನಲ್ಲಿ ನನ್ನ ಮಕ್ಕಳಾದ ನಿಮಗೆ ಹೆಸರಿಡುವುದು ನನಗೂ ಕರ್ತವ್ಯವೇ ಹೌದು. ಮೃದು ಮಧುರ ಭಾವವನ್ನು ಹೊಂದಿರುವ ನೀನೇ ಮಧು, ಕಠಿಣ ಕರ್ಕಶತೆಯನ್ನೇ ಮೈಗೂಡಿಸಿಕೊಂಡಿರುವ ನೀನೇ ಕೈಟಭ. ನಿಮ್ಮಿಚ್ಛೆಯಂತೆ ನಿಮ್ಮನ್ನು ಕೊಂದು ನಿಮ್ಮ ಹೆಸರನ್ನು ಅಜರಾಮರವಾಗಿಸುತ್ತೇನೆ. ಮಧುವನ್ನು ಕೊಂದು ಮಧುಸೂದನ ಎನಿಸಿಕೊಳ್ಳುತ್ತೇನೆ. ಕೈಟಭನನ್ನು ತರಿದು ಕೈಟಬಾರಿ ಅಂತ ಕರೆಸಿಕೊಳ್ಳುತ್ತೇನೆ. ನಿಮ್ಮ ದೇಹದಿಂದ ಉದಿಸಿದಂತಹ ಮೇಧಸ್ಸನ್ನು ಈ ಜಲರಾಶಿಗೆ ಸೇರಿಸುತ್ತೇನೆ. ಅದಕ್ಕೆ ಮೇದಿನಿ ಎಂಬುದಾಗಿ ಹೆಸರಿಡೋಣ. ಕರ್ಮ ಪ್ರಪಂಚವಾಗಿ ಅದರಲ್ಲಿ ಸೃಷ್ಟಿ ಸ್ಥಿತಿ ಲಯಗಳು ಮುಂದುವರಿಯಲಿ. ಬ್ರಹ್ಮನನ್ನು ಸೃಷ್ಟಿ ಕಾರ್ಯಕ್ಕೆ ನಿಯೋಜಿಸೋಣ. ನಿಮ್ಮನ್ನು ಸೃಷ್ಟಿಸಿ ಸೃಜಿಸಿ ಲಯಗೊಳಿಸುವ ಮೂಲಕವಾಗಿ 3 ಕಾರ್ಯಗಳನ್ನೇ ಸಗಿದ ನಾರಾಯಣನಾಗುತ್ತೇನೆ. ನಿಮ್ಮಿಚ್ಛೆಯಂತೆ ನಿಮ್ಮನ್ನು ವಧಿಸುವುದಕ್ಕಾಗಿ ನನ್ನ ಜಂಗೆಗಳನ್ನು ವಿಚಾರವಾಗಿ ವಿಸ್ತರಿಸಿದ್ದೇನೆ. ನಿಮ್ಮ ತಲೆಗಳನ್ನಿಟ್ಟು ಒಂದು ಹನಿ ನೀರು ಸಾಕದಂತೆ ವಧಿಸುತ್ತೇನೆ. ಹೀಗೆ
ಇಲ್ಲಿಗೆ ಅಧಿಕಾರಿಣಿಯಾಗಿ ಮೆರೆಯುತ್ತಾ ಇರುವವರು ನನ್ನ ತಾಯಿ ದಿತಿದೇವಿ. ಅವರ ಪ್ರೀತಿಯ ಸುಪುತ್ರಿಯಾಗಿ ಮಾಲಿನಿ ಎನ್ನುವಂತ ನಾಮಧೇಯದಿಂದ ಈ ಭೂಮಿಯ ಬೆಳಕನ್ನು ಕಂಡವಳು ನಾನು. ಸಂಪತ್ತು ಸೌಭಾಗ್ಯದಿಂದ ಸಂತೋಷ ಎಲ್ಲವೂ ತುಂಬಿ ತೊಳುಕುತ್ತಾ ಇತ್ತು. ಆದ್ರೇನು ಮಾಡೋಣ, ದೇವತೆಗಳ ಮೋಸದಿಂದಾಗಿ ಈಗ ಕಷ್ಟ ಒದಗಿ ಬಂದಿದೆ. ತಾಯಿ ಕಣ್ಣೀರು ಸುರಿಸುವಂತ ಪರಿಸ್ಥಿತಿ ಒದಗಿ ಬಂತಲ್ಲ. ಹಾಗಾಗಿ ತಾಯಿಗೆ ಧೈರ್ಯದ ಮಾತನ್ನು ಹೇಳಿ ಅವರ ಆಜ್ಞೆಯನ್ನು ಹೊತ್ತುಕೊಂಡು ಕಾಡ ದಾರಿಯನ್ನು ಹಿಡಿದವಳು ನಾನು. ಘೋರಾರಣ್ಯವನ್ನು ಸೇರಿಕೊಂಡೆ. ಯಾಕೆ ಗೊತ್ತೇ? ಬ್ರಹ್ಮದೇವನ ಕುರಿತು ತಪಸ್ಸನ್ನು ಮಾಡಬೇಕು. ಗಂಡು ಮಗುವನ್ನು ಪಡೆಯುವಂತಹ ವರವನ್ನು ಬ್ರಹ್ಮದೇವನಲ್ಲಿ ಕೇಳಿಕೊಳ್ಳಬೇಕು. ಹಾಗಾಗಿ ಬಂದವಳು ನಾನು. ಪ್ರಶಾಂತವಾದಂತಹ ವಾತಾವರಣ, ತಪಸ್ಸನ್ನಾಚರಿಸುವುದಕ್ಕೆ ಯೋಗ್ಯವಾದಂತಹ ಸ್ಥಳ ಇದೆನಿಸಿಕೊಂಡಿದೆ. ತಪಸ್ಸಲ್ಲಿ ತೊಡಗಿಕೊಳ್ಳುವ ಮುನ್ನ ನಾನು ಸ್ವಲ್ಪ ಯೋಚನೆ ಮಾಡಬೇಕಾದಿಷ್ಟು. ಸೌಂದರ್ಯವತಿಯಾಗಿ ಈ ರೀತಿ ತಪಸ್ಸನ್ನು ಮಾಡಿದ್ರೆ ನನ್ನ ಸೌಂದರ್ಯ ನನಗೆ ಮಾರಕವಾಗಿ ಹೋಗ್ತದೆ. ಯಾಕೆ? ಇಳಿಯ ಕಾಮುಕರು ಬಿಡುವುದಿಲ್ಲ, ಇತ್ತ ಕಡೆಯಿಂದ ಆ ದೇವತೆಗಳು ಬಿಡುವುದಿಲ್ಲ. ಯಾರಿಗೂ ತಿಳಿಯದ ರೀತಿಯಲ್ಲಿ ತಪಸ್ಸನ್ನು ಮಾಡಬೇಕಂತಾದ್ರೆ ಒಂದೇ ಒಂದು ದಾರಿ, ಮಹಿಷಿ ರೂಪ, ತಕ್ಕುದಾದಂತಹ ಉಪಾಯ. ಇದೋ ಮಹಿಷಿ ರೂಪದಿಂದ ತಪಸ್ಸನ್ನಾಚರಿಸ್ತೇವೆ. ಆದರೆ ನನ್ನ ತಪಸ್ಸಿಗೆ ಒಂದಿನ ಮೇಲೆ ವಿಘ್ನ ಉಂಟಾಯಿತು. ಯಾರಿಂದ ಹೇಗೆ ಎಂಬುದಾಗಿ ನನ್ನ ಜ್ಞಾನ ದೃಷ್ಟಿಯಿಂದ ನೋಡಿದಂತಾದ್ರೆ ಸ್ಥಿತಿ ಸುತೆಯಾದಂತಹ ಮಾಲಿನಿ ಮಹಿಷಿ ರೂಪದಿಂದ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಇದು ಹೇಗಾಯ್ತು ಬಂದಿರ? ಆಚರಿಸುತ್ತಿದ್ದಾಳೆ. ಮಹಿಷಿ ರೂಪದಿಂದ ತಪಸ್ಸನ್ನಾಚರಿಸುತ್ತಿರುವ ಈಕೆ ಉದರಲಿ ಮಹಿಷನೇ ಹುಟ್ಟಲಿ. ನಾನು ಕೊಟ್ಟಂತಹ ಶಾಪವನ್ನು 3 ಮೂರ್ತಿಗಳಿಂದ ಪರಿಮಾಣಿಸಿದೆ. ಇನ್ನಿಲ್ಲಿ ನಿಲ್ಲುವುದು ಸರಿಯಲ್ಲ. ತಪಸ್ಸಿಗೆ ಯೋಗ್ಯವಾದ ಸ್ಥಳ ಹುಡುಕಬೇಕಾಗಿದೆ. ಮುಂದುವರಿಯುತ್ತೇನೆ. ತಪೋನಿರತವಾದವಳು ನೀನು. ನಿನ್ನ ತಪೋಶಕ್ತಿಗೆ ಮೆಚ್ಚಿದ್ದೇನೆ. ಏನು ಬೇಕು ಮಗಳಿಗೆ? ಕೇಳಬೇಕು ಸ್ವಾಮಿ. ಹರುಷದಿಂದ ಹರುಷದಿಂದಲೇ ಮನದಿರವ ವಿರಾಟ
ನಾನು ಈ ರೀತಿ ತಪಸ್ಸನ್ನು ಮಾಡುವುದಕ್ಕೆ ಬಲವಾದಂತಹ ಕಾರಣ ಇದೆ. ಏನಮ್ಮ? ದೈತ್ಯ ಕುಲಕ್ಕೊಂದು ಗಂಡು ಮಗು ಬೇಕು. ನಾನು ಮದುವೆಯಾದ ಬಳಿಕ ನನ್ನ ಉದರದಲ್ಲಿ ಹುಟ್ಟುವಂತ ಮಗು ಗಂಡು ಆಗಬೇಕು, ಸಮರ್ಥನಾಗಿ ಮೆರೆಯಬೇಕೆನ್ನುವಂತ ಆಸೆಯನ್ನು ಈಡೇರಿಸಿಕೊಡಿ ತಂದೆ. ಕುಲೋದ್ಧಾರಕನಾದಂತಹ ಮಗನವರವನನ್ನು ಪಡೆಯಬೇಕು ಎನ್ನುವಂತ ಹೆಬ್ಬೆಯಕೆಯ ಮಗಳೇ, ಸತ್ಯ. ನಿಮ್ಮಂತೆ ರೂಪ ಅಲ್ಲದಿದ್ದರೂ ಕೋಣ ಮಗ ನಿನ್ನ ಉದರದಲ್ಲಿ ಜನಿಸುವಂತಹ ವರವನ್ನು ಅನುಗ್ರಹಿಸಿ. ಶಿವ 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 ಶಿವ, ನಾನು ಕೋಣವನ್ನು ಸಾಕುವುದು ಹೇಗೆ ತಂದೆ? ನನಗೆ ಕೋಣ ಮಗ ಬೇಡ ಬೇಡ ತಂದೆ, ಬೇಡ. ಮರುಗದಿರು ಮಾಲಿನಿಯೇ, ಮರುಗದಿರು ಮಾಲಿನಿಯೇ, ಮುನಿಬರ ಬುರಿದ ವಚನವೋ ತಪ್ಪನರಿಯದು, ಮುನಿವರ ಬುರಿದ ವಚನವೋ ತಪ್ಪನರಿಯದು. ಅದ್ಯಾಕೆ? ಮಹಿಷದ ಜನಿಸಿದರು ನಿನ್ನುದರದಲ್ಲಿ ಮುಂದೆ ಏನಾಗ್ತಾನೆ? ತ್ರಿಜಗದಿ ಮಿರಿಯುವನು ಘನಕೀರ್ತಿಯುಂದಲೇ ಮರೆಯ ಮಾತನ್ನಿನುದ ಸಂತೈಸಿದನು ಮಾಲಿನಿಯ. ಮರುಗದಿರು ಮಾಲಿನಿಯೇ, ಮಾಲಿನಿಯೇ, ಮರುಗದಿರು ಮರುಗದಿರು ಮಾಲಿನಿ. ಮರುಗು ಹಾಗೆ ನುಡಿದು ಬಿಟ್ರಲ್ಲ ತಂದೆ ನೀವು. ಏನು ಮಾಡೋಣ ಒಮ್ಮ ಹೇಳು. ನೀನು ಕೋಣಿರುತ್ತವಾದಂತಹ ಸಂದರ್ಭ ಹತ್ತಿರದಲ್ಲಿಯೇ ಶುಕಮುನಿ ಓರ್ವರು ತಪಸ್ಸನ್ನಾಚರಿಸುತ್ತಾ ಇದ್ದರು. ಅದಕ್ಕೆ? ಅವರ ತಪಸ್ಸು ಭಂಗವಾಗಿ ಹೋಯಿತು. ಹಾ. ಇದಕ್ಕೆ ನೀನೇ ಕಾರಣವು ಎನ್ನುವುದನ್ನು ತಿಳಿದಂತಹ ಮುನಿವರ ಕ್ರೋಧಗೊಂಡು ನಿನ್ನ ಉದರದಲ್ಲಿ ಮಹೇಶನೇ ಜನಿಸಲಿ ಎನ್ನುವ ಹಾಗೆ ಅವರು ಶಪಿಸಿ ಬಿಟ್ಟಿದ್ದಾರೆ. ಮುನಿಯ ಶಾಪ. ಹೌದು. ನನ್ನ ಭಗವಂತ ನೀವು ಇದಕ್ಕೊಂದು ಪರಿಹಾರ ಸಿಗಬಹುದಲ್ವೇ ಆ ತಂದೆ? ಕಾಲದಲ್ಲಿ ಮುನಿವರ ಮತ್ತೊಂದು ವಚನವನ್ನು ಹೇಳಿದವರಿದ್ದಾರೆ. ಏನಂತ? ತಾನು ಕೊಟ್ಟಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಹಾರವೇ ಸಿಗದೆ ಹೋಗಲಿ ಎನ್ನುವ ಹಾಗೆ. ಹೌದಾ? ಹಾಗಾದ್ರೆ ನನಗೆ ಜೀವನವೇ ಇಲ್ವೋ ತಂದೆ? ಕೊರಗದಿರು ಮಗಳೇ, ಕಣ್ಣೀರನ್ನು ಸುರಿಸಬೇಡ. ನಿನ್ನ ಮಗ ಕೋಣನಾದರೂ ಅವನ ಮುಂದೆ ಜಾಣನೆಂದೆನಿಸಿಕೊಳ್ಳುತ್ತಾನೆ, ಪ್ರವೀಣನೆಂದೆನಿಸಿಕೊಳ್ಳುತ್ತಾನೆ. 3 ಲೋಕದಲ್ಲಿಯೂ ಅದ್ವಿತೀಯವಾದಂತಹ ವ್ಯಕ್ತಿತ್ವವನ್ನು ಸಂಪಾದಿಸುವ ಪುತ್ರರತ್ನನಾಗುತ್ತಾನೆ. ಇಷ್ಟು ಸಾಲದೆ ಹೋಗಿ ಬಾ, ಶುಭವಾಗಲಿ. ಸಂತೋಷ ಸಂತೋಷ ಆಯ್ತಲ್ಲ ನನ್ನ ಮನಸ್ಸಿಗೆ. ಆ ರೀತಿ ಬ್ರಹ್ಮದೇವರು ಆಡಿ ಬಿಟ್ರಲ್ಲ, ಈ ಮಾತು ಅಮ್ಮನೂ ಕೇಳಬೇಕು. ಹೋಗ್ತೇನೆ. ಇತ್ತಲ ಕಶ್ಯಪ ಮುನೀಶನ ಅತ್ತಿಯಾಗೆ ಗದಿಯೂ ತನ್ನಯ ಪುತ್ರರೆಲ್ಲರೂ ತುರಪುರವ ಬಯಸುತ್ತದಂಗರಗೆ ತಿಥಿಯೂ. ಜಯ ನಮೋ ಪರಮೇಶ್ವರನೇ ಕಾಪಾಡು. ಸಪ್ತ ಸಾಗರದ ಎತ್ತಿದಂತಹ ಮುತ್ತಿನೋಪಾದಿಯಲ್ಲಿ, ಸಪ್ತ ಸ್ವರಗಳಿಂದ ಹೊರಹುವಂತ ರಾಗದೋಪಾದಿಯಲ್ಲಿ, ಸಪ್ತ ವರ್ಣಗಳಿಂದ ಮೂಡಿ ಬರುವಂತಹ ಕಮಲ ಬಿಲ್ಲಿನ ಹಾಗೆ ಶೋಭಾಯಮಾನವಾಗಿ ವರ್ಣರಂಜಿತವಾಗಿ ಶೋಭಿಸುತ್ತಾ ಉಂಟು ನಮ್ಮೀಶೋಣಿತಾಪುರ. ಮಗಳಾದ ಮಗನನ್ನು ಕರ್ಣಕ್ಕೆ ಕಳುಹಿದ್ದೇನೆ. ಬ್ರಹ್ಮದೇವರಿಗೂ ತಪಸ್ಸನ್ನು ಆಚರಿಸು. ತಪಸ್ಸಿನ ಮುಖೇನವಾಗಿ 3 ಲೋಕ ಜಯಿಸುವಂತಹ, 3 ಲೋಕದಲ್ಲಿ ವಿಭುವಾಗಿ ಮೆರೆಯುವಂತಹ ಒಬ್ಬ ವರಪುತ್ರನು ಪಡೆ ಎನ್ನುವ ಹಾಗೆ ಈ ಸಮಯಕ್ಕೆ ನನ್ನ ಆಸೆಯನ್ನು ಚಾಚು ತಪ್ಪದೆ ಹಿಡಿಸಿದ್ದಾಳೆ. ಈ ಸಂದರ್ಭಕ್ಕಾಗುವಾಗ ಪಾತಾಳೋಕಧಿಪತಿ ವಿದ್ಯುನ್ಮಾಲಿ ಎಂಬಾತನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದೇನೆ. ಅವರ ಸುಖ ದಾಂಪತ್ಯ ಜೀವನ ಸಲುವಾಗಿ ಒಂದು ಗಂಡು ಮಗುವಿಗೆ ಜನ್ಮನಿಟ್ಟಿದ್ದಾಳೆ. ಮಗುವಿನ ಲಾಲನೆ ಪಾಲನೆಯನ್ನು ಕಂಡು ಸಂತೋಷದ ಜೀವನ ನಡೆಸಿಕೊಂಡು ಬಂದನು ಸತ್ಯ. ಆದ್ರೆ ಇನ್ನು ಮಾಡೋಣ ಹೇಳಿ, ಸ್ವರ್ಗ ಲೋಕವನ್ನು ಪಡೆಯುವಂತ ಕನಸು ಕನಸಾಗಿ ಉಳಿಯುತ್ತಲ್ಲ. ನನ್ನ ಕಷ್ಟವನ್ನು ಹೇಳಿಕೊಡಿ.
ಅಧಿಕಾರಿಗಳು ಎದ್ದು ಕಾಣುತ್ತಾರೆ. ಅತ್ತೆಯವರೇ, ನಿಮ್ಮ ಮುಖದಲ್ಲಿ ಆವರಿಸಿರುವಂತಹ ದುಃಖ, ನಿಮ್ಮ ವದನದಲ್ಲಿ ಕಂಡು ಬರುತ್ತಿರುವಂತಹ ಅಶ್ರುಧಾರೆ ಯಾಕೆ? ಏನು ಕಾರಣ? ಯಾರಿಂದ? ನನ್ನ ಕಣ್ಣಿನ ಗತಿಯನ್ನು ಏನೆಂದು ಬಿತ್ತರಿಸಲಿ? ಏನದು? ಸ್ವರ್ಗ ಲೋಕವನ್ನು ಪಡೆಯಬೇಕು, ಸ್ವರ್ಗ ಲೋಕದ ಅಧಿಕಾರ ಸ್ಥಾಪಿಸಬೇಕೆನ್ನುವ ಹಾಗೆ ಅದೆಷ್ಟು ಹೊಂಗನಸು ಕಂಡುಬಂದು ಸಂತೋಷ ಯಾವುದು ಕೈಗೊಳ್ಳಲಿಲ್ಲ. ಯಾಕೆ? ಸ್ವರ್ಗ ಲೋಕದ ಅಧಿಕಾರ ಪಡೆಯಲು ಹೋದಂತಹ ನನ್ನ ಮಕ್ಕಳು ಕೊಂದು ಮುಗಿಸಿದರಾದ ಈ ಸಮಯಕ್ಕೆ ನನ್ನದೊಂದು ಆಸೆ ನಡೆಸಿಕೊಳ್ಳಬೇಕು. ಸ್ವರ್ಗ ಲೋಕದ ಅಧಿಕಾರ ಸಿಗಬೇಕು. ಅಷ್ಟು ಮಾತ್ರವಲ್ಲ, ಸತ್ತು ಹೋದಂತ ನನ್ನ ಮಕ್ಕಳ ಆತ್ಮಕ್ಕೆ ಶಾಂತಿ. ಪ್ರತಿಯೊಬ್ಬರಿಗೂ ಕೂಡ ಪೆಟ್ಟನ್ನು ಕೊಟ್ಟೆ. ಪೆಟ್ಟನ್ನು ತಾಳುವುದಕ್ಕಾಗದೆ ಓಡಿ ಹೋಗುತ್ತಾ ಇದ್ದಾರೆ. ಅವರನ್ನು ಅಟ್ಟಿಸಿಕೊಂಡು ಹೋಗುವುದರಲ್ಲಿ ಅರ್ಥವೇ ಇಲ್ಲ. ಬೇಕಾದಂತಹ ಸಿಂಹವಿಷ್ಠನು ಬರಿದಾಗಿದೆ.
ಬಂದವ ಸಂತೋಷಗೊಂಡ ದೇವತೆಗಳು ಸಮವೃಷ್ಟಿಯನ್ನು ಸುರಿಸುತ್ತಾ ಇದ್ದಾರೆ. ಈ ಸಂತೋಷದ ವಿಚಾರವನ್ನು ತಿಳಿಸುವುದಕ್ಕೆ ಯಕ್ಷಲೋಕ ಸೇರಿಕೊಂಡು ಕರೆದದ್ದು ಹೌದು. ಓ ಅಮ್ಮ, ಓ ಅಮ್ಮ, ಹೇಮ ಮಾಲಿನಿ ಅಜ್ಜಿಯ ಶಾಲಿನಿಯ ಹಾಗೆಲ್ಲ ಓ ಅಮ್ಮ ಮಾಲಿನಿ ಅಮ್ಮ ಹಾಗೆ. ಯಾರು ನೀನು? ಪರಿಚಯ ಇಲ್ಲದವನನ್ನು ಒಳಗೆ ಬಿಟ್ಟದ್ದು ಯಾರಪ್ಪ? ಏನಮ್ಮ ಗೊತ್ತಾ ಇಲ್ಲ ನನಗೆ. ಇಷ್ಟು ವರ್ಷ ಈ ಅರಮನೆಯಲ್ಲಿ ಆಚೆ ಈಚೆ ಓಡಾಡಿಕೊಂಡ ಒಂದು ಪರಿಚಯ ಇಲ್ವಾ? ತುಂಬಾ ಜನ ಓಡಾಡ್ತಾರಪ್ಪ, ಯಾರನ್ನಂತ ಗುರ್ತ ಇಟ್ಕೊಳ್ಳುದು ಹೇಳು? ನಿಮ್ಮ ಗಂಡ ಆಚೆ ಈಚೆ ಹೋಗ್ತಾ ಇದ್ರ? ಹೋಗುವಾಗ ಅವರ ಹಿಂಬದಿಯಿಂದ ಹೀಗೆ ಚೀಲ ಇಟ್ಕೊಂಡು ಹೋಗ್ತಾ ಇದ್ದ. ಓರ್ ದೂತ ನೀನಾ? ಹೌದಾ? ತುಂಬಾ ದಿವಸ ಆಯ್ತು ಮೇಲೆ ಹೋಗಿ. ಹೌದು, ಅಲ್ಲಿಂದ ಬಂದವರ ನೀನು. ಏನು ವಿಚಾರ? ಬೇಕು ತಾಯಿ ಭಿನ್ನ ಮಾದಿನಿ
ಅಡ್ಡ ಬೀಳುವುದು? ಅಮ್ಮ ಅಲ್ವಾ? ಒಳ್ಳೆ. ಅಮ್ಮ, ಏನಾಯ್ತು? ನಾವೆಲ್ಲ ನಿಮ್ಮ ಗಂಡನ ಜೊತೆ ಸುರ್ಪುರಕ್ಕೆ ಹೋದ್ದು. ಸುರಪುರಕ್ಕೆ ಹೋದವರು? ಹೌದೌದು. ಅಲ್ಲಿ ಹೋದ ಕೂಡಲ ದೇವರ ಕಳ್ಳರು ದೇವತೆಗಳು ಎಲ್ಲ ಯುದ್ಧಕ್ಕೆ ಬಂದದ್ದಲ್ಲ. ಒಟ್ಟಿಗೆ ಬಂದ್ರ? ಏನಾಯ್ತು? ಬಂದವರಿಗೆ ಒಂದೊಂದೇ ಪೆಟ್ಟು ಕೊಟ್ಟು ಕಳಿಸಿದ್ದು. ನೀವು ಮತ್ತೆ ಹೌದಾ? ಕೊನೆಗೆ ಬಂದವ ಅವ ಸುರಪ್ಪ ಅಲ್ಲ? ಅವ ಬಂದ ಒಂದು ಚಂದ ಕಾಣಬೇಕಿತ್ತು. ಹೇಗೆ ಬಂದ? ಅವ 56ರಲ್ಲಿ ಬಂದದ್ದು. ಐರಾವತವನ್ನು ಏರಿಕೊಂಡು ಬಂದ. ಓ, ಎಂತದು ಅದೀಗ ಐರಾವತ? ಹೌದು. 1000 ಸೊಂಡಿಲುಗಳು. ಮತ್ತೆ ಎಂತದ್ದು? ಅದೇ ಹೇಳಿದೆ ನಾನು. ಬಂದವನ ಯುದ್ಧ ಸ್ವಲ್ಪ ಉದ್ದ ಮಾಡಿದ. ಪರಿಣಾಮ ಅವನಿಗೂ ಗೆಲ್ಲಿಕ್ಕಾಗಲಿಲ್ಲ ತಾಯಿ. ನನಗೆ ಅವನು ಕೂಡ ಸೋತು ಹೋದ. ಹೋದಲ್ಲ? ಎಲ್ಲ ಸೋತು. ಸಂತೋಷವೇ ಜಯ ನಮ್ಮ ಪಾಲಿಗಾಯಿತು. ನೀನ್ ಯಾಕೆ ಮಾಡುದು? ಮತ್ತೆ ಇನ್ನು ಅಳುವುದು ಯಾಕೆ? ಮತ್ತೆ ಯಾಕೆ ನಗಬೇಕು? ಸಂತೋಷ ಅಲ್ವಾ? ನೀವೇನ ನಗುವುದಕ್ಕೆ ಹೇಳಬಹುದು, ಆದ್ರೆ ನಾನು ಹೇಳುವಂತ ವಿಚಾರ ಕೇಳಿ ನೀವೆಷ್ಟು ಅಳುತ್ತೀರಿ ಅಂತ ಇರುವುದು. ಏನಾಯ್ತು ದೂತ? ವಿಷಯ ಎಂತಮ್ಮ? ಏನೋ? ದೇವೇಂದ್ರ ಸೋತು ಹೋದ ಬಳಿಕ ನಮ್ಮ ಒಡೆಯರು ಏನನ್ನು ಹುಡುಕಿದ್ರು? ಮಸನೆಯಲ್ಲಿ ಉಂಟು. ಅದಲ್ವೋ ಪುಣ್ಯ ಕುಳಿತುಕೊಳ್ಳುವುದು ಸಿಂಹಾಸನ. ಅದು ಕಂಡದ್ದೇ ತಡ. ನಮ್ಮ ಒಡೆಯರು ಸಿನಿಮಾ ಸ್ಟಾರ್ ಆದ್ರು. ಸಿಂಹಮಿಷ್ಟರಾದ್ರು. ಆವಾಗ ನೋಡ್ಬೇಕಿತ್ತು ಏನು? ನಾನಾ ರೀತಿಯ ಸಾಂಕ್ರಾಮಿಕ ಕಾರ್ಯಕ್ರಮ. ಅಯ್ಯೋ ದೇವರೇ, ಅದಲ್ವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು? ಚಿಕ್ಕ ಕಾರ್ಯಕ್ರಮ ಅದು ಬರುವುದಿಲ್ಲ ಸರ್. ನನಗೆ ಅದು ಬರುವುದಿಲ್ಲ. ಗಾನ ವೈಭವ, ನಾಟ್ಯ ವೈಭವ ಎಲ್ಲ ಆಗುತ್ತಾ ಇತ್ತು. ಆ ಸಂದರ್ಭದಲ್ಲಿ ನನಗೆ ನಿಮ್ಮ ನೆನಪಾದಮ್ಮ. ಯಾಕೆ? ನೀವು ಕೂಡ ಒಂದು ಸ್ವರ್ಗಸ್ಥರಾಗಿರ್ತಿದ್ರೆ, ಸ್ವರ್ಗದಲ್ಲಿ ಇರ್ತಿದ್ರೆ, ಅಲ್ಲಿಗೆ ಬರ್ತಿದ್ರೆ ಈ ಚಂದವನ್ನೆಲ್ಲ ಕಾಣಬಹುದಿತ್ತಲ್ಲ ಅಂತ. ಮತ್ತೊಮ್ಮೆ ಯೋಗ ಸಿಗ್ಬಹುದು, ನೋಡೋಣ. ಅಷ್ಟು ಎನಿಸಿದ್ದೆ ತಡ. ಒಮ್ಮೆಲೆ ನಿಶಬ್ದ. ಶಬ್ದದಲ್ವಲ್ಲ ಅದು ಆ ಕಡೆಯಿಂದ ನಿಶಬ್ದ. ಯಾಕೆ ಏನು ಅಂತ ನೋಡ್ತೇನೆ. ಇಷ್ಟು ಚಿಕ್ಕ ಹುಡುಗ ರೆಕ್ಕೆ ಕಟ್ಟಿಕೊಂಡು ಬಂದದ್ದು. ಕಟ್ಟಿ ಕಳಿಸಿದ್ಯಾರದು? ಅದ ಒಂದು ಸ್ವಂತ ಅಂತೆ. ಸ್ವಂತವ? ಹೌದೌದು. ಹೌದಾ? ಅದು ಆವಾಗ ನಮ್ಮವರು ಹೇಳಿದ್ರು ಏನಂತ? ಹಕ್ಕಿಯಂತೆ ಹಾರಿ ಆಕ್ಷನ್ ಬಂದನು ನೋಡಿ. ಓ, ಅವ ಯಕ್ಷ ಪುಣ್ಯಾತ್ಮ. ಈ ಕಾಲ ಯಕ್ಷರಾಜ ಪಿಂಗಳಾಕ್ಷ ದೂರದಲ್ಲಿ ನಿಂತು ಸಣ್ಣೆಯಿಂದ ನಮ್ಮ ಒಡೆಯರನ್ನು ಕರೆದ. ಇಷ್ಟು ಚಿಕ್ಕ ಹುಡುಗ ಕರೆಯುವಾಗ ಹೋಗ್ಲಿಕ್ಕೆ ಅವನಿಗಿಂತ ಸಣ್ಣವರ? ನನ್ನವರು ಹೋದ್ರ? ಹೋಗ್ಲಿಲ್ಲ. ಹೋಗ್ಲಿಕ್ಕಿಲ್ಲ. ಅವನಿಗೆ ಬಿಸಿ ಆಯ್ತು. ಏನಂತ? ಅಲ್ಲಿಂದ ಮುಷ್ಟಿ ಬಿಗಿ ಹಿಡಿದು ಓಡೋಡಿಕೊಂಡು ಬಂದು ನಮ್ಮಯ್ಯ ಒಡೆಯರ ಎದೆಗೆ ಒಂದೇ ಬೆಟ್ಟು ಕೊಟ್ಟ. ದೇವರೇ, ಅಷ್ಟೊತ್ತಿಗೆ ನನ್ನವರು ಸುಮ್ಮನಿದ್ರ? ಹೇಳು. ಸುಮ್ಮನೆ ಇರ್ಲಿಲ್ಲ. 2 ಕೈಯನ್ನು ಎದೆಯಲ್ಲಿ ಹೀಗೆ ಇಟ್ಟುಕೊಂಡ್ರು. ಏನಾಯ್ತು ನನ್ನವರಿಗೆ? ಏದುಸಿರು ಬಿಡ್ತಾ ಇದ್ರು. ಮಾತಾಡ್ಲಿಕ್ಕೆ ಆಗುತ್ತಾ ಇರ್ಲಿಲ್ಲ. ಪೆಟ್ಟು ಬೀಳುವಾಗ ಹಾಗೆ ಆಗ್ತದೆ. ಮತ್ತೆ ಸುಧಾರಿಸಿಕೊಂಡ್ರ? ಆಚೆ ಈಚೆ ನೋಡುವಾಗ ನನ್ನನ್ನು ಕಂಡ್ರು. ಏನು ಕರೆದ್ರ? ಕೈ ಸನ್ನೆಯಿಂದ ಕರೆದ್ರು. ಹತ್ತಿರಕ್ಕೆ ಹೋದೆ. ಎಂತದು ಎಂತದು ಉಳಿಸಿ? ನನಗೆ ನಿನ್ನ ಭಾಷೆ ಅರ್ಥ ಆಗುದಿಲ್ಲ. ಮುಖದಲ್ಲಿ ಎಂತದ್ದು ಕೆಳಗೆ ನೋಡು ಅಂತ. ಕೆಳಗೆ ನೋಡಿದ್ಯಾ? ಏನಾಯ್ತು? ನಮ್ಮ ಒಡೆಯರಿಗೆ ಯಾಕೆ ಎದ್ದು ನಿಲ್ಲಿಕ್ಕೆ ಆಗಲಿಲ್ಲ ಅಂತ ಆವಾಗ ಗೊತ್ತಾದ್ದು. ಯಾಕೆಪ್ಪ? ಯಕ್ಷನ ಕಾಲು ನಮ್ಮ ಒಡೆಯರ ಕಾಲಿನ ಮೇಲೆ. ಹೌದಾ? ಅದನ್ನು ತೆಗಿಲಿಕ್ಕೆ ನನಗೆ ಸೂಚನೆ ಕೊಡ್ತಾ ಇದ್ದ. ನೀನು ಹೇಳ್ಬೇಕಿತ್ತು ಅವನಿಗೆ. ಹೇಳಿದೆ. ಆದದ್ದಾಯ್ತು. ಈ ಸಲ ಒಂದು ಎಕ್ಸ್ರೇ ತೆಗೆ. ಈ ಸಲ ಒಂದು ಎಕ್ಸ್ರೇ ತೆಗೆ. ಯಕ್ಷ ನೀನು ಕಾಲ ತೆಗಿ ಅಂತ ಜೋರು ಮಾಡ್ಬೇಕಿತ್ತ? ಯಕ್ಷ ಅಂತ ಹೇಳಿದ್ರೆ ಏಕವಚನ ಆಗುದಿಲ್ವಾ? ಆಗ್ತದೆ. ಒಂದು ಬಹುವಚನದಲ್ಲಿ ಅವನಿಗೆ ಮರ್ಯಾದೆ ಕೊಟ್ಟದ್ದು. ಹೌದಾ? ಆ ಮಾತಿಗೆ ಬೆಲೆ ಕೊಟ್ಟ ಏನು? ಅಲ್ಲಿಂದ ಎದ್ದು ಒಂದು ಅಷ್ಟು ದೂರ ಹೋದ. ಪೀಡೆ ತೊಲಗಿತ್ತು ಅಂತ ಎಣಿಸಿದ್ದಮ್ಮ. ಹೋಗ್ನ ಮತ್ತೆ? ಎಲ್ಲಿಂದ ಹೋಗ್ಲಿಲ್ವಾ? ಅವ ಪುನಃ ವೇಗವಾಗಿ ಓಡೋಡಿಕೊಂಡು ಬಂದು 2 ಮುಷ್ಟಿ ಹಿಡಿದು ನಮ್ಮ ಒಡೆಯರ ಎದೆಗೆ ಓ ದೇವರೇ, ಏನಾಯ್ತು ನನ್ನವರಿಗೆ? ಉದ್ದಕ್ಕೆ ಮಲಗಿದ್ರು ತಾಯಿ. ಎಬ್ಬಿಸ್ಬೇಕಿತ್ತು ನೀನು. ಯಾಕೋ ಏನೋ ಉಪಚರಿಸ್ಬೇಕಿತ್ತು. ನನಗೆ ಸಂಶಯದ ಮೇಲೆ ಅನುಮಾನ ಬಂತು ತಾಯಿ. ಅದು 2 ಒಂದೇ ಅಲ್ವೇನು? ಹತ್ತಿರಕ್ಕೆ ಹೋಗಿ ಹೀಗೆ ಇಣುಕಿ ನೋಡ್ತೇನೆ. ಅಮ್ಮ, ಏನಾಯ್ತು? ಇಷ್ಟು ಉದ್ದಕ್ಕೆ ಹೊರಗೆ ಬಿದ್ದಿತ್ತು. ಎಂತದು? ನಾಲಗೆ. ಓ ದೇವರೇ, ಹೊರಗೆ ಚಾಚಿ ರಕ್ತ ಕಾರಿ ನಿಮ್ಮ ಗಂಡ ನಮ್ಮ ಒಡೆಯರು ಸತ್ತೇ. ಶಿವ ಶಿವ. ಪತಿಯೇ ನೀ ಮಡಿದೆಯಲ್ಲ, ಪತಿಯೇ ನೀ ಮಡಿದೆಯಲ್ಲ,
ವಾರ್ತೆಯನ್ನು ಕೇಳುವುದಕ್ಕಿಂತ ನನಗೆ ಸಾವು ಬರಬಾರದಿತ್ತೆ ಶಿವನೇ. ಪತಿಯಲ್ಲಿ ಮಡಿದು ಹೋದೆಯ. ಕೇವಲ ಒಬ್ಬ ಯಕ್ಷನನ್ನು ಗೆಲ್ಲುವುದಕ್ಕೆ ಸಾಧ್ಯವಾಗಲಿಲ್ವೇ? ನಿನ್ನ ಬಲ ಎಲ್ಲ ಕುದ್ದಿ ಹೋಯಿತೆ ಪತಿಯೇ. ವಲ್ಲಭ, ನನ್ನನ್ನು ಬಿಟ್ಟು ದೂರ ಹೋದೆಯ. ನನಗಿನ್ನು ಯಾರಿದ್ದಾರೆ ಹೇಳು, ಯಾರಿದ್ದಾರೆ? ನಾನು ಏಕಾಂಗಿಯಾಗಿ ಹೋದೆನಲ್ಲ. ನಿನ್ನನ್ನು ಬಿಟ್ಟು ಜೀವಿಸುವಂತಹ ಶಕ್ತಿ ನನಗಿಲ್ಲ. ನಾನು ಬದುಕುವುದಿಲ್ಲ. ಹತ್ತು ಫಲವೇ ನಿನ್ನ ಸುಮ್ಮನೆ, ಹತ್ತು ಫಲವೇ ನಿನ್ನ ಸುಮ್ಮನಿಗೆ ಸತ್ತವರು ಜೀವಿಪರೇ. ಸಮರಸ ಮತ್ತನಿಗೆ ತರಳ ಮಹಿಷಾಸುರಗೆ ಹದನಗಳ ಗಗನ ಪಿತ್ತರದಿ ಹದನಗಳ ಸುಮನ ಸಮರ್ಥವನ್ನು ಸದೇ ಮಾಡಿದು ನಾಕವಾರ್ತಿಯಲ್ಲಿ ವಶಗೈ ಹಿಡಿದ ಕರೆದಳ ಮಗನ. ನಾನ್ಯಾಕೆ ಅಳಬೇಕು? ನಾನ್ಯಾಕೆ ಸಾಯಬೇಕು? ನಾನು ಅಳುತ್ತಾ ಕುಳಿತುಕೊಂಡ್ರೆ ಸತ್ತಂತಹ ನನ್ನ ಗಂಡ ಎದ್ದು ಬರುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ಖಂಡಿತ ಸಾಧ್ಯವಿಲ್ಲ. ಹೆಣ್ಣಾಗಿ ನಾನು ಸಾಧನೆ ಮಾಡಲೇಬೇಕು. ನಮ್ಮ ವಂಶ ಬೆಳಗುವ ಹಾಗೆ ಪ್ರಯತ್ನ ಪಡಲೇಬೇಕು. ಆದರೆ ನನ್ನ ಗಂಡನ ಮರಣಕ್ಕೆ ಕಾರಣ ಆದವರು ಯಾರು? ಆ ದೇವತೆಗಳು ನನ್ನ ಹಣೆಯ ಕುಂಕುಮವನ್ನೇ ಒಲಿಸಿಬಿಟ್ರು ಶಿವನೇ. ನನ್ನ ಕೊಳ್ಳ ಮಾಂಗಲ್ಯವನ್ನೇ ಕಡಿದು ಹಾಕಿದ್ರು. ವಿಧವೆ ಎನ್ನುವಂತ ಬಟ್ಟವನ್ನು ಕಟ್ಟಿ ಈಗ ನಗಾಡ್ತಾ ಇದ್ದಾರೆ ದೇವತೆಗಳು. ನೋಡೋಣ ಎಷ್ಟು ದಿವಸ ನಗಾಡ್ತಾ ಇದ್ದೀರಿ ಅಂತ ನೋಡ್ತೇನೆ ನಾನು. ಆದ್ರೆ ನಿಮಗೆ ತಕ್ಕ ಶಾಸ್ತಿಯನ್ನು ಮಾಡದೇ ಇದ್ರೆ ನನ್ನ ಹೆಸರು ಮಾಲಿನಿ ಅಲ್ಲ. ಇದ್ದಾನೆ, ನನಗೊಬ್ಬ ಮಗ ಇದ್ದಾನೆ. ಸಮರ್ಥನಾಗಿ ಬೆರೆಯುತ್ತಾ ಇದ್ದಾನೆ. ಈ ವಿಚಾರವನ್ನು ಆತನಿಗೆ ಹೇಳಿ ಆ ದೇವತೆಗಳಿಗೆ ಸರಿಯಾದಂತ ಪಾಠವನ್ನು ನಾನು ಕಲಿಸ್ತೇನೆ. ಕರೀತೇನೆ ಮಗನನ್ನು, ಕರೀತೇನೆ ನಾನು. ಮಗನೇ ಮಹೇಶ, ಬಾ ಕಂದ, ಬಾ ಕಂದ, ಬಾ ಬಾ ಬಾ.
ಹೇಳಮ್ಮ ಹೇಳ. ದುಃಖವೇ? ಯಾಕಮ್ಮ ನೀನು ಹೆದರ್ತಾ ಇದೀಯ? ನಮಗಿಂತಹ ಕಷ್ಟವನ್ನು ತಂದೊಡ್ಡಿಯವರು ಯಾರು? ನಮ್ಮ ಕುಲದ ವೈರಿಯಾದಂತಹ ಆ ಚಕ್ರಪಾಣಿಯು ಅಲ್ಲ, ನಮ್ಮ ಮನೆಗೆ ಉಳಿಸಿಕೊಂಡಂತಹ ತ್ರಿಶೂಲಪಾಣಿಯು ಅಲ್ಲ, ಕೈಯಲ್ಲಿ ಗಡ್ಡವನ್ನು ಧರಿಸಿದಂತಹ ಆ ಬ್ರಹ್ಮದೇವರು ಯಾರೇ ಆಗಿರಲಿ, ನೀನು ಈ ಪಡೆಯಿಂದ ದುಃಖಿಸಬೇಕಾಗಿಲ್ಲ. ದುರಸಮರ್ಥನಾದಂತಹ ನಿನ್ನ ಕಣ್ಣ ಮುಂದೆ ಬಂದು ನಿಂತಿದ್ದೆ. ಏನಾಯ್ತಪ್ಪ? ನನಯ್ಯೋ ಮುದ್ದು ಕಂದ ಕಂದ ಮಹಿಷ ಪೀಳದೀನ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ ಪೀಠವನ್ನು ಏರಿ ಸಂಭ್ರಮಿಸುತ್ತಿರುವಂತಹ ಸಂದರ್ಭ ಅಲ್ಲಿಗೊಬ್ಬ ವೀರ ಬಂದು ನಿನ್ನ ತಂದೆಯನ್ನು ಪೀಠದಿಂದ ಎಳೆದು ಮುಕ್ಕೋಟಿ ದೇವತೆಗಳಿಗೆ ತಂತಹ ನನ್ನ ಪಡೆಗೆ ಆ ಒಬ್ಬ ವೀರ ಯಾವ ಲೆಕ್ಕ ಹೇಳು? ಎದ್ದು ಬಿದ್ದು ಹೋರಾಟ ಮಾಡಿದ್ರು ಕಂದ. ಅಪ್ಪ ಎದ್ದು ಬಿದ್ದು ಹೋರಾಟ ಮಾಡಿದ್ರಿ? ಹೌದು. ಪರಿಣಾಮವಾಗಿ ಹೋರಾಟದ ಪರಿಣಾಮವಾಗಿ ನಿನ್ನ ತಂದೆಯವರ ಮರಣ.
ನೀನು ಆಡಿದ ವಚನವನ್ನು ನಾನು ಆಲಿಸಿದ್ದಾರೆ. ಒಮ್ಮೆ ಎಲ್ಲಿತ್ತೋ ಏನು ಗೊತ್ತಿಲ್ಲ. ಆ ಪರಾಶರಿ ನನ್ನ ತಲೆ ಅಪ್ಪಳಿಸಿದ ಹಾಗಾಯಿತು. ನೀನು ಆಡಿದ ಮಾತು ಸತ್ಯವೇ? ಸತ್ಯ ಕಂದ. ನಿಜವೇ? ಹಾಗಾದ್ರೆ ನನ್ನ ಅಪ್ಪನನ್ನು ಕರೆದುಕೊಂಡೆ. ನನ್ನ ಅಪ್ಪ ಸ್ವರ್ಗಕ್ಕೆ ನಿನ್ನ ತಂದೆ ಇನ್ನಿಲ್ಲ ಕಂದ. ಹಾಗಾದ್ರೆ ನೀವು ಮತ್ತು ನಾನು ತಪ್ಪಲಿಗಳು ಆದಿಬಹುದು. ಇನ್ನು ನಮ್ಗೆ ಯಾರಿತರ ಯಾರು ಗಟ್ಟಿಲ್ಲ. ಯಾರು ಇಲ್ಲ ಅಂತ ಎರಡು ಕೈಯನ್ನು ತಲೆಗೆ ಬೈದಿದ್ದು ಯಾಕೆ? ನಿನ್ನ ಮಗನಾದರೂ ಇದ್ದೇನೆ, ಪ್ರಾಯ ಸಮರ್ಥನಾಗಿದ್ದೇನೆ. ನಮಗೆ ವಿರೋಧಿಗಳು ಯಾರಿದ್ದಾರೋ ಅವರನ್ನು ಇಂದಿನಲ್ಲಿ ಬರುವಂತಹ ಶಕ್ತಿ ನನಗಿದೆ. ಆ ಮುಕ್ಕೋಟಿ ದೇವತೆಗಳು ಯಾರನ್ನು ಕೊಂದದು ತಂದೆ ಯಕ್ಷ ಯಕ್ಷರು ಗಿಕ್ಷರು ಲಕ್ಷವೇರೆಗೆ ಮುಕ್ಕಣ್ಣನೇ ಸಮರಕ್ಕೆ ಬರಲಿ. ಲೆಕ್ಕಿಸುವ ಮಗ ನಾನಲ್ಲ. ನುಡಿಗೆ ಮಾಲಿನಿ ಯಾಕೆ ಮಾಲಿನಿ? ಮನದಿ ಹರುಷವನ ಮಣಿದಳು. ಮನದಿ ಹರುಷವನಾಂತ ನುಡಿದಳು. ಯಾರನ್ನು ಗೆಲ್ಲಬಹುದು ಹೇಗೆ? ನಿನಗೆ ಯಾಕಮ್ಮ ಯಾಕೆ? ವನಜನಾಭನು ಬರುವ ಕೃತಗದಿಗೆ ವನಜನಾಭನು ಬರುವ ಕೃತಗದಿ ಯಾಕಮ್ಮ ಹಾಗೆ? ಅನವರತ ಸುಮನಸರ ಪಕ್ಷದೇ ಅದಕ್ಕೆ ನಾನೇನು ಮಾಡಲಿ? ಅನವರತ ಸುಮನಸರ ಪಕ್ಷದಿಗೆ ಅದಕ್ಕೆ ನಾನೇನು? ನಿನಗೆ ಬೇಡುವೆನೊಂದು ವಿಧಿಯದೆ ಪಡೆದ ವರಗಳನ್ನು ಹೇಗಮ್ಮ ಹೇಗೆ? ನಿನಗೆ ಬೇಡುವೆನೊಂದು ವಿಧಿಯಲಿ ಪಡೆದ ವರಗಳನ್ನು ತನಯನಾಡಿದ ನುಡಿಗೆ ಮಾಲಿನಿಗೆ ಮನದೆ ಹರುಷವನ ನುಡಿದಳು. ಕಂದ ಕಂದ ಮಗನೇ
ಸಿಟ್ಟು ನೆತ್ತಿಗೇರಿದೆ. ಅವ ಯಾರು ಅಂತ ಹುಡುಕಿದೆ ಇದು. ಅವನನ್ನು ಕೊಂದು ಮುಗಿಸಿ ನನ್ನ ಅಪ್ಪನ ಆತ್ಮಕ್ಕೆ ಸದ್ಗತಿ ದೊರಕಿಸಿ ನಾನು ಬರ್ತೇನೆ. ಹೋರಾಟ ಭಲೆ ಹೋರಾಟ ನಿಲ್ಲು ನಿಲ್ಲು. ಹೋರಾಟ. ಅವಸರ ಬೇಡ. ಯಾಕೆ? ಅವಸರದಿಂದ ಅನರ್ಥ ತಪ್ಪಿದ್ದಲ್ಲ. ಅವಸರವೇ ಅವಘಡಕ್ಕೆ ಕಾರಣ. ಹೌದೌದು. ಯಾಕಮ್ಮ ನಾನು ಕಾಲಿಡುವ ಮುನ್ನ ಆ? ಕಣ್ಣಿಡಬೇಕು. ಯಾಕೆ? ಯಾಕೆಂದ್ರೆ ಜಾಗೃತರಾಗಿರ್ಬೇಕಂತ ಆಹಾ. ಅಲ್ವಾ? ಆ. ದೇವತೆಗಳನ್ನು ಗೆಲ್ಲಬಹುದು ನಿನಗೆ, ಗೆಲ್ಲಬಹುದು. ಅಷ್ಟು ಸಾಮರ್ಥ್ಯ ನಿನಗಿದೆ. ಆ ನಿಮಿಷದ ಗೆಲ್ಲಬಹುದು ಸಮರೋದಯ. ಹೌದು. ಅದೇ ಮತ್ತೆ ಆ. ಮತ್ತೇನು? ನೀನು ಆಡಿದ ಮಾತು ಕೇಳಿ ನನಗೆ ಸಂತೋಷವಾಯಿತು ನಿನ್ನ ಕಂದ. ಸಂತೋಷವೇ ನನ್ನ ಸಂತೋಷ. ಅಲ್ವಾ? ಆ. ಆದ್ರೆ ಜಾಗೃತರಾಗಿ ಇರ್ಬೇಕು. ಯಾಕೆ ಹೇಳಿದ್ದು ಯಾಕೆ? ಗೊತ್ತಾ? ಯಾಕೆ? ದೇವತೆಗಳ ಪಕ್ಷಪಾತಿಯಾಗಿ ಬರುವವನು ಒಬ್ಬನಿದ್ದಾನೆ. ಯಾರು? ಅವನೇ ಹರಿ ಹರಿ ನಾರಾಯಣ. ಹರಿ ಹೌದು. ಅಯ್ಯ. ಅವ ಏನು ಮಾಡ್ತಾರಮ್ಮ? ನಮ್ಗೆ ಮೋಸ ಮಾಡ್ತಾನೆ. ಮೋಸ? ದೇವತೆಗಳ ಪಕ್ಷಪಾತಿಯಾಗಿ ಬರ್ತಾನೆ. ಓಹೋ ಹೋ. ಹಾ. ಅವ ಹಾಗೆ ಬಂದ್ರೆ ಹಾಗೆ ಬಂದ್ರೆ ನಮ್ಗೆ ಗೆಲುವಾಗುವುದಿಲ್ಲ. ಅದಕ್ಕೆ ನಾನೇನು ಮಾಡಿ? ಒಂದು ಕೆಲಸ ಮಾಡಬೇಕು. ಹೇಗೆ? ನೇರವಾಗಿ ಕಾನನಕ್ಕೆ ಹೋಗಿ ಹಾ. ಬ್ರಹ್ಮದೇವನ ಕುರಿತು ತಪಸ್ಸನ್ನು ಮಾಡಬೇಕು. ಮಾಡಿ ಒಲಿದು ಬಂದಂತಹ ಸಂದರ್ಭ ಹಾ. ಬೇಕಾದಂತಹ ವರಗಳನ್ನು ಕೇಳಿ ಪಡೆದುಕೊಂಡು ಬಂದ್ರೆ ಮತ್ತೆ ನಿನಗೆ ಯಾರು ಗಣ್ಯರೇ ಅಲ್ಲ. ಓಹೋ ಅಷ್ಟು ಮಾಡಿದ್ರೆ ನಿನಗೆ ಸಂತೋಷ. ಸಂತೋಷ ಆಗ್ತದೆ. ಅಮ್ಮ ಏನು? ಹಿಂದೆ ಮುಂದೆ ನೋಡಲಾರೆ. ಹಾ. ಆದಷ್ಟು ಬೇಗ ಹಾ. ಕಾಡಿಗೆ ಹೋಗಿ ಬರ್ತಾರೆ. ನಿಲ್ಲ ಅವಸರ ಮಾಡಬೇಡ. ಯಾಕೆ? ಬರಿಗೈಯಲ್ಲಿ ಹೋಗುವುದೇ ಮತ್ತೆ ಪಟ್ಟದ ಕತ್ತಿದೆ, ಹಾ. ಅದನ್ನೇ ಹಿಡ್ಕೊಳ್ಬೇಕು. ತಾಯೇ, ಇದು ಯಾಕಮ್ಮ? ಇದು ನಿನ್ನ ಧೈರ್ಯಕ್ಕೆ, ನನ್ನ ಸಂತೋಷಕ್ಕೆ. ನನ್ನನ್ನು ಸರಿಯಾಗಿ ನೋಡಮ್ಮ. ಯಾಕೆ? ದೇಹದಲ್ಲಿ ಉಭಯ ಶೃಂಗಗಳಿವೆ. ಹೌದು. ನನ್ನನ್ನು ಯಾರಾದ್ರೂ ಮೋಸಗೊಳಿಸೋದಕ್ಕೆ ಬಂದ್ರೆ ಹಾ. ಅವರನ್ನೇ ಕೋರಿಲ್ಲದಿವೆ ಸರ್ವನಾಶ ಮಾಡುತ್ತಿರುವಂತಹ ಎರಡು ಕೋಲು. ಹೌದಪ್ಪ. ಹಾ. ಆದ್ರೆ ನನ್ನ ಸಂತೋಷಕ್ಕಾಗಿ ನೀನು ಹಿಡ್ಕೊಳ್ಬೇಕು. ಹಾಗಾದ್ರೆ ನೀವು ಆಶೀರ್ವಾದ ಮಾಡಿ ನನ್ನನ್ನು ಕಳಿಸಿ. ಆದಿತ್ತು. ನಿನ್ನ ಭುಜದಂಡೆಯ ಮೇಲೆ ಜಯಸಿರಿಯು ಅನವರತವರು ಆರಾಧಿಸ್ತಾ ಇರಲಿ. ಹೋಗಿ ಬಾ. ಮಾತೆಗೆ ಮಣಿದು ವಿಖ್ಯಾತ ಮಹಿಷನು ವಿಧಾತನ ತಮಗೈವಿ ಜನುತ ಆಪತ್ತು ಕ್ಷಣ ಪುರಟಿ ತೋದು ಪುಷ್ಕರ ಕ್ಷೇತ್ರವ ಭೋಗೋದವಿ ಪಡೆದು
ಸ್ವರ್ಗಲೋಕಕ್ಕೆ ಅಭಿಯೋಗವನ್ನು ಮಾಡಿದವರು ನಾವು. ಸ್ವರ್ಗ ನಮ್ಮ ವಶವಾಯಿತು. ಆದ್ರೆ ಪೂರ್ಣ ಕಾಲದ ಅಧಿಕಾರ ಸ್ವರ್ಗದಲ್ಲಿ ಮಾಡುವುದಕ್ಕಾಯ್ತೆ ಇಲ್ಲ. ಸುರಪ ಹರಿಯಲ್ಲಿ ದೂರುತ್ತ ಹರಿ ಬಂದರೆ ಬರಲಿಲ್ಲ. ಚಕ್ರ ಬಂದು ತಿರುಗುತ್ತಾ ಬಂತು. ಚಕ್ರ ಅದರ ಕಾರಣದಿಂದ ನಾವೆಲ್ಲ ಅಂಗಾಂಗಗಳನ್ನು ಕಳೆದುಕೊಂಡಿದ್ದೇವೆ. ಕಷ್ಟದ ಜೀವನ. ಹೊಸ ವಾರ್ತೆ ಏನಾದರೂ ಇದೆ ಮಿತ್ರ? ಏನು? ಸೋಣಿತಾಪುರದಲ್ಲಿ ನಾನು ಆ ಕಾರಣದಲ್ಲಿ ನಡೆದಾಡುತ್ತಿರುವ ಸಂದರ್ಭದಲ್ಲಿ ಒಂದು ಶುಭ ಸುದ್ದಿಯನ್ನು ಕೇಳಿದ್ದೇನೆ. ಏನು? ಸೋಣಿತಾಪುರದಲ್ಲಿ ಮಹಿಷದಾನವ ಬೆಳೆಯುತ್ತಾ ಇದ್ದಾನೆ. ಹೌದೇ? ಬೆಳೆಯುವುದು ಮಾತ್ರವಲ್ಲ, ಮತ್ತೆ ಅದರ ಕುರಿತು ಬೇಕಾದ ಅವರನ್ನು ಹೊಡೆದಿದ್ದಾನೆ. ಅಲ್ಲಿಗೆ ಹೋದ್ರೆ ಕಷ್ಟಕ್ಕೆ, ಹಾಗಾದ್ರೆ ನಮ್ಮ ಕಷ್ಟವನ್ನು ಅವರಲ್ಲಿ ನೇರವಾಗಿ ಕಾಡಿಗೆ ಹೋದ್ರೆ ಬ್ರಹ್ಮದೇವರ ತಪಸ್ಸನ್ನು ಮಾಡಿ ಒಲಿದಂತಹ ಬ್ರಹ್ಮದೇವರಲ್ಲಿ ಈ ಧರೆಯ ಯೋಳಿಗಳಿಂದಲೂ ಮೂರ್ತಿಗಳಿಂದಲೂ ಮರಣಲೇಬಾರದಂತಹ ವರವನ್ನು ನಾನು ಪಡೆದಿದ್ದೇನೆ. ದೇವಲೋಕದ ಬಗ್ಗೆ ಯೋಚನೆ ಮಾಡುವಾಗ ಯಾರೋ ಕಾಯ್ತಾ ಇದ್ದಾರೆ. ಯಾರು ಹೆದರಬೇಡಿ, ಮೆಲ್ಲಗೆ ಒಳಗೆ ಬನ್ನಿ. ಬಂದಿದ್ದೇವಯ್ಯ, ವಂದಿಸಿದ್ದೇವೆ. ಎಲ್ಲರಿಗೂ ಪ್ರತಿ ನಮಸ್ಕಾರ. ನೋಡಿ, ತಂದು ದೈತ್ಯರ ಗಡನವು ನಿರೀಕ್ಷಿಸುತ್ತಾ ಇದ್ದೀನಿ. ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಮಂದಿ ಬಂದಂತಹ ನಿಮಗೆ ಮೊದಲಾಗಿ ಕುಳಿತುಕೊಳ್ಳುವುದಕ್ಕಾಗಿ ಉಚಿತ ಆಸನ. ಆ ಕಡೆಯಲ್ಲಿ ಸತ್ಕಾರ ಕಾರ್ಯಕ್ರಮ. ಈಗ ನಿಮ್ಮಲ್ಲಿ ಕೆಲವೊಂದು ಸಣ್ಣ ಪ್ರಶ್ನೆ. ಯಾರು ನೀವು? ಎಲ್ಲಿಂದ ಬಂದವರು? ನನ್ನ ಹಿತವಂತರೇ ಅಲ್ಲ ಹಿತವಂತರೇ? ಇವರನ್ನೆಲ್ಲ ಸೇರಿಕೊಂಡು ಬರುವುದಕ್ಕೆ ಬಲವಾದ ಕಾರಣ ಏನಯ್ಯ? ಸ್ವರ್ಗಲೋಕವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಸ್ವರ್ಗಲೋಕಕ್ಕೆ ಅಭಿಯೋಗವನ್ನು ಮಾಡಿದೆವು. ಬಹಳ ಒಳ್ಳೆಯ. ಸ್ವರ್ಗ ನಮ್ಮ ವಶವಾಯಿತು. ಅದು ಸಂತೋಷ ಅಲ್ವಾ? ಸಂಭ್ರಮದ ರಾಜಭಾರವನ್ನು ಮಾಡುವಾಗ ಸುರಪ ಹರಿಯಲ್ಲಿ ದೂರಿತ್ತ. ಅವ ದೂರಿಡುವುದಕ್ಕೂ ನೀವು ಕೆಳಗಿಳಿದು ಬರುವುದಕ್ಕೆ ಕಾರಣ ಇದೆ ಅಯ್ಯ. ಏನು? ಹರಿ ಬರಲಿಲ್ಲ. ಮತ್ತೆ ಚಕ್ರ ಒಂದು ತಿರುಗುತ್ತಾ ಬಂದು ನಮ್ಮನ್ನೆಲ್ಲ ಅಟ್ಟಿಸಿಕೊಂಡು ಬಂತು. ಆಗ ಏನಾಯ್ತು? ಪರಿಣಾಮವಾಗಿ ಅಂಗಾಂಗಗಳನ್ನೆಲ್ಲ ಕಳೆದುಕೊಂಡಿದ್ದೇವೆ. ಶಂಕ ದುರ್ಗರೇ, ಹರಿಯ ಚಕ್ರಾಘಾತಕ್ಕೆ ಸಿಲುಕಿದಂತಹ ನಿಮ್ಮ ಅಂಗಾಂಗಗಳನ್ನು ಕಳೆದುಕೊಂಡು ಇದುವರೆಗೆ ಎಲ್ಲಿದ್ದವರಯ್ಯ? ಗಿರಿ ಗುಹೆ ಕಂದರಗಳಲ್ಲಿ ಕಂದಮೂಲಗಳನ್ನು ತಿಂದು ಜೀವಿಸ್ತಾ ಇದ್ದದಯ್ಯ. ಹೌದಾ? ಆ ಸಂದರ್ಭದಲ್ಲಿ ಅಲೆದಾಡುವ ಸಂದರ್ಭದಲ್ಲಿ ಹೊಸ ವಾರ್ತೆ ಒಂದು ಸಿಕ್ಕಿದೆ. ಯಾರು ನಿಮ್ಗೆ ಮುಟ್ಟಿಸಿದ ವಾರ್ತೆ? ಶೋಣಿತಾಪುರದಲ್ಲಿ ಮಹಿಷದಾನವ ಮಾಲಿನಿ ಸಂಜಾತ ಬೆಳೆಯುತ್ತಾ ಇದ್ದಾನೆ. ಬೆಳೆಯುವುದು ಮಾತ್ರ ಅಲ್ಲ, ಮತ್ತೆ ಬ್ರಹ್ಮನಿಂದ ಬೇಕಾದಂತಹವರನ್ನು ಪಡೆದು ಬಲಾಢ್ಯನಾಗಿದ್ದಾನೆ. ಇದು ಜನವಾಹಿನಿಯ ಮುಖೇನ ತಿಳಿದದ್ದು. ಸಂತೋಷ. ಆ ಮಹಿಷರೇ ನಾನಾಗಿದ್ದೇನೆ. ನಮ್ಮವರೆಲ್ಲ ಕಾಡಲ್ಲಿದ್ದಾರೆ. ಅದರ ಮೂಲಕ ಸುದ್ದಿ ಸಿಕ್ಕಿದ್ದು. ಅಷ್ಟು ಮಾತ್ರವಲ್ಲ, ನಮ್ಮ ಕಷ್ಟವನ್ನು ಅವರಲ್ಲಿ ಹೇಳಿದ್ರೆ ನಮಗೆ ಸಹಾಯ ಮಾಡಿ ಎಂಬ ಉದ್ದೇಶದಿಂದ ಬಂದಿದ್ದೇವೆ. ಕಾಪಾಡಬೇಕು. ಇನ್ನು ನೆಮ್ಮದಿಯಲ್ಲಿರಬಹುದು. ಅಷ್ಟರ ವಿಚಾರ ಗೊತ್ತಾಯ್ತು. ಸಮಯ ಬರುವಾಗ ನಾವು ಅದನ್ನು ಅಯ್ಯೋ ಅಲ್ಲ ಅದಲ್ಲ ಇನ್ನಿರುವುದಕ್ಕೆ ಮಾತ್ರ ಅನ್ಯಾಯ ಆದದ್ದಲ್ಲ, ನಿನಗೂ ಅನ್ಯಾಯ ಆಗಿದೆ. ನಿನ್ನ ತಂದೆಯ ಸಾವಿಗೆ ಕಾರಣ
ಮರಿಯನು ಕೇಳಿದ ಕ್ಷಣ ಮರಿಯ ಸೋದರ
ತ್ರಿಮೂರ್ತಿಗಳು ಭಕ್ತಿಯಿಂದ ಕಳಿಸಿದ್ದಾರೆ. ಇಲ್ಲಿರುವ ಸಮಸ್ತವಾಗಲಿ ಸಂಪತ್ತಾಗಲಿ ಕೇವಲ ದೇವತೆಗಳಿಗೆ ಮಾತ್ರ ಮೀಸಲು. ಇದನ್ನು ಬಯಸಿ ಬಂದಿದ್ದ ನಿನ್ನ ಪಿತ ಕಳಿಸಿದ್ದೇನೆ ಶೈವಿನಿಗೆ. ಈಗ ನೀನು ಮುಂದುವರಿತೆ ಅಂತ ನೀನಾಗುವ ಅವರಿಗಾದ್ರೂ ಸರಿ. ನನ್ನ ಆಜ್ಞೆಯನ್ನು ಧಿಕ್ಕರಿಸಿ ನಡೆದದ್ದು ಗೊತ್ತಾದ್ರೆ ಕಠಿಣ ಶಿಕ್ಷೆ. ಈಗ ನಮ್ಗೆ ಬೇಕಾದದ್ದು ಹೋಗುವ ಆತ್ಮೀಯರಾದ ಯಕ್ಷಗಾನದ ಕಲಾಭಿಮಾನಿಗಳಿಗೂ ಅದೇ ರೀತಿ ಇಂದಿನ ಸೇವಾಕರ್ತರಾದ ಕಿನ್ನಿಗೋಳಿಯ ಊರ 10 ಸಂಸ್ಥರಿಗೆ ನಮ್ಮ ಮೇಳದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬರುವ ರಾತ್ರಿ ಕೈಕಂಬ ಸಮೀಪದ ಮೂಡುಪೆರಾರ ಶಾಸ್ತಾವು ದೇವಸ್ಥಾನದ ವಠಾರದಲ್ಲಿ ಶ್ರೀದೇವಿ ಶಾಕಂಬರಿ ಎನ್ನುವಂಥ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅಲ್ಲದೆ ಜನವರಿ ತಿಂಗಳ 27ನೇ ತಾರೀಕಿನಂದು ಇಲ್ಲೇ ಸಮೀಪದ ಶ್ರೀ ಮಂದಿರದ ಕಿನ್ನಿಗೋಳಿ ಆಶೀರ್ವಾದ ಮನೆಯ ಮುಂಭಾಗದಲ್ಲಿ ಶ್ರೀಮತಿ ಪೂರ್ಣಿಮಾ ಮತ್ತು ಆನಂದ ಡಿ ಸಾಲಿನ್ ಹಾಗೂ ಸಹೋದರರ ಬಾಪ್ತು ಶ್ರೀ ದೇವಿ ಮಹಾತ್ಮೆ ಎನ್ನುವಂಥ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಬಂದು ನೆರೆದಿರುವಂತಹ ತಮಗೆಲ್ಲರಿಗೂ ನಾವು ನಿತ್ಯವೂ ಆರಾಧಿಸಿಕೊಂಡು ಬರುತ್ತಿರುವ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಹಾಗೂ ಮಹಾಗಣಪತಿ ದೇವರ ಸ್ಥಳದ ದೈವ ದೇವರುಗಳು ತಮಗೆಲ್ಲ ಆಯುಷ್ಯ, ಆರೋಗ್ಯ, ಸೌಭಾಗ್ಯ, ಸಂಪತ್ತನಿತು ಅನುಗ್ರಹಿಸಲಿ ಎಂಬುದಾಗಿ ಕಥಾಭಾಗ ಮುಂದುವರೆದಕ್ಕೆ ಅನುಮತಿಯನ್ನು ಬೇಡುತ್ತೇವೆ. ನಮಸ್ತೆ ಯಕ್ಷಗಾನ ನಮಗೆ.
ಮಹಿಷ ತಪಸ್ಸು ಎನ್ನುವಂತ ಭಜನೆಯ ಮೂಲಕವಾಗಿ ನನ್ನನ್ನು ಮೆಚ್ಚಿಸಿದ ಅರ್ಚಿಸಿದ. ಅವನ ಭಕ್ತಿಗೆ ಒಲಿದಂತ ನಾನು ವರವನ್ನು ಕೊಡಬೇಕಾದಂತ ಅನಿವಾರ್ಯ ಸ್ಥಿತಿ ಆಯಿತು. ಹೌದೇ? ಕೊಟ್ಟಂತ ವರವನ್ನು ಧರ್ಮ ಕಾರ್ಯಕ್ಕಾಗಿ ವಿನಿಯೋಗಿಸಿಕೊಳ್ಳುತ್ತಾನೆ ಎನ್ನುವಾಗಿ ನಾನು ಭಾವಿಸಿಕೊಂಡೆ ಅಂತಾದರೆ ಅವನು ಅಧರ್ಮಕ್ಕೆ ಮನ ಮಾಡಿ ನಮ್ಮೆಲ್ಲರ ಕಣ್ಣೀರಿಗೆ ಕಾರಣನಾಗಿದ್ದಾನೆ. ಈ ಕಾಲದಲ್ಲಿ ಅವನು ನನ್ನಿಂದ ವಧಿಸಲು ಅರ್ಹನೇ ಅಲ್ಲದೆ ಇದ್ದರೂ ಒಂದು ಯೋಚನೆಯನ್ನು ನಾನು ತಿಳಿಸುತ್ತಾ ಇದ್ದೇನೆ, ದಾರಿಯನ್ನು ಹುಡುಕುತ್ತಾ ಇದ್ದೇನೆ. ಎಲ್ಲ ಸಂಕಷ್ಟಗಳನ್ನು ಪರಿಹರಿಸುವಂತಹ ಸಾಮರ್ಥ್ಯ ಈ ಕಾಲದಲ್ಲಿ ವೈಕುಂಠಾಧಿಪತಿ ಮಾಧವನಿಗಿದೆ.
ಮಹಿಷಾಖ್ಯನೆಂಬ ದುರುಳ ಘೋರ ಕಾಂತಾರವನ್ನು ಸೇರಿದ ನಮ್ಮವನೇ ಆದಂತಹ ವಿಧಾತನನ್ನು ತಪಸ್ಸಿನ ಮೂಲಕ ಪ್ರತ್ಯಕ್ಷೀಕರಿಸಿಕೊಂಡ, ತನಗೆ ಬೇಕಾದಂತಹ ವರಗಳನ್ನು ಪಡೆದುಕೊಂಡ, ಅವುಗಳಿಂದ ಉಬ್ಬಿ ಕೊಬ್ಬಿ 3 ಲೋಕಗಳನ್ನು ತನ್ನ ಅಂಕೆಯಲ್ಲಿರಿಸಿದ್ದಾನೆ. ಸುರರಾಜ್ಯವನ್ನು ಕಂಗೆಡಿಸಿದ್ದಾನೆ, ಯಜ್ಞ ಯಾಗಾದಿಗಳನ್ನು ಹಾಳುಗೆಡಹಿದ್ದಾನೆ. ಬ್ರಾಹ್ಮಣ ಸ್ತ್ರೀ ಮಕ್ಕಳಿಗೆ ಬದುಕುವುದಕ್ಕೆ ಸಾಧ್ಯವಾಗಿದೆ ತಾಯಿ. 3 ಮೂರ್ತಿಗಳಾದಂತಹ ನಮ್ಮಿಂದಲೂ ವಧಿಸಲಸದಳಲಿದ್ದಾನೆ. ನೀನೇ ಕಾಯಬೇಕೆಂಬ ಕೆಟ್ಟ ರೊಕ್ಕಸನೆಲ್ಲ ವಧಿಸಿ ಧರ್ಮಸ್ಥಾಪನೆ ಮಾಡುತ್ತೇನೆ. ಹೆದರದಿರಿ, ಭಯಗೊಳ್ಳದಿರಿ, ಧೈರ್ಯಸ್ಥರಾಗಿರಿ. ವಿಶ್ವಕರ್ಮನು ಭೂಷಣ ವಸನ ಅರ್ಪಿಸಲು ಪರಬ್ರಹ್ಮಾದಿ ಸುರಭ ಮುಖ್ಯರೇ, ನಮ್ಮ ಪ್ರಾರ್ಥನೆಗೆ ಹೋಗೊಟ್ಟು ಓಂಕಾರ ಸ್ವರೂಪಿಣಿಯಾದಂತಹ ಜಗಜ್ಜನನಿ ಅಷ್ಟಭುಜದಿಂದ ನಮ್ಮೆದುರು ಕಂಗೊಳಿಸುತ್ತಾ ಇದ್ದಾಳೆ. ಅವಳಾಡಿದಂತಹ ಸದ್ಧೈರ್ಯದ ಮಾತುಗಳಿಂದ ನಾವು ಧೈರ್ಯ ತುಂಬಿದವರಿದ್ದೇವೆ. ಈ ಹೊತ್ತಿನಲ್ಲಿ ಆಕೆ ಯುದ್ಧಕ್ಕೆ ಸನ್ನದ್ಧಳೇ ಆಗಿದ್ದಾಳೆ. ಆದರೆ ಆಕೆಯನ್ನು ಈ ರೂಪದಲ್ಲೇ ಕಳಿಸುವುದು ತರವಲ್ಲ, ಸಾಲಂಕೃತಗೊಳಿಸಬೇಕೆಂಬುದು ನಮ್ಮೆಲ್ಲರ ಮನದಿಚ್ಛೆ. ನಮ್ಮವನೇ ಆದಂತಹ ವಿಶ್ವಕರ್ಮನು ಘನತರವಾದಂತಹ ಆಭರಣಗಳನ್ನು, ಉನ್ನತವಾದಂತಹ ವಸ್ತ್ರಗಳನ್ನು ತಂದು ತಾಯಿಯ ಪದತಲಗಳಲ್ಲಿ ಇರಿಸಿದ್ದಾನೆ. ಸುರನಾರಿಯರು ಆಕೆಯನ್ನು ಶೃಂಗರಿಸುತ್ತಿದ್ದಾರೆ. ಈ ಹೊತ್ತಿನಲ್ಲಿ ನಮ್ಮ ಸೇವೆಯೂ ಬೇಡವೇ? ಅದಕ್ಕಾಗಿ ಅಮ್ಮ ದುರುಳ ಮಹಿಷಾಸುರನ ವಧೆಗಾಗಿ ಇದೋ ನನ್ನ ಸುದರ್ಶನ.
ಮುಂದಾಗಿದ್ದಾಳೆ. ಈ ಹೊತ್ತಿನಲ್ಲಿ ಬರಿಗಾಲಲ್ಲಿ ಯುದ್ಧ ಕೈದುವುದು ತರವಲ್ಲ. ಅದಕ್ಕಾಗಿ ನಮ್ಮವನೇ ಆದಂತಹ ಹಿಮವಂತನು ಸಿಂಹರಾಜನ ರೂಪದಲ್ಲಿ ಬರ್ತಾ ಇದ್ದಾನೆ. ಹೀಗೆ ಬಾರಪ್ಪ.
ಅಲ್ಲ ನಿನ್ನನ್ನು ಕಟ್ಟಬೇಕಾಯ್ತು. ಬ್ರಹ್ಮಾಂಡ ನಾಯಕಿಯಾದಂತ ನಾನೇ ಮೃಗವಾಹಿನಿಯಾಗಿ ಬರಬೇಕಾಯ್ತು. ಏನು ನಿನ್ನ ಉದ್ದೇಶ? ಸಾರಿ ಹೇಳುತ್ತಾ ಇದ್ದೇನೆ. ಹೌದು. ಸುರ ಸಂಪದವನ್ನು ದೇವತೆಗಳಿಗೆ ಒಪ್ಪಿಸಾಣಾಗು. ದೇವತೆಗಳು ಮೊದಲೇ ಹೆದರಿ ಓಡಿ ಹೋಗಿದ್ದಾರೆ. ಮೂರು ಮೂರ್ತಿಗಳು ಎಲ್ಲೋ ಮರೆಯಾಗಿದ್ದಾರೆ. ಅಂಥದರಲ್ಲಿ ನಿನ್ನ ಕೈಯಲ್ಲಿರುವ ಕೆಳಗಿರಿಸಿ ಸರಿಯನ್ನು ಗಾಳಿಗೆ
ದುಷ್ಟದ ಜೊತೆಯಲ್ಲಿ ಹೋರಾಟ ನಡೆಸಿದಾಕೆ ನಾನು 10ನೇ ದಿನವಾದ ಇಂದಿನ ದಿನ ನಮ್ಮ ಪಾಲಿಗೆ ವಿಜಯವೂ ಲಭಿಸಿದೆ. ಆ 9 ದಿನಗಳನ್ನು ನವರಾತ್ರಿ ಎಂಬುದಾಗಿ, 10ನೇ ಈ ದಿನವನ್ನು ವಿಜಯದಶಮಿ ಎಂಬುದಾಗಿ 3 ಲೋಕಗಳಲ್ಲಿ ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾಭಕ್ತಿ ಆಚರಿಸಿಕೊಂಡು ಬರುತ್ತಾರೋ ಅವರ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುತ್ತೇನೆ. ಇನ್ನು ಮುಂದಕ್ಕೆ ದುಷ್ಟರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ನೀವು ಆ ಭೂಮಿಯನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ಕಷ್ಟ ಬಂದರೆ ಏನು ಮಾಡಲ್ಲ. ದುಷ್ಟರಿಂದ ಕಷ್ಟ ಯೋಚಿಸಬೇಡ, ಚಿಂತಿಸಬೇಡ. ಈ ಸಮಯದಲ್ಲಿ ವಿಶ್ರಾಂತಿ ಬೇಕಾಗಿತ್ತು, ಹಿನಗಿರಿನೇ ಸೇರಿಕೊಳ್ಳಿದ್ದೇನೆ. ಒಂದು ವೇಳೆ ನಿನ್ನ ಪಾಲಿಗೆ ಕಷ್ಟ ಬಂತು ಎಂದಾದ್ರೆ ನೇರವಾಗಿತ್ತು ಹಿನಗಿರಿಯನ್ನೇ ಸೇರು. ಅನನ್ಯವಾದ ಭಕ್ತಿ ಮುಖೇನವಾಗಿ ನನ್ನನ್ನು ಪ್ರಸನ್ನೀಕರಿಸು. ಒಲಿದು ನಿಮಗೊದಗಿದ ಸರ್ವ ಕಷ್ಟವನ್ನು ದೂರ ಮಾಡುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ.
ಯಾರತ್ತ ಕೇಳಿದ್ದಿ? ಶುಂಭರು ಅಂತ ಕೇಳಿದ್ದೇವೆ. ಹೊರಟು ಬಂದ ಕಾರ್ಯಕಾರಣಗಳು ಅನೇಕ ವಿಧಾನಿಸಬೇಕು. ಶುಂಭ
ಎರಡು ಲೋಕ ಕೂಡ ನನ್ನದು. ನಾಲ್ಕ ಲೋಕ ಕೊಟ್ಟು
ಆದರೆ ಕಷ್ಟ ಬಂದಿದೆ ಎಂಬುದಾಗಿ ಸ್ಪಷ್ಟ. ಬಂದ ಬವಣಿಯನ್ನು ಬಿತ್ತರಿಸಯ್ಯ. ಭಿನ್ನವಿಸುವುದೇ ಪಡೆದಂತ ವರವನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸುವ ಬದಲು ಅದಾಚಾರಕ್ಕಾಗಿ ಉಪಯೋಗಿಸಿಕೊಂಡು ಲೋಕಗಂಟಕರಾಗಿ ಬೆಳೆಯುತ್ತಾ ಇದ್ದಾರೆ. ದುರುಳರ ಬಾಧೆಯನ್ನು ತಾಳಲಾಗುತ್ತಿಲ್ಲ. ನೀನೇ ರಕ್ಷಿಸಬೇಕಮ್ಮ. ಕಿರಿದು ಸಮಯದಿ ತರಿದು ನೆರವೇದು ಪೊರೆಯುವನು ನಿಮ್ಮನು ಮರೆಯ ಮಾತಲ್ಲ ಮರೆಸಿರಿದವನು ದುಯಿನಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಹರುಷನೆನುತ್ತ ತ್ರಿದಶರಿಗರು ಈ ಶ್ರೀದೇವಿ ಕರುಣಿಸುತ್ತಲ ಭಯವನ್ನು ನುಡಿದಳು. ಮನಸರೊಡೆಯನೇ ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ಅಸುರರು ಜನಬಲ ಧನಬಲ ದೈವಬಲವನ್ನೇ ಮೂಲ ಆಧಾರವಾಗಿರಿಸಿಕೊಂಡು ದೇವಲೋಕಕ್ಕೆ ಅಭಿಯೋಗವನ್ನು ನಡೆಸಿದರೆ ಅವರಲ್ಲಿ ಅಗ್ರಗಣ್ಯರಾಗಿ ಮೆರೆದವರು ಶುಂಭ ನಿಶುಂಭಾದಿ ಖಳರು. ಯೋಚಿಸಬೇಡ, ಚಿಂತಿಸಬೇಡ. ಇನ್ನು ಕಿರಿದು ಸಮಯದೊಳಗೆ ಆ ದುಷ್ಟರನ್ನೆಲ್ಲೋ ನಷ್ಟಗೊಳಿಸಿ ನಿಮ್ಮ ಪಾಲಿಗೆ ಕ್ಷೇಮ ನಾನು ಒದಗಿಸಿಕೊಡುತ್ತೇನೆ. ನಿಮ್ಮದಾದಂತ ನಿಜ ವೇಷಗಳನ್ನು ಮರೆಗೊಳಿಸಿ ಮೃಗ ಪಕ್ಷಿಗಳ ರೂಪಗಳನ್ನು ಧಾರಣೆ ಮಾಡಿಕೊಳ್ಳಿ. ನಿಮಗಿರುವುದಕ್ಕೆ ಸೂಕ್ತವಾದ ಕ್ಷೇತ್ರ ಇದು ಹಿನಗಿರಿ. ಆ ದುಷ್ಟರನ್ನು ಒದಿಸುವಂತ ಚಂದವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಾ ಶ್ರೀದೇವಿಯ ಲೀಲಾಮೃತವನ್ನು ಕಾಣುವಿರಂತೆ ಕಣ್ಣು ತುಂಬಿಸಿಕೊಳ್ಳಿ. ಅಳುವ ಸುಮನಸರಿಂಗೆ ಯಾರ ಬಳಿಗೆ ಕಳರ ಬಳಿಗೆ ಈದುತ್ತ ಗೆಲುವಳ ಸಾಧ್ಯವೆಂದ
ವೈಫು ಎನಿಸಿಕೊಂಡಂತ ಶುಭಾಸುರ ಹೊನ್ನಿಗೂ ಮಣ್ಣಿಗೂ ಮರುಳಾಗಲಾರ ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ದುಷ್ಟ ಹೆಣ್ಣಿನ ಚೆಲುವಿಕೆಗೆ ಗುರಿಯಾಗುವುದು ಸ್ಪಷ್ಟ. ಒದೇ ಉದ್ದೇಶವನ್ನಿರಿಸಿಕೊಂಡು ದುರುಳರನ್ನು ಮರಳುಗೊಳಿಸೋದಕ್ಕೆ ಬೇಕಾಗಿ ನನ್ನ ದಿವ್ಯವಾದ ರೂಪವನ್ನು ಮರೆಗೊಳಿಸಿದೆ. ಕೋಶ ಸಂಭವ್ಯಾದಂತ ನಾನು ಕೌಶಿಕೆ ಎನ್ನುವಂತ ಹೆಸರನ್ನು ಇರಿಸಿಕೊಂಡೆ. ತುಹಿನಾದ್ರೆ ತಪ್ಪಲಲ್ಲಿದ್ದುಕೊಂಡು ದುಷ್ಟರ ವಧಾ ಪ್ರಕರಣದಲ್ಲಿ ನಾನು ಮುಂದುವರಿದೆ ಎಂದಾದ್ರೆ ಈ ಪ್ರಪಂಚ ಕಷ್ಟವನ್ನು ಅನುಭವಿಸಬೇಕಾದೀತು. ದುಷ್ಟರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ರೀತಿಯಾದಂತ ನಷ್ಟ ಬರಬಾರದು ಎನ್ನುವ ನೆಲೆಯನ್ನು ಅರ್ಥವಿಸಿಕೊಂಡವಳಿದ್ದೇನೆ. ಹಾಗಂತ ಯಾವ ವಿಧಾನದಲ್ಲಿ ವಧಿಸೋಣ? ಸರಿ ಸರಿ, ತುಹಿನಾದ್ಯ ತಪ್ಪಲಿಗೆ ಸೇರಿದ ಪ್ರದೇಶ, ಹಿಮವತ್ ಪರ್ವತ ಆಳವಾದ ಕಂದರ ಪ್ರದೇಶ, ಸೂರ್ಯ ರಶ್ಮಿ ಪ್ರವೇಶಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯ, ಅದು ಗಗನ ಚುಂಬಿತವಾಗಿ ಬೆಳೆದು ನಿಂತಿದೆ ಕದಂಬ ವೃಕ್ಷಗಳು. ಇದುವೇ ತಾನೇ ಕದಂಬಾವನ. ಈ ವನದಲ್ಲಿ ದುಷ್ಟರ ವಧಾಕಾರಿ ಆಗಲೇಬೇಕು. ಹೆಣ್ಣಾದಂತ ನಾನಿಲ್ಲಿದ್ದೇನೆ. ನನ್ನಿರವನ್ನು ತಿಳಿಯುವಷ್ಟು ಸಾಮರ್ಥ್ಯವಂತರಲ್ಲ ದುಷ್ಟರು. ನನ್ನ ದಿವ್ಯತೆಯನ್ನು ಭವ್ಯತೆಯನ್ನು ಪ್ರಕಟಗೊಳಿಸಬೇಕು ಅಂತ ಆದ್ರೆ ಈ ವನ ಮಧ್ಯದಲ್ಲಿ ನನಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ ಬೇಡವೇ? ಎಲ್ಲಿ ಎಲ್ಲಿ ಸಂಕಲ್ಪ ಮಾಡಿದ್ದೆ ಸರಿ. ಅಂಬರದಿಂದ ಕುಂಬಳಿಗಿಳಿಯುತ್ತಾ ಇದೆ ಬಂಗಾರದ ಉಯ್ಯಾಲೆ. ವಿಶೇಷವಾಗಿ ಶೃಂಗರಿಸಲ್ಪಟ್ಟಂತ ಉಯ್ಯಾಲೆ ಇದು. ನವಮಲ್ಲಿಕ ಪುಷ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ. ಬಂಗಾರದ ಸರಪಳಿಯಿಂದ ಬಂಧಿಸಲ್ಪಟ್ಟಿದೆ. ನನಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ ಇದನ್ನು ಯೋಚಿಸುತ್ತಿರುವಂತೆ ಏನದು ಕೇಳಿ ಬರುತ್ತಾ ಇರುವುದು? ದುಷ್ಟರ ಭೀಕರ ಅಟ್ಟಹಾಸ. ತಿರುಗಾಟಕ್ಕೆ ಹೊರಟು ನಿಂತಿದರೆಂಬುದಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡೆ. ಬರಲಿ ಬರಲಿ, ಬಂದಂತ ದುಷ್ಟರನ್ನು ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಸಂಹರಿಸಿ ಈ ಕುಂಬಿಣಿಯ ಭಾರವನ್ನು ಇಳಿಸಬೇಕಾದ್ದು ಜಗದಾದಿಮಾಯಿಯಾದಂತ ನನ್ನ ಆದ್ಯ ಕರ್ತವ್ಯ. ತಾನು ಗಂಧವನ್ನು ಮಾರುತ್ತಾನೆ ಕೊಟ್ಟಿದ್ದೇನೆ, ತಟ ಮಾಡದೆ ತನ್ನ ಕವಿಯಾಲಯರ್ತೇನೆ. ¡Suscríbete
ಭಂಡವಾದಂತ ಬ್ರಹ್ಮಚರ್ಯ ತಮ್ಮ
ಏನಾಯ್ತಾ? ಹೋಯ್ತಾ ಹೊರಗೆ? ಪ್ರದೀಪ ಯಾರು ಅದು? ಗೋಪಾಲ ಮುರಾರಿ. ಈಗ ಅದೇ ಹೆಸರು ಬರ್ಬೇಕಷ್ಟೇ. ಪಂಚಿಗತ್ತೆ ಯಾವ ಪಂಜಿಗದ್ದೆ? ಈ ಸಾರ ಅದು ಹೋಗಿದೆ. ರಾಜ್ಯ ಏನು ದೇವರ ಹೆಸರು? ವಿಶ್ವನಾಥ. ಯಾವ ವಿಶ್ವನಾಥ? ವಿಶ್ವನಾಥ ಇದ್ದಾನೆ. ಶಂಕರ ನಾಥ ಶರೀರಾಂಬರ ಆಯ್ತಲ್ಲ. ಎಂತದ್ದ ಇದು? ಏನು ಇಷ್ಟೊಂದು ಭಕ್ತಿ ದೇವರ ಬಗ್ಗೆ? ಕಾರಣ ಉಂಟು. ಯಾವತ್ತು ಇರದ್ದು? ದೇವರು ಇದು ಈ ಹಿಂದೆ ವಯಸ್ಸಾದವರೆಲ್ಲ ಹೇಳಿದ್ದಾರೆ. ಅಲ್ಲ ಏನು ಅಂತ ಹೇಳಿದ್ದಾರೆ? ನನಗೆ ಗೊತ್ತುಂಟು, ಅವ್ರ ಹತ್ರ ನೀ ಬೇಕಾದ್ರೆ ಹೇಗೆ ಹೇಗೆ? ಇದು ಸಂಕಟ ಬಂದಾಗ ದೇವರ ಸ್ಮರಣೆ ಮಾಡಿ. ನಿನಗೆ ಯಾವ ಸಂಕಟ ಬಂದದ್ದು? ನನಗೆ ಕುಣಿಯೋದಕ್ಕೆ ಹಾರುವುದಕ್ಕಂತಲ್ಲ, ಅದಕ್ಕೆ ಬರ್ಲಿಕ್ಕಿಲ್ಲ. ತಿಂದದ್ದು ಹೆಚ್ಚಾಯ್ತು ಹತ್ರ ಅಲ್ವಾ? ತಿಂದ ಸಮಸ್ಯೆ ಆಗುವುದು ತಿನ್ನುದ್ರಲ್ಲಿ. ಅದು ಕಂಠದಲ್ಲಿ ಸಿಕ್ಕಿದ್ದು ಒಳವಾಗ್ತಾರ. ಧರ್ಮಕ್ಕೆ ಸಿಕ್ಕಿದ್ರೆ ಬಿಡ್ತಾರ. ಅದಕ್ಕೆ ಹೋಗ್ಬೇಕು ಮೇಡಮ್. ಈಗ ಹೇಗೆ? ಈಗ ಹಾಕ್ಬೇಕ ಕೈ? ನೀನು ಕೈ ಹಾಕಿದ್ರು ಪ್ರಯೋಜನ ಇಲ್ಲ, ಬೆರಳು ಮತ್ತೆ ಹಾಕಿದ್ರು. ಇಳಿಬೇಡುವ? ನಾನು ದೇವರ ಸ್ಮರಣೆ ಮಾಡಿದ್ದು ಹೇಗೆ ಅನುಭವ? ಕಂಠದಲ್ಲಿತ್ತು ಪೋಷಕ ಇಳೀತ ಹೊಟ್ಟೆಗೆ. ಹೌದಾ? ಯಾತಮ್ಮ ಏನು ಬೇಟೆ ಅಜ್ಜಡಿ ಬೇಟೆ. ಎದುರಾದಂತಹ ಪ್ರಾಣಿಗಳ ತಲೆಯನ್ನು ಕಡಿದು ಅದರ ಮಾಂಸವನ್ನು ಕಡಿದು ತಿಂದದ್ದೆ. ರಕ್ತ ಬೇರೆ ಎಲುಬು ಬೇರೆ ಪ್ರತ್ಯೇಕವಾಗಿ ಸಿಗೇವೆ. ಹೇಗಿತ್ತು ಮಾಂಸ? ಇಷ್ಟಿಷ್ಟು ದೊಡ್ಡ ತುಂಡು. ಅಷ್ಟು ದೊಡ್ಡದು. ಅದು ಈ ಒಂದು ಕೈಯಲ್ಲಿ ಆಗ್ಲಿಕ್ಕೆ ಹೇಗೆ ಹೋಯ್ತಾ ಬಾಯಿ ಒಳಗೆ? ಅಷ್ಟು ದೊಡ್ಡದುಂಟು, ಒಂದು ಕೈ ಆಗ್ಲಿಕ್ಕಿಲ್ವಾ? ಎರಡೂ ಕೈಯಲ್ಲಿ ಹೀಗೆ ಹಿಡಿದು ಆಮೇಲೆ ಅಲ್ಲಿಗೆ ತಾಗಿಸದೆ ಬಾಯೊಳಗೆ ಹಾಕಿ ಗೂಡು ಗೂಡು ಆಮೇಲೆ ಹೊರಗೆ ಬಂದ್ರೆ ತಿನ್ನದೆ ದಪ್ಪ ಹೆಚ್ಚಾಯ್ತು. ಮತ್ತೆ ತಿನ್ನದು ಕೂಡ ವ್ಯರ್ಥ ಆಗುದು. ಬೇಕಾದಷ್ಟು ತಿಂದಿದ್ದಾರೆ. ಅದಕ್ಕೆ ಹೇಳುವುದು ಕೇವಲ ತಿನ್ನುವುದಲ್ಲ, ಸ್ವಲ್ಪ ಆದ್ರೂ ಕುಡಿಬೇಕು ಅಂತ. ತಿಂದ ಮೇಲೆ ಕುಡಿದಿದ್ರೆ ಏನು ಪ್ರಯೋಜನ ಇಲ್ಲ. ಮತ್ತೆ ಇಲ್ಲಿ ಏನು ಕಡಿಮೆಯ? ನಮಗೆ ಇಲ್ಲಿ ಯಾರು ಕೊಡ್ತಾರೆ? ನಮಗೆ ಇಲ್ಲಿ ಕೊಡುವುದು ಸಾಕಾದೀತ? ಆಗಕ್ಕಿಲ್ಲ. ನಮಗೆ ಬೇಕಾದದ್ದು ಯಾವುದು? ಹಸಿ ಹಸಿ ಮಾಂಸಕ್ಕೆ ಬಿಸಿ ಬಿಸಿ ರಕ್ತ ಗಟ 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 ಕೊಡ್ತಿದ್ದೇನೆ. ಕೊಡ್ತತ್ತೆ. ಆಮೇಲೆ ಇಳಿತಲ್ಲ ಎಲುಬು. ಗಟ ಕುಟ್ಟು 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 ಕಟ್ಟ 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 ಲಟ್ಟ. ಎಂತದ್ದ ಸ್ವರ? ಜಗ್ಗುವಾಗ ದಪ್ಪ ಮೂಳೆ ಸ್ವಲ್ಪ ಗಟ್ಟಿ ಆಗ್ತದೆ, ತೆಳುವಿದ್ದು ತೆಳು ಮೂಳೆ ಸ್ವಲ್ಪ ಮೆದು ಆಗ್ತದೆ. ಸಣ್ಣದ್ದು ಇಲ್ಲವೇ ಇಲ್ಲ. ಇಲ್ಲದ ಮಾಂಸ ಏನು ಸಣ್ಣದು ಬಿಟ್ಟದೆ. ಬೇಟೆಯಾಡಿದ ಪರಿಣಾಮ ದೇಹಕ್ಕೆ ಆಯಾಸ ಉಂಟಾಗಿ ಧಾರಾಕಾರವಾಗಿ ಬೇರು ನಿರ್ಲೋಪಾದಿಯಲ್ಲಿ ಇಳಿತಾ ಇದೆ. ಪರಿಹಾರ ಆಗಬೇಕು ಅಂತ ಇದ್ರೆ ಗಾಳಿ ಬೇಕೇ ಬೇಕು. ಎತ್ತರವಾಗಿ ಕಾಲ್ತಲ್ಲಿಟ್ಟು ಹೀನಾಸಿ ಇಷ್ಟೊತ್ತಲ್ಲಿ ಏನದು ಕೇಳಿಸ್ತಾ ಇರುವುದು? ತಳುವದ ಸಮಯದಲ್ಲಿ ಕೇಳಿದೆ ನಲವಿದು ಯೋಲೆಯಲಿದ. ಉಯ್ಯಾಲೆಯಲ್ಲಿ
ಮೆಚ್ಚುವಂತ ಸಂದರ್ಭ. ಏನಾಯ್ತಾ? ಕಾಣಿಯ ಜೊತೆಯಲ್ಲಿ ಕಿವಿಗಳಿಗೆ ಇಂಪಾದ ಗಾಯನ ಕೇಳಿ ಬರ್ತಾ ಇದೆ. ಯಾರು ಹಾಡುವುದು? ನನಗೆ ಗೊತ್ತಾಯ್ತು. ಇಷ್ಟು ಹೊತ್ತಿಗೆ ಹಾಡುವಂತಹ ಸಮರ್ಥರು ಯಾರಿದ್ದಾರೆ? ಅದು ಹೆಣ್ಮಕ್ಕಳು. ಹೆಣ್ಮಕ್ಳು? ಹೌದೌದು. ಆದೀತ ಇಷ್ಟು ಹೊತ್ತಿಗೆ ಪ್ರಪಂಚದಲ್ಲಿ ದೇವರು ಯಾರಿಗೆ ಕಡಿಮೆ ಮಾಡಿದ್ರು? ಹೆಣ್ಮಕ್ಕಳಿಗೆ ಹುಟ್ಟುತ್ತಲೇ ಸ್ವರ ಸೌಂದರ್ಯ ಎರಡು ಒಟ್ಟೊಟ್ಟಿಗೆ ಅಲ್ಲ, ಕೊಟ್ಟದೆಲ್ಲ ಹೆಚ್ಚಾಯ್ತು ಬಿಟ್ರೆ ಕಡಿಮೆ ಆಗ್ಲಿಲ್ಲ. ಆದ್ರೆ ಏನು ಮಾಡೋಣ? ಈಗ ಸಮಸ್ಯೆ ಆದದ್ದೇ ಅದರಲ್ಲಿ. ಹಾಗಲ್ಲ, ಮತ್ತೆ ಇದು ಸ್ವರ ಎಲ್ಲ ನಮ್ಮ ಹತ್ರ ಕೇಳಿದ್ರೆ, ನಾವು ಬ್ರಹ್ಮಚಾರಿಗಳು, ನಮ್ಮ ಹತ್ರ ಕೇಳಿದ್ರೆ ಪ್ರಯೋಜನ ಇಲ್ಲ. ಮತ್ತೆ ಯಾರಲ್ಲಿ ಕೇಳಿ? ಯಾವುದರಲ್ಲಿ ಕೇಳಿ, ಅವರಲ್ಲಿ ಕೇಳಿದ್ರೆ ಹೇಳ್ತಾರೆ ಹೆಂಡತಿ ಹೇಗೆ ಸ್ವರ ಏರಿನಲ್ಲಿ ಇರುವುದು. ಆದ್ರೆ ಇಲ್ಲಿಯವರೆಲ್ಲ ಸ್ವರ ಮಾತಾಡ್ಲಿಕ್ಕೆ ಆಗ್ತದೆ. ಮತ್ತೆ ಅದು ಗಾಯನಲ್ಲ, ಹಾಡುವುದಕ್ಕೆ ಆಗ್ಲಿಕ್ಕಿಲ್ವ? ಅದೆಲ್ಲ ಆಗ್ಲಿಕ್ಕಿಲ್ಲ. ಮತ್ತೆ ಇಂತಹ ವಾತಾವರಣ ಮತ್ತೆ ಇಲ್ಲಿಯವರು ಮನಸ್ಸು ಬಂದಾಗ ಮಾತ್ರ ಹಾಡು, ಇಲ್ಲದಿದ್ರೆ ಅದನ್ನ ಬಿಟ್ಟಲ್ಲಿ ಅದು ಬೇಡ. ಒಮ್ಮೆ ಗಾಯನ ಕಲಿಯುವಂತ ಹೋಗುದು, ಮತ್ತೆ ಬೇರೆದ್ದು ನೆನಪಾಗುವಾಗ ಇದು ಗಾಯನ ಇಲ್ಲ, ಅದಲ್ಲಿ ಆಯ್ತು. ಹಾಗಿದ್ರೆ ಇದಲ್ಲ ಹಾಡುವವರು ಯಾರಿದ್ದಾರೆ? ಇಲ್ಲಿಯವರೆಲ್ಲ ಆಗಾಗ ಬದಲಾವಣೆ ಹೊಂದುತ್ತಾರ. ಹೌದಾ? ಈಗ ಬದಲಾವಣೆ ಆಗದೆ ಇದ್ದಂತಹ ಪ್ರದೇಶ ಯಾವುದು? ಅದು ಮೇಲೆ ಹೋದ್ರೆ ಮತ್ತೆ ಹಾಡುವುದಕ್ಕೆ ಆದೀತ. ಎಂತದ್ದ? ಎಲ್ಲಿಗೆ ಮೇಲೆ ಹೋದದ್ದು? ನೀನು ಅರ್ಥ ಅಪಾರ್ಥ ಮಾಡ್ಬೇಡ. ಮತ್ತೆ ಹೇಗ? ಮೇಲಂದ್ರೆ ಅವರು ಸತ್ಯಲೋಕದಲ್ಲಿದ್ದಾರೆ. ಈಗ ಸತ್ಯಲೋಕದಲ್ಲಿ ಯಾರು ಅವಳು? ಸತ್ಯಲೋಕದಲ್ಲಿ ಸೃಷ್ಟಿಕರ್ತ ಬ್ರಹ್ಮ. ನೀನು ಅವಳು ಅಂತ ಹೇಳ್ತಾ ಇದ್ದಿ, ಸೃಷ್ಟಿಕರ್ತ ಬ್ರಹ್ಮ ಅಂತ ಹೇಳ್ತಾ ಇದ್ದಿ. ಅಲ್ಲಿ ಅವಳು ಮಾತ್ರ ಇರುವುದಾ? ಮತ್ತೆ ಜೊತೆಯಲ್ಲಿ ಅವಳಿಲ್ವಾ? ಯಾರು? ಮತ್ತೆ ಹೆಂಡತಿಲ್ವಾ? ನಿನಗೆ ಹೆಂಡತಿಯ ಬಗ್ಗೆ ಹೇಳುದಾ? ಈಗ ನಿನಗೆ ನೋಡು, ಕೆಲವೊಮ್ಮೆ ಆಲೋಚನೆ ಬರ್ತದೆ, ಒಬ್ಬರೇ ಇದ್ರೆ ಆಗುದಿಲ್ಲ, ಜೊತೆಯಲ್ಲಿ ಒಬ್ಳು ಇದ್ರೆ ಆಗ್ತದೆ ಅಂತ, ಹೆಂಡತಿ ಬೇಕು ಅಂತ ಅನಿಸ್ತದೆ. ಆದ್ರೆ ನಮಗೆ ಅಗತ್ಯ ಇಲ್ಲ ಅಂದ್ರೆ ಹೌದು, ಆಲೋಚನೆ ಬರಲಿಲ್ಲ. ನಾವು ಬ್ರಹ್ಮಚಾರಿ, ಅದು ಬಿಡುವ. ಆದ್ರೆ ಸತ್ಯಲೋಕೇಚನ ಮಾಡಿದಂತ ವಾಣಿ, ವೀಣೆಯ ಪಿಡಿದಿರ್ಪ ವಾಣಿ ಈ ತೆರದಲ್ಲಿ ಕಾನನ ತೆರೆಗಾಗಿ ಬಂದು ಆಮೇಲೆ ಸಾನು ರಾಗದಳಿಂತು ಗಾನ ಪಾಡುವಳ. ಇದು ಆ ವಾಣಿಯೊಟ್ಟು ಎಂತ ಅಂದ, ಎಂತ ಸುಮ್ಮನಿರ. ಅಲ್ಲ, ಈಗ ವಾಣಿಗೆ ಬರುವುದಕ್ಕೆ ಮನಸ್ಸು ಇಲ್ಲ ಅಂತ ಹೇಳುವುದಲ್ಲ. ಈಗ ಹೆಂಡತಿಯವರಿಗೆ ತಿರುಗಾಟ ಮಾಡುವುದಕ್ಕೆ ಮನಸ್ಸಿರ್ತದೆ. ಮೊದಲು ಒಪ್ಪಿಗೆ ಕೊಡಬೇಕಾದದ್ದು ಅವರವರ ಗಂಡಂದಿರು. ಈಗ ಒಂದು ದಿವಸ ಹೆಂಡತಿ ಕಾಡಿಗೆ ಹೋಗ್ತೇನೆ ಅಂತ ಬಿಡ್ಲಿಕ್ಕೆ ಅಲ್ಲ, ಉಳಿದ ಗಂಡಂದಿರಾದ್ರೂ ಬಿಡಬಹುದು, ಹಾಗಂತ ಬ್ರಹ್ಮನಿಗೆ ಬಿಡುವುದಕ್ಕೆ ಸಾಧ್ಯ ಆಗುದಿಲ್ಲ. ಯಾಕೆ? ದಿನ ಒಂದಕ್ಕೆ 84 ಲಕ್ಷ ಜೀವರಾಶಿಗಳು. 84 ಲಕ್ಷ. ಭೂಲೋಕದಲ್ಲಿದ್ದವರು ವರ್ಷಕ್ಕೆ ಒಂದು ಸೃಷ್ಟಿ ಮಾಡುವುದು ಕಷ್ಟದಲ್ಲಿ, ಸಾಕು ಅಂತ ನಿಲ್ಲಿಸಿ. ಇಷ್ಟು ಬೇಗ ಬೇಡ ಬೇಡ. ಹಾಗಿದ್ರೆ ಈಗ ಹೆಂಡತಿ ಇಲ್ಲದೆ ಹೋದ್ರೆ ಸೃಷ್ಟಿ ಆದೀತ. ಹೆಂಡತಿ ಇಲ್ಲ ಇದ್ರೆ ಗಂಡ ಮಣ್ಣಂಗಕ್ಕೆ ಸೃಷ್ಟಿ ಮಾಡ್ಬೇಕು. ಈಗ ಬ್ರಹ್ಮನ ಸೃಷ್ಟಿಗೆ ಪೂರಕವಾಗಿ ವಾಣಿ ಮುಖ್ಯವಾಗಿರಲೇಬೇಕು. ಹೌದು. ಇಲ್ಲದೆ ಹೋದ್ರೆ ಯಾವ ಸೃಷ್ಟಿಯೂ ಸಾಧ್ಯ ಆಗುದಿಲ್ಲ. ಹಾಗಾದ್ರೆ ಸ್ವರ, ಹಾಗಂತ ಕೇಳುವಂತಹ ಸ್ವರ ಇದೆಲ್ಲ ಹೆಂಗಸರದ್ದಲ್ಲ. ಮತ್ತೆ ಇಷ್ಟು ಹೊತ್ತಿಗೆ ಹಾಡುವಂತಹ ಸಮರ್ಥರು ಯಾರು ಬಲ್ಲೆಯ? ಯಾರು? ಇದೆಲ್ಲ ಹೆಂಗಸರಲ್ಲ, ಏನಿದ್ರು ಗಂಡಸರ ಕೆಲಸ. ಗಂಡಸರೆಲ್ಲ ಊದುವುದಕ್ಕೆ, ಬಾರಿಸುವುದಕ್ಕೆ, ವ್ಯವಸ್ಥೆ ಮಾಡುವುದಕ್ಕಾದಿತ್ತು, ಅದೆಲ್ಲ ಆಗ್ಲಿಕ್ಕೆ ಅವರಿಗೂ ಹೊತ್ತು ಸಾಲುವುದಿಲ್ಲ. ಈಗ ಹಾಗಂತ ನೀನು ಹೇಳುವಂತಹ ವಿಚಾರ ಕೇವಲ ಭೂಲೋಕಕ್ಕೆ ಸೀಮಿತ. ಇದು ಭೂಲೋಕದ ವಿಚಾರ ಅಲ್ವಾ? ಇದು ದೇವಲೋಕದ್ದು. ಅಲ್ಲ, ದೇವೇಂದ್ರ ದೇವ ಅವ ನಮ್ಮ ಸ್ವರ ಕೇಳಿದ್ರೆ ನಿಲ್ಲುವುದಿಲ್ಲ. ಇನ್ನು ದೇವೇಂದ್ರ ಅವರ ಸಭೆಯಲ್ಲಿ ಮತ್ತೊಬ್ಬ ಇದ್ದಾರೆ, ಕುದುರೆ ಮುಖವುಳ್ಳಂತಹ ತುಂಬುರು ಬ್ರಹ್ಮಾದಿ ನಾರಿಯರು ಸಂಭ್ರಮದಿ ನೃತ್ಯದಲ್ಲಿ ತುಂಬಿದ ಸಭೆಯಲ್ಲಿ ಚಂಪಾರಿ ಮೂಕಿನ ಮೇಲೆ ಬೆರಳಿ ಆಶ್ಚರ್ಯ. ಅದು ಗಾಯನಕ್ಕೆ. ಹಾಗಿದ್ರೆ ಬರ್ಲಿಕ್ಕಿಲ್ಲ. ಮತ್ತೊಬ್ಬ ಇದ್ದಾನೆ. ಅಣ್ಣ, ಏನು ಎಂತದ್ದು? ಎಂತ ಬೈದತ್ತ? ಹೇಗೆ ನಿನಗೆ ಕೇಳಿತ್ತು? ಹೇಗೆ ಅವಸರದಲ್ಲಿ ಹಾಗೆ ನೀನು ಬೈದದ್ದು ಅಂತ ಭಾವಿ. ನಾನು ಹೇಳಿದ್ದು ದೇವ ಋಷಿ. ಭಾಗವತೋತ್ತಮ 3 ಮುಕ್ಕಾಲು ಗಳಿಗೆಯಲ್ಲಿ 3 ಲೋಕ ಸಂಚಾರ ಮಾಡು ಮಗನೇ. ಇದು ಶಾಪ. ಈಗ ನಮಗೆ ಶಾಪ ಇದೆಯಾ? ಇಲ್ಲಪ್ಪ. ಇವತ್ತಿದ್ದಲ್ಲಿ ನಾಳೆ ಇರ್ತೇವೆ. ನಾಳೆ ಇಲ್ಲ. ನಾಳೆ ಇದ್ದಲ್ಲಿ ನಾಡಿದ್ದಿರ್ತೇವೆ. ಬೇಕು ಅಂತ ಹೇಳಿದ್ರು ಆಗ್ಲಿಕ್ಕಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಇವರೇ ಇರುವುದಿಲ್ಲ, ನಾವಿರ್ತೇವೆ. ಹಾಗಿದ್ರೆ ನಾವು ಯಾಕೆ ಕಾಡಿನ ಮಧ್ಯದಲ್ಲಿ ನಿಂತುಕೊಳ್ಳುವುದು? ಮತ್ತೆ ಕೇಳಿಸ್ತಾ ಇದೆಯಲ್ಲ, ಇಲ್ಲಿ ಬಾ. ಹಿಡಿಯುವಾಗ ಅವಸರ ಮಾಡ್ಬೇಡಿ, ಹಿಡಿದ ಮೇಲೆ ಅವಸರ. ನೀವು ಎಂತದ್ದೀವ ತನುವಿನ ಪರಿಮಳವು ಸಿಗದೆ ಅಡಗಲು
ಕೆಲವೊಮ್ಮೆ ಆಗಿ ಎಂತದ್ದು ಹೆಚ್ಚಾದಾಗ ಎಂತ ಆಗ್ತದ್ದು ಅಲ್ಲ ಬೇಟೆ ನಂತರ ಹೆಚ್ಚಾದದ್ದು ಈ ರೀತಿಯಾದಂತ ಉದ್ಗಾರ ಬರೋದಕ್ಕೆ ಬಲವಾದಂತಹ ಕಾರಣ ಇದೆ. ಯಾಕಣ್ಣ? ಕಿವಿಗಳಿಗೆ ಕೇಳಿಸಿದಂತ ಗಾಯನ, ಮೂಗಿಗೆ ಬಡಿದಂತ ಪರಿಮಳ, ಕಣ್ಣಿಗೆ ಕಣ್ಣಂತ ಬೆಳಕು ಯಾವ ಕಡೆಯಿಂದ ಬರ್ತಾ ಇದೆ ನೋಡ್ಬೇಕಿರುವಂತ ಉದ್ದೇಶದಿಂದ ಹಾಗೆ ಹೀಗೆ ಹೀಗೆ ಹಾಗೆ ನಡೀತಾ ಮುಂದುವರಿದಂತಾನೆ ಏನೋ ಆಶ್ಚರ್ಯವನ್ನು ಕಾಣ್ತಾ ಕದಂಬಾವನದಲ್ಲಿ ಕದಂಬಾ ವೃಕ್ಷಕ್ಕೆ ಬಂಗಾರದ ಉಯ್ಯಾಲೆಯನ್ನು ಬೆಳಗಿದ್ದಾಳೆ. ಆಮೇಲೆ ಹೆಣ್ಣೊಬ್ಬಳು ಕೂತಿದ್ದಾಳೆ, ವೀಣೆಯನ್ನು ಬಾರಿಸ್ತಾ ಇದ್ದಾಳೆ, ಗಾಯನನ್ನು ಹಾಡ್ತಾ ಇದ್ದಾಳೆ, ತೊಟ್ಟಿಲನ್ನು ತೂಗ್ತಾ ಇದ್ದಾಳೆ. ಎಲ್ಲ ಒಬ್ಬಳೆಯ? ಹೌದಪ್ಪ. ಅಗತ್ಯ ಇಲ್ವ ಬೇರೆಯವರು? ಇಂಥವರೆಲ್ಲ ಒಬ್ಬೊಬ್ಬರು ಒಂದೊಂದರ ಇಲ್ಲಿದ್ರೆ ಜನವೇ ಬೇಡ. ಅಗತ್ಯ ಇಲ್ಲ, ಅವರಿಗೆ ಉಳಿಸ್ತಾರೆ. ಹೌದಾ? ಯಜಮಾನರಿಗೆ ಉಳಿಸ್ತಾರೆ. ತಮ್ಮ ಅಲ್ಲ, ಇಷ್ಟು ಕೆಲಸ ಒಬ್ಬಳಿಂದ ಮಾಡುವುದಕ್ಕೆ ಸಾಧ್ಯ
ಸಾಧ್ಯವೋ? ನಮಗಾದ್ರೂ ಕುಣಿಯುವಾಗ ಮಾತಾಡ್ಲಿಕ್ಕಾಗುದಿಲ್ಲ, ಮಾತಾಡಿದ್ರೆ ಕುಣಿಲಿಕ್ಕಾಗುದಿಲ್ಲ. ಅಲ್ಲ ಮಾತಾಡುದು, ಕುಣಿಯುವುದು, ತೂಗುವುದು, ಹಾಡುದು ಎಲ್ಲ ಒಟ್ಟಿಗೆ ಉಂಟು. ಹಾಗೆ ಅದನ್ನು ನೋಡಿದಾಗ ನಮ್ಮಲ್ಲಿ ಯಾವುದಿದ್ರು ಹಾಡುವುದಾಗ್ಲಿಕ್ಕೆ ಅರೆ ಇನ್ನಿವಳೆಂತ ಬಿಟ್ಟಗಾರಿ. ಓಹೋ ನೋಡಿ ಸ್ಮರಣ ಕೂರ್ಕಣಿ ಅಂತ ಹೇಳು ನೀರಿ. ಆಮೇಲೆ ಶರ ತಿಂದು ಮೊದಲೇ ಹನಿನ ನೆತ್ತೆ ಸ್ವಲ್ಪ ತರುಣಿಮಣಿ ಮಲಗಾತ್ರಿ ಅಂತ ಸೌಂದರ್ಯವತಿ ಅಂತ ಹೆಣ್ಣನ್ನು ಕಂಡೆ ತಮ್ಮ ನೀನು ಒಬ್ಬನೇ ಬಂದು ಇಲ್ಲಿಯವರೆಗೆ ನೀನು ಒಬ್ಬನೇ ಕಂಡ್ರೆ ಸಾಕ? ಮತ್ತೆ ತಮ್ಮ ನೋಡ್ಬೇಡ? ನೋಡ್ಬೇಕಾ? ಮತ್ತೆ ಕೊಡು ಕೈ. ಬಾ 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 ಬಾ. ನೋಡು ನೋಡು ಕಣ್ಣಾರೆ ಕುಳಿತಿಹಳು, ನೋಡ್ತೀವಳು ನನ್ನ ನೋಡ್ತಿ. ಎಂತದ ನೋಡು? ಕೆಲವೊಮ್ಮೆ ಸೇರಿಸಿ ಅಣ್ಣ, ನಿನಗೆ ಕೇವಲ ನೋಡಿದ್ರು ಮಾತ್ರ ಗಮನಕ್ಕೆ ಬಂದ. ಸೇರಿಸು ಅಂತ ಹೇಳುದು. ಹೌದಾ? ಅವ್ರಿಗೆ ಆಗಾಗ ಹೇಳುದು. ಎಂತದ್ದು? ಬೇಡ ಬಿಡ್ಬೇಕು. ಯಾವುದು ಬಿಡುವುದಾ? ಅವ್ರು ಹೇಳುದು. ಅಲ್ಲ ನಿನಗೆ ಗೊತ್ತಾಗ್ಲಿಲ್ವಾ? ಇದು ಸೆಳೆತ ಅಲ್ಲ, ಇದು ಎದ್ದದ್ದು ಗೊತ್ತಾಗ್ಲಿಲ್ವ ನಿನಗೆ? ಯಾಕೆ ಹೇಳು? ಯಾಕೆ? ನಮಗೆ ಅನುಭವ ಕಡಿಮೆ ಸ್ವಲ್ಪ. ಅಲ್ಲ ನಾವು ಲೋಕ ಸಂಚಾರ ಮಾಡಿದ್ದೇವೆ, ಹೆಣ್ಣು ಮಕ್ಕಳನ್ನು ಕಾಣಲಿಲ್ಲ ಅಂತ ಹೇಳುದಲ್ಲ. ನಾವು ಎಷ್ಟೋ ಮಂದಿ ನೋಡಿದ್ದೇವೆ, ಆದ್ರೆ ಇಷ್ಟು ಚಂದದ್ದು ನಾವು ಪ್ರಪಂಚ ಎಂತದ್ದು ನೋಡಿದ್ರು ಕೂಡ ಬದಲಾವಣೆ. ನಾನು ಯಾವಾಗ ತಿರುಗಾಟ ಪ್ರಾರಂಭ ಮಾಡಿದ್ದೇನೆ ಇಷ್ಟು ಚಂದದ್ದು ನಾನು ಕಂಡದಿಲ್ಲ. ಹಾಗಿದ್ರೆ ಇಂತಹ ಒಂದು ಲಾವಣ್ಯವತಿಯನ್ನು ನಾವು ಕಂಡಿದ್ದೇವೆ ಅಂತ ಎಂಬುದು ಸ್ಪಷ್ಟ. ಹಾಗಿರುವಾಗ ಈಕೆಯನ್ನು ಕಂಡಾಗ ಬರುವಂತಹ ಉದ್ಯೋಗ ಅರುಣೇ ಎನ್ನುವ ಹಾಗೆ ಚೆಲುವಿಕೆಯು ಚೈತನ್ಯವು ಪರಿಮಳದ ಪುತ್ಥಳಿಯು ವರರಸ ಸಾಕಾರ ಸೌರಭ ಎನ್ನುವ ಹಾಗೆ ವಾಸವಾಗುತ್ತಾ ಇದೆ. ತರುಣಿಯು ಪಾಂದಳಿದು ಮೂಡಿದಂತಹ ತರುಣಿಯು ವಧುವ ತುಂಬಿರುವ ಕಲೆಗಳ ವಿಧುವು ಮನ್ಮಥನ ಸಾರಜ ಮಣಿಯೋ ಎನ್ನುವ ಹಾಗೆ ಕುಂಗುಳಿಸುತ್ತಿದ್ದಾರೆ. ಎಂತದ ಆಶ್ಚರ್ಯ. ಹೌದಾ? ಮನೆ ಮಾರುಗಳ ಬಿಟ್ಟಿ ಹಳೇಕೆ ಈ ಕಾಡಿಗೆ ಬಂದಿದ್ದಾಳೆ ಯಾಕೆ? ಉಯ್ಯಾಲೆ ಆಡುತ್ತಿ ಹಳಾದ್ರು ಯಾಕೆ? ಇಲ್ಲಿಗೆ ಯಾಕೆ ಬಂದಿದ್ದಾಳೆ? ಪ್ರಶ್ನೆ ಬಂತಲ್ಲ ಅಣ್ಣ, ಇದು ಪ್ರಶ್ನೆಯು. ಈಗ ಕೇವಲ ಪ್ರಶ್ನೆ ಬಂದ್ರೆ ಸಾಕು, ಮತ್ತೆ ಅದಕ್ಕೊಂದು ಸಮರ್ಪಕವಾದಂತಹ ಉತ್ತರ ದೊರಕಬೇಡುವ? ಇದು ಪ್ರಶ್ನೆ ನಿನ್ನದು, ಉತ್ತರವು ನನ್ನದೇ. ಈಗ ಉತ್ತರ ಎಂತ? ಈಕೆ ಒಂದ ರಮೆ, ಇಲ್ಲದೆ ಹೋದ್ರೆ ಉಮೆ. ಏಯ್ ಯಾಕ ಇಂತಹ ನಗು? ರಮೆ ಎಂತಕ್ಕೆ ಇಂತಹ ರಮೆ ಉಮೆಯರ ಮಾತ ಬಿಡು ನೀನು. ಆ ಸುಮಶರ ನರ್ತಾಂಗಿ ರತಿಯೋ ಇದು ಆರತಿ. ರಮಣಿಯು ಬಿಗಿಸಿ ಮೆರೆವಳಲ್ಲ, ಮತ್ತೆ ಕಮಲಜ ಸೃಜಿಸಿದ ಶಿವಬಲ್ಲ, ಶಂಕರವಲ್ಲ, ಕೇಶ್ವರವಲ್ಲ, ವಿಶ್ವನಾಥವಲ್ಲ. ಅಣ್ಣ ವಿಶ್ವನಾಥ ಎಲ್ಲಿಗೆ ಹೊರಟದ್ದು? ತಂದೆಯಾದರೆ ವಿಶಾಲಾಕ್ಷಿ. ಯಾರು ನಿನ್ನ ತಂದೆ ವಿಶ್ವನಾಥ? ನಾನು ಓದದ್ದು ಎಲ್ಲಿಗೆ? ಕೈಲಾಸಕ್ಕೆ. ಅಲ್ಲ ಪುಣ್ಯಾತ್ಮ, ಎಂತದ್ದು? ಇಷ್ಟು ದಿವಸ ಇಬ್ಬರೇ ಇರುದು, ಇವತ್ತು 3 ಜನ ಇದ್ದಾರೆ. ಅದೇ ಅಯ್ಯಪ್ಪ, ಅಲ್ಲ ಅಪ್ಪನ ಒಟ್ಟಿಗೆ 3 ಜನ ಇದ್ದಾರೆ. ನೀನು ಕೈಲಾಸಕ್ಕೆ ಹೋಗುವಾಗ 3 ಅಲ್ಲ, ಇನ್ನು 100 ಸಿಕ್ಕಿಯಾರು. ಹಾಗಾದ್ರೆ ಹೋಗಬೇಡ. ಗಣಗಳೆಲ್ಲ ಇದ್ದಲ್ಲ. ಅಲ್ಲ ಹೋಗುದು ಬೇಡ. ಹೋದದ್ದು ಯಾಕೆ? ಯಾಕೆ? ಹೋಗಿ ಈಕೆ ಕುರಿತಾದಂತ ಸಂಪೂರ್ಣ ವಿಳಾಸ ತೆಕ್ಕೊಳ್ಳುವರು. ನಿನಗೆ ತಲೆ ಸರಿ ಉಂಟಾ? ಯಾಕೆ? ಈಗ ಹೋದ್ರೆ ವ್ಯರ್ಥ ಆಗುವುದು ನಮಗೆ. ಅದ್ಯಾಕೆ? ನೀನು ಅಲ್ಲಿಗೆ ಹೋಗಿ ಇಲ್ಲಿಗೆ ಬರುವವರೆಗೆ ಈ ಹೆಣ್ಣು ಇಲ್ಲಿರ್ತಾಳ? ಸರಿಯಾಗಿ ನೋಡು. ಹೋಗುವ ಅವಸರದಲ್ಲಿ ಇವಳ ಮುಖ ನೋಡಿದ್ದೆ. ಸರಿಯಾಗಿ ನೋಡು. ಅವಳು ಹಾಕಿದ್ದ ಆಲೋಚನೆ ಮಾಡ್ತಾ ಇದ್ದಾಳೆ. ಹೇಗೆ? ಅಣ್ಣ, ಅಲ್ಲ ಅವಳಿಗೆ ಮನಸ್ಸಿರ್ಬೋದು, ಮುಗಿಸುವುದಕ್ಕೆ ನಾವು ಬಿಡುದು ಬೇಡ. ಬಿಡ್ಲಿಕ್ಕಿಲ್ಲ. ಮತ್ತೆ ಇವತ್ತು ಸಿಕ್ಕಿದ ಅವಕಾಶ ನಾಳೆ ಬೇಕು ಅಂತ ಹೇಳಿದ್ರು ಸಿಗ್ಲಿಕ್ಕಿಲ್ಲ. ಅಯ್ಯೋ, ಇನ್ನು ಎಷ್ಟು ವರ್ಷ ಕಾಯ್ಬೇಕು ಯಾರಿಗೂ ಗೊತ್ತು. ಮತ್ತೆ ಹೇಗೋ ಸಿಕ್ಕಿದ್ದಾಳೆ. ಹೆಸರು ವಿಳಾಸ ಕೇಳುವುದಕ್ಕೆ ನಾನು ಹೋಗುತ್ತೆ. ಹೌದಾ? ಹೋಗು ಮಗನೇ ಸಾಹಿತ್ಯ, ಹೋಗು ಮಗನೇ ಸತ್ತು ಮಣ್ಣು ತಿಂತೀಯ. ಅಣ್ಣ ಇಲ್ಲಿಗೆ ಬಾ. ಯಾಕೆ? ಅಲ್ಲ ಒಂದು ವಿಳಾಸ ಕೇಳಿ ಸಾಯುವುದಕ್ಕೂ ಬಿಡುದಿಲ್ವ ನೀನು? ವಿಳಾಸ ಕೇಳಲಿಕ್ಕೆ ಹೋದ ನೀನು ಸಾಯ್ತಿ, ನಿನ್ನೊಟ್ಟಿಗೆ ನಾನು ಸಾಯ್ತೇನೆ. ಈಗ ಸಾಯುವ ವಿಚಾರ ಬೇಕಾ? ನಾವು ಅಖಂಡ ಬ್ರಹ್ಮಚಾರಿಗಳು ಪುಣ್ಯಪ್ಪ. ಹೆಣ್ಣನ್ನು ಬಯಸಿ ಮುಂದುವರಿದ್ರೆ ನಿಮ್ಮ ಮರಣಕ್ಕೆ ನೀವೇ ದಾರಿ ತಂದ ಹಾಗೆ ಬ್ರಹ್ಮ ಕೊಟ್ಟ ವರ ಸತ್ತ ಮೇಲೆ ಸುಖವೇ. ಯಾವ ಕರ್ಮದ ವರ? ಇನ್ನು ಇಷ್ಟು ಚಂದ ಇದ್ದಾನೆ ಅಂತ ನಮ್ಗೆ ವರನೇ ಬೇಡ. ಆದ್ರೆ ವರವನ್ನು ಕೊಟ್ಟಾಯ್ತು. ಆದ್ರೆ ಇವಳು ಕೊಟ್ಟ ಮೇಲೆ ಬಿಡ್ಲಿಕ್ಕೆ ಆಗ್ತದ? ಇವತ್ತು ನಾಳೆ ಪ್ರತಿನಿತ್ಯ ನೋಡ್ಬೇಕು. ಅದಕ್ಕೆ ಯಾಕೆ ವಿಚಾರ ತಿರುಗಾಟ ಮಾಡುತ್ತಾ ಕದಂಬಾವನದಲ್ಲಿ ನಡೆದಂತ ವಿದ್ಯಮಾನಗಳನ್ನು ತಿಳಿಸುವುದಕ್ಕಾಗಿ ನಿಮ್ಮಲ್ಲಿಗೆ ಬಂದಿದ್ದೇವೆ. ಕದಂಬಾವನದಲ್ಲಿ ಕದಂಬ ವೃಕ್ಷಕ್ಕೆ ಬಂಗಾರದ ಉಯ್ಯಾಲೆಯನ್ನು ಬಳಿದು ಹೆಣ್ಣೊಬ್ಬಳು ಕುಳಿತಿದ್ದಾಳೆ. ಲೋಕಮೂರನ್ನು ಮೋಹಕಗೊಳಿಸುವಂತಹ ಸೌಂದರ್ಯ ಅವಳಲ್ಲಿದೆ. ನಿಮ್ಮಲ್ಲಿ ಯಾಕೆ ಹೇಳಿದ್ದು? ಲೋಕಮೂರ ವಿಕ್ರಮಿತಾವಿದ್ದೀರಿ. ಸೌಂದರ್ಯ ಪರಾಕ್ರಮ ಒಟ್ಟಿಗೆ ಸೇರಿದ್ರೆ ಇನ್ನೊಂದು ಶಕ್ತಿ ಎದುರು ಬರ್ತದ. ನೀವು ಮನಸ್ಸು ಮಾಡಬೇಕು. ಆಕೆಯನ್ನು ಮದುವೆ ಆಗಬೇಕು. ಯಾರಲ್ಲಿ ಹೋಯ್ತೀರ ಅಣ್ಣನಿಗೆ ಎದ್ದೇನು? ನಿಮಗೆ ಏನು ಸಮಸ್ಯೆ? ನೀವು ಹೇಳಿದ ಮಾತನ್ನು ಮನಸ್ಸಿನಲ್ಲಿ ಏನು ಬೇಕು ಬೇಕು ಅನ್ನಿಸ್ತಾ. ಇದು ಈಗಲೇ ತೆಕ್ಕೊಳ್ತೀರಾ ಮತ್ತೆ ಒಟ್ಟಿಗೆ ತೆಕ್ಕೊಳ್ಳುವ? ಇದಕ್ಕೆ ಕಾರಣ ಏನು? ಮನಸ್ಸಿನ
ಜನ ಶರಾವತಿಗೆ ಬಳಿಯಾದೇನೋ. ನಿಮ್ಮ ಅಂತಿಮ ನಿರ್ಧಾರ? ಒಳ್ಳೆ ತಯಾರಿಸುವೆ. ಹೆಣ್ಣನ್ನು ಕರೆತರ್ತೇವೆ, ಮದುವೆಂದು ಬೇಗ ಆಗಲಿ. ಅವಸರ ಮಾಡಬೇಡಿ. ನೀವೇ ಹೇಳುತ್ತ ವಿಷಯದ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡಿ ನೀವು ಸ್ವಲ್ಪ ವಿಚಾರಣೆ ಮಾಡಿದಲ್ಲಿ ಬೇಕಾದ ಕಷ್ಟದ ಕೆಳಯನ್ನು ಕುಡಿಯುವ ಬೇಡುವುದರ ಹೇಳಿದರು ಬೇವ ಕಣಂಬವರೊಳಗೆ ಉಯ್ಯಾಲೆಯಲ್ಲಿ ರತಿ ಮರೆಯುವಳಂತೆ ಕದಂಬ ಉಳುವೆ ಅತ್ಯುಚ್ಚವರಲ್ಲ ಅರಿಯವರು ಚಿನ್ನದ ಉಯ್ಯಾಲೆಯಲ್ಲಿ ಬೆಳೆಯುತ್ತಾ ಇದ್ದಾರೆ ಎಂಬುದಾಗಿ ನಮ್ಮವರು ನನ್ನ ಬಳಿಗೆ ಬಂದು ಅರುಹಿದರೆ ಈ ವಿಚಾರ ಕೇಳಿದವರಿಗೆ ಏನಾಯ್ತು ಪ್ರಭು? ಆಕೆಯನ್ನೇ ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದು ನಿಂತಿದ್ದೆ. ಮದುವೆ ಆಗಬೇಕೆಂಬ ಯೋಚನೆಯೋ ನನ್ನನ್ನೇ ಕಿಲಿಗೆ ಬರಮಾಡಿಕೊಂಡೆಯೋ? ಕದಂಬ ಅವಳಲ್ಲಿ ಅವಳಿಗಿದ್ದಲ್ಲಿಗೆ ನೀನು ಹೋಗಬೇಕು. ಸುಮ್ಮ ಯಾರು ಎಂಬುದರ ಬಗ್ಗೆ ಅವರಲ್ಲಿ ತಿಳಿಸಿ ಸಂತಾನ ಮುಖ್ಯವಾಗಿ ಶೋಣಿತ ಅವರಿಗೆ ಕರೆಯಬೇಕು. ಶುಂಭರಾಜ್ಯ ಸುಗ್ರೀವ ನೇರವಾಗಿ ಅಲ್ಲಿಗೆ ಹೋಗಿ ಸಂಧಾನ ಮೂಲಕ ಅವಳನ್ನು ಕರೆಕೊಂಡು ಬಾ ಎಂದು ಆಜ್ಞೆ ಮಾಡಿದ್ದಾರೆ. ಅವಳ ಆಜ್ಞೆಯಂತೆ ಅರಮನೆಯ ತರದೆ ಕಾಡನ್ನು ಸೇರಿದೆ, ಬಹುದೂರ ಬಂದೆ. ಕದಂಬ ವರದಲ್ಲಿ ಇದ್ದಾಳೆಂದು ಹೇಳಿದ ಮಾತು ನೇರವಾಗಿ ಬರುತ್ತಿರುವಾಗ ನೋಡಬಾರದೆ ನಿಬಿಡವಾಗಿ ಬೆಳೆದಿದ್ದಂಥ ಕದಂಬ ವರಗಳು ರೆಂಬೆಗಳೆಲ್ಲ ಆ ಕಡೆ ಈ ಕಡೆ ಹರಡಿಕೊಂಡಿದೆ. ಬಳ್ಳಿಗೆಲ್ಲ ಬರಕ್ಕೆ ಸುತ್ತಿಕೊಂಡು ಮೇಲೆ ಏರಿದೆ. ಅಷ್ಟು ಮಾತ್ರ ಅವಳು ಹಕ್ಕಿಗಳು ಬೇಕಾದಷ್ಟು ಹಣ್ಣಾಡ್ತಿದ್ವು. ಕೇಕೆ ಹೊಡಿತಾ ಆ ಕಡೆ ಈ ಕಡೆ ಹಾರುತ್ತಾ ಇದೆಯಲ್ಲ. ಆಹಾ, ಮುಂದೆ ಬರುತ್ತಿರುವಾಗ ಇಲ್ಲಿ ಸಾಧು ಪ್ರಾಣಿಗಳು, ಇಲ್ಲಿ ದುಷ್ಟ ಪ್ರಾಣಿಗಳು ಒಂದಕ್ಕೊಂದು ಅನ್ಯೋನ್ಯತೆಯಿಂದ ಆ ಕಡೆ ಈ ಕಡೆ ಓಡಾಡ್ತಿದೆಯಲ್ಲ. ಹಾಗಾದರೆ ದ್ವೇಷ ಭಾವ ಎಂಬುದು ಇಲ್ಲಿಲ್ಲ ಎಂಬುದು ತಿಳಿಯಿತು. ಆದರೆ ಇಲ್ಲಿ ಮಹಿಮೆಯೋ ಏನು ಹೇಳುವುದಕ್ಕೆ ಸಾಧ್ಯ. ಹೆಣ್ಣು ಇದ್ದಾಳೆ ಅಂತ ಹೇಳಿದ ಮಾತು ಎಲ್ಲಿದ್ದೋಳು ಕತ್ತಲೆ ಆವರಿಸಿಕೊಂಡಿದೆ. ಸೂರ್ಯನ ಪ್ರಕಾಶ ಕೂಡ ಪ್ರವೇಶ ಆಗುವುದಕ್ಕೆ ಸಾಧ್ಯ ಇಲ್ಲ. ಅಂಥ ಕತ್ತಲೆ ಇರುವಂಥ ಈ ಸ್ಥಳ ಹೆಣ್ಣಿದ್ದಾಳೆ. ಓಹೋ, ಏನು ಘಮಘಮಿಸ್ತಿದೆಯಲ್ಲ ಪರಿಮಳ. ಅಷ್ಟು ಮಾತ್ರವಲ್ಲ, ಆ ಕಡೆ ಒಂದು ಬೆಳಕು ಕಾಣುತ್ತಿದೆಯಲ್ಲ. ಸೂರ್ಯಚಂದ್ರನು ಒಮ್ಮೆ ಉದಯಿಸಿದಿರೋ ಎಂಬ ಹಾಗೆ ತೋರುತ್ತಾ ಉಂಟು. ಮುಂದೆ ಬರುತ್ತೋಗ ಹಂಬಲಿಸಿದರು ಶಿವ ಸ್ಮರಣೆ ಗುರುದಲ್ಲಿ ನಮ್ಮಯ ಶುಭ ಕೆಟ್ಟನು ಕೆಟ್ಟ ತಿಳಿದು ನೋಡಲಿಕ್ಕೆ ಮಾಲಿನಿಯೇ ಸಿಕ್ಕುವಳೆ ನಮಗೆ ಸಿಕ್ಕನು ದಕ್ಕುವಳೆ ನಿತ್ಯದಿ ನಳಬುದ್ಧಿಯ ಮಾತೆ ಹಂಬಲಿಸಿದನು ಶಿವ ಶಿವ ಮುಂದೆ ಬರುತ್ತಿರುವಾಗ ಒಬ್ಬಳಾಕೆ ಸೌಂದರ್ಯವತಿಯನ್ನು ಕಂಡೆ. ಹಂಬಲಿಸಿದೆ ತನ್ನನ್ನು ತಾನು ಮರೆತೆ. ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ತನ್ನ ಕೈಯಲ್ಲಿರುವಂತ ವೀಣೆಯನ್ನು ಮೀಟುತ್ತ ತಾಳಲಯಬದ್ಧವಾಗಿ ಹಾಡುತ್ತ ಓರೆ ನೋಟವ ಬೀರುತ್ತ ಕಿರುನಗೆಯ ಸೂಸುತ್ತ ತನ್ನನ್ನೇ ತಾನೇ ಮರೆತು ಕುಳಿತುಕೊಂಡಿದ್ದಾಳು. ಇವಳಿಗೆ ಭಯವೆಂಬುದಿಲ್ಲ. ಈ ತಟ್ಟಡಿಯಲ್ಲಿ ಒಬ್ಬಳೇ ಬೆಳೆದು ಕುಳಿತುಕೊಳ್ಳಬೇಕಾದ ಕಾರಣ ಏನು ಹೇಳುವುದಕ್ಕೆ ಸಾಧ್ಯ ಇಲ್ಲ. ನಮ್ಮ ದೊರೆಯಾಗಿರುವ ಶುಂಭಾಸುರ ಬಯಸಿದ್ದು ಇವಳಲ್ಲಿ. ಇವಳಿಗೆ ಏಕೆ ಬಯಸಿದನೋ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಬರೇ ಸಾಮಾನ್ಯವಾದ ಹೆಣ್ಣೆಂದೇ ಭಾವಿಸಿದನೋ ಏನು? ಅಲ್ಲಪ್ಪ, 3 ಲೋಕವನ್ನು ತನ್ನ ಉದರಲ್ಲಿಟ್ಟು ಕಾಪಾಡುವಂತ ಮಹಾ ಮಹಿಮಳು.
ಇವಳನ್ನು ಬಯಸಿದ್ದರಿಂದ ನಮ್ಮ ಕುಲವೇ ನಾಶವಾಗ್ತದೆ ಎಂದು ಹೇಳಿದರೂ ಹೆಚ್ಚಾಗಲಾರದು. ಈ ಚಂಡ ಮುಂಡರ ಮಾತನ್ನು ಯಾಕೆ ಕೇಳಿದನು? ಇವಳ ಕೈಗೆ ಸಿಗುವುದಕ್ಕೂ ಸಾಧ್ಯ, ಸಿಕ್ಕಿದರೂ ದಕ್ಕಳಾರ. ನಾನು ನನ್ನೊಳಗೆ ತರ್ಕಿಸಿಕೊಂಡರೇನು ಪ್ರಯೋಜನ? ನಾನು ಬಂದ ಕಾರ್ಯಗಳನ್ನು ಆಜ್ಞೆಯನ್ನು ಪರಿಪಾಲಿಸಬೇಕು ನನ್ನ ಕರ್ತವ್ಯವಲ್ವೇ? ಅವಳ ಮಾತಿಗೆ ಬೆಳಗಾಗಿ ಹೋದೆಯಮ್ಮ, ಬೆಳಗಾಗಿ ಹೋಗಿ ಬಂಗಾರದ ಉಯ್ಯಾಲೆ ಕುಳಿತುಕೊಟ್ಟಿರುವೆ, ಆ ಕಡೆ ಈ ಕಡೆ ನೋಡ್ತಿರುವೆ. ನಿನಗೆ ಭಯವೆಂಬುದಿಲ್ವೇ ಅಮ್ಮ? ಈ ತಟ್ಟೆಯಲ್ಲಿ ಒಬ್ಬಳೇ ಬಂದು ಕುಳಿತುಕೊಳ್ಳಬೇಕಾದ್ರೆ ಏನು ಕಾರಣ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಯೌವನದಲ್ಲಿ ಗಂಡನ ಸ್ವಾಧೀನವತ್ತೆ, ಮುಪ್ಪಿನಲ್ಲಿ ಮಕ್ಕಳ ರಕ್ಷಣೆ ಇರುವುದತ್ತೆ. ಅಮ್ಮ ಬಾಲ್ಯ ಕಳೆದು ಹೋಗಿದೆ, ಸರಿ, ಯೌವನವತಿಯಾಗಿರುವೆ, ರೂಪವತಿಯೂ ನೀನಾಗಿರುವೆ. ಅಮ್ಮ ನಿನ್ನ ರೂಪಕ್ಕೆ ನಿನ್ನ ಯೌವನಕ್ಕೆ ಒಪ್ಪುವಂತ ಗಂಡನ್ನು ಹುಡುಕಿ ಮದುವೆ ಆಗಬೇಕಾದ ಸಮಯ ಅಲ್ವಮ್ಮ. ಈ ರೂಪ, ಈ ಯೌವನ, ಈ ಸಂಪತ್ತು ಶಾಶ್ವತವಾಗಿ ಉಳಿಯೋದಕ್ಕೆ ಸಾಧ್ಯವಮ್ಮ? ಎಂದೂ ಸಾಧ್ಯ ಇಲ್ಲವಲ್ಲ. ಮತ್ತೆ ಯಾಕೆ ಬದುಕುಳಿತುಕೊಂಡೆ ಒಬ್ಬಳೇ? ಆಹಾ, ನಾನೇ ತರ್ಕಿಸಿಕೊಳ್ತಿದ್ದೀನಿ. ನಿನ್ನ ರೂಪಕ್ಕೆ ನಿನ್ನ ಯೌವನಕ್ಕೆ ಒಪ್ಪುವಂತ ಗಂಡು ಎಲ್ಲಿಯೂ ಸಿಗದಿದ್ದುದರಿಂದ ತನಗೆ ಯಾವುದೇ ಬೇಡ ಇದು ಭಾವಿಸಿ ನಾಡನ್ನು ತೊರೆದೆಯೋ ಕಾಡನ್ನು ಸೇರಿದೆಯೋ. ಅಪ್ಪ ಈ ಬಗ್ಗೆ ಯೋಚನೆಗಳ ಬಿಟ್ಟು ಬಿಡಮ್ಮ. ಯಾಕೆ? ನಿನ್ನ ರೂಪಕ್ಕೆ ನಿನ್ನ ಯೌವನಕ್ಕೆ ಒಪ್ಪುವ ಗಂಡಿದ್ದಾರಮ್ಮ. ಮೂರು ಲೋಕದ ಒಡೆಯ ಶುಂಭಾಸುರ ಎಂಬವ. ಸರಿ ಅಪ್ಪ, ಅವರಿಗಿದ್ರು ಮತ್ತೊಬ್ಬರು ಯಾರು ಇರುವುದಿಲ್ಲ. ಮೂರು ಲೋಕವನ್ನೇ ಗೆದ್ದುಕೊಂಡು ತಾವೇ ತಾಲ ಹಾಕಿ ಬೆರೆಯುತ್ತಿದ್ದಾರಮ್ಮ. ಗಂಡ ಮುಂಡರೆಂಬವರು ಬೇಟೆಗೆ ಬಂದಾಗ ನಿನ್ನನ್ನು ಕಂಡರಕ್ಕೆ ನಿನ್ನ ಸೌಂದರ್ಯ ವಿಷಯ ಹೊರಬಿಡಿದ್ರಮ್ಮ. ಅದನ್ನು ಕೇಳಿದ ಅಕ್ಷರ ಶುಂಭಾಸುರ ಮನಸ್ಸೇನಾಯ್ತೋ ಹೇಳುವುದಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನು ಕರ್ಕೊಂಡು ಹೋಗ್ಬೇಕು, ನಿನ್ನನ್ನು ಮದುವೆ ಆಗಬೇಕು, ನಿನ್ನ ಸುಖವನ್ನು ಪಡೆಯಬೇಕೆಂದು ಇಚ್ಛೆ ಪಟ್ಟಿದ್ದಾನಮ್ಮ. ನಾನು ಅವನ ಪ್ರೀತಿಯ ಬಂದೆ ಸುಗ್ರೀವ ಎಂದು ಕರೆಯುತ್ತಿದ್ದಾರಮ್ಮ. ನೀನು ಕರ್ಕೊಂಡು ಹೋಗುತ್ತಿದ್ದಕ್ಕೆ ಬರಬೇಕು, ಕರ್ಕೊಂಡು ಹೋಗ್ತೀನಿ. ನಾನು ಸತ್ತಿದ್ದೇನೋ, ನಾನು ಬದುಕಿದ್ದೇನೋ, ನನ್ನನ್ನು ಕೊಂದವರು ಯಾರು, ನನ್ನನ್ನು ಬದುಕಿಸಿದವರು, ಈ ಬಗ್ಗೆ ಯೋಚನೆ ಮಾಡಿದರೆ ಸರ್ವಶಕ್ತಿ ಸ್ವರೂಪಳು ಇವಳೇ. ಕೊಲ್ಲುವುದಕ್ಕೂ ಸಮರ್ಥಳು, ಬದುಕಿಸುವುದಕ್ಕೂ ಸಮರ್ಥಳು, ಸಂರಕ್ಷಿಸುವುದಕ್ಕೂ ಸಮರ್ಥಳು ಇವಳೇ.
ನಮ್ಮ ದೊರೆ ಹೇಳಿದ ಮಾತನ್ನೆಲ್ಲ ಆಡಿದ್ದೇನೆ. ನನಗೇನು ಉತ್ತರ ಸಿಕ್ಕಿದ್ದಿಲ್ಲ. ನಾನು ಹೋಗಿ ಉತ್ತರವನ್ನು ಹೇಳಬೇಕಲ್ಲ. ಅವಳ ಪಾದ ಕೆಳಗೆ ಬೇಡಿಕೊಳ್ಳುತ್ತಿದ್ದೇನೆ. ಕಥೆಗೊಳ್ಳದಿರ ಫಲವು ಶುಭಾಗ್ಯನ ಮತದಂತೆ ಬಿಂದು ಹಾಗೈದೆ ಮತಿ ಶೂನ್ಯನಾದರಿವೆ ಎಂದೊಡೆಯಗೇನಾದ್ರೂ ಶುಂಭಾಸುರ ಬಗ್ಗೆ ವಿಚಾರ ಅರಿತಿದ್ದೇನೆ. ಏನಿಗೇನು ಉತ್ತರ ಸಿಕ್ಕಿದ್ದಿಲ್ಲಮ್ಮ. ನಾನು ಉತ್ತರ ಏನನ್ನಾಡಲಮ್ಮ, ಏನು ಬಾಲ್ಯದಲ್ಲಿ ಬಣ್ಣವನ್ನು ಕಾಳಗದಿ ಸೋಲಿಸುವನು ಬಮಗೆ ಶುಂಭನಾಗಲಿ ಅವರ ತಮ್ಮಲ್ಲಿ ಶುಂಭನಾಗಲಿ ಬರಲಿ ತಮಗೆ ಶಂಭುವೇ ಬರಲು ನಮ್ಮೆಗೆ ಗುಂಪಿದೆಯಲಿ ಬಾಲ್ಯದಲ್ಲಿ ಸಮರ ವಿದ್ಯೆಯನ್ನು ಅಭ್ಯಾಸ ಮಾಡಿಕೊಂಡೆ ಪ್ರವೀಣ ಎನಿಸಿದೆ. ಅಭಿಮಾನದ ಮಾತೊಂದಾಡಿದ್ದೇನೆ. ಏನಮ್ಮ? ಯಾವತ್ತ ಕತ್ತಿ ಕಾಳಗದಲ್ಲಿ ನನ್ನನ್ನು ಸೋಲಿಸುತ್ತಾನೋ ಆತನೇ ವರಿಸುತ್ತೇನೆ ಎಂಬುದಾಗಿ ಇದು ನನ್ನ ಬಣದ ವಿಚಾರ. ನೀನು ಬಂದಿರುವುದು ನಿನ್ನ ಕರ್ಕೊಂಡು ಹೋಗುದಕ್ಕಾಗಮ್ಮ. ಸಂಧಾನಕ್ಕೆ. ಹೌದಮ್ಮ. ನಿನ್ನ ಸಂಧಾನವನ್ನು ಮುಗಿಸಿದ್ದೇನೆ. ಸಮದ ಸನ್ನದ್ಧಳಾಗಿದ್ದೇನೆ. ಶುಂಭನಲ್ಲ, ಆತನ ತಮ್ಮನಿ ಶುಂಭನಲ್ಲ, ಶಂಭು ಎದುರಿಗಿರುವುದರಲ್ಲಿ ರಣ ಕಂಜುವುದಿಲ್ಲ. ಈ ವಿಚಾರವನ್ನು ನಿನ್ನೊಡನಿಗೆ ತಿಳಿಸು. ಅಮ್ಮ, ನಿನ್ನ ಮಾತುಗಳು ನಗು ಬರುತ್ತಾ ಉಂಟಮ್ಮ. ಯಾಕೆ? ನಿನ್ನನ್ನು ಮದುವೆ ಆಗಬೇಕಾದ್ರೆ ಕತ್ತಿ ಕಾಳಲ್ಲಿ ಗೆದ್ದುಕೊಳ್ಳಬೇಕು. ಹೌದು. ಗೆದ್ದುಕೊಂಡವರ ಕೊರಳಿಗೆ ಹೂವಿನ ಮಾಲೆ ಹಾಕಿ ಒರೆಸ್ತೀವಿ. ಖಂಡಿತ. ಯಾರ ಕೊರಳಿಗೆ ಯಾವ ಹೂವಿನ ಮಾಲೆ ಹಾಕುತ್ತೀಯೋ ಹೇಳುವುದಕ್ಕೆ ಅಸಾಧ್ಯವಮ್ಮ. ಅರ್ಥವಾಯ್ತು ತಾನೆ? ನನ್ನ ಇಚ್ಛತೆ ಯಾವ ಮಾತನ್ನು ಆಡಿದಿಲ್ಲ. ನಮ್ಮ ದೊರೆಯಾಗಿರುವ ಶುಂಭಾಸುರ ಆಡಿದ ಮಾತಲ್ಲಿ ಆಡಿದ್ದೇನಮ್ಮ. ನನ್ನಲ್ಲಿ ಅಪರಾಧರು ಕ್ಷಮಿಸಬೇಕು. ಸಿಟ್ಟಾಗ ಬೇಡಮ್ಮ, ಸಿಟ್ಟಾಗ ಬೇಡ. ನನಗೊಮ್ಮ ಒಂದು ಆಶೆ. ತಾಯೇ, ನಿನ್ನನ್ನು ಕಂಡ ಮೇಲೆ ನನಗಿನ್ನೂ ಯಾವುದು ಬೇಕಾಗಿದೆಮ್ಮ. ಯಾವುದು ಬೇಕಾಗಿಲ್ಲ. ನಿನ್ನನ್ನು ಕಾಣಬೇಕೆಂದು ಮನಮುಂಡು ಎಷ್ಟೋ ಕಾಲ ತಪಸ್ಸನ್ನು ಆಚರಿಸ್ತಾ ಇದ್ದಾರಂತೆ. ಅವರಿಗೂ ಗೋಚರದಂತೆ ಅಮ್ಮ ನಿನ್ನನ್ನು ಕಂಡೇ ಎಲ್ಲ ಧನ್ಯರಾದಮ್ಮ, ಧನ್ಯರಾದ. ತಾಯೇ, ನಿನ್ನ ಪಾದ ಕೆಳಗೆ ಬೇಡಿಸುತ್ತೇನೆ. ನಿನ್ನ ಎಷ್ಟೋ ಮಂದಿ ಭಕ್ತರು ನಿನ್ನ ಸೇವೆ ಮಾಡುತ್ತಿದ್ದಾರೆ. ಅವರ ಪಂಗಡದಲ್ಲಿ ನನ್ನನ್ನೊಬ್ಬರನ್ನು ಸೇರಿಕೊಳ್ಳುತ್ತಮ್ಮ. ನಿನ್ನ ಸೇವೆಯನ್ನು ಮಾಡುವಂತೆ ಅನುಭವಿಸುತ್ತಾಯೇ. ಇನ್ನು ಮುಂದಕ್ಕೆ ದೇವಿ ದೂತನಾಗು. Oh
ನಿಜ. ಸಂಗ್ರಾಮವನ್ನು ಎದುರು ನೋಡಿದೆವು. ಸತ್ಯ. ಈಗ ಬಂದವ ಸಾಮಾನ್ಯವಾಗಿ ತಿಳಿದುಕೊಳ್ಳೋಣ. ಯಾರು ನೀನು? ಊರಾಗೆ ಇರೋದು ಬ್ರಾಹ್ಮಣರಿದ್ದಾರೆ. ಬಂದಿದ್ದೇನೆ ಚಿನ್ನದ ರಥ. ಬಾ. ಕಲಿದು ಬ್ರಾಹ್ಮಣ ನಾನು ಈ ತಿಳಿದು ಕಾಯ್ದುಕೊಳ್ಳೇನು?
ಗಳಿಗೆ ಬದಲಾಗಿ ರಕ್ತ ಬೀಜನ ಪ್ರಣಾಮಗಳು. ಏನಿದು ವಿಪರೀತ ಪರಂಪರೆ? ಯಾಕೀರಣ ಕೋಲಾಹಲ? ಚತುರಂಗ ಸೇನಾ ಪರಿವೇಷ್ಟಿತನಾಗಿ ರಥಾರು ಹೇಗೆ ಇಲ್ಲಿಗೆ ಹೊರಟಿದೆ? ಸೇವಕನಾದ ತಾನಿದ್ದೇನೆ. ಏನಂತೆ ವರ್ತಮಾನ? ಕದಂಬಾವಣದಲ್ಲಿ ಅತಿ ಹೆಚ್ಚಿನ ನಾರಿಯೋರ್ವಳು ಇದ್ದಾಳೆ ಎಂಬುದಾಗಿ ಒಳ್ಳೆಯ ವಿಚಾರ. ಈ ವಿಚಾರ ಕೇಳಿದಂತ ನಾನು ಆಕೆಯನ್ನೇ ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವನು. ನೀನು ಮದುವೆ ಆಗುವುದಕ್ಕಾಗಿ ಹೊರಟೆಯ? ಹೌದು. ಮುಂದೇನು ಕಥನ? ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳಿಸಿಕೊಟ್ಟೆ. ಏನಾಯ್ತು ಸಂಧಾನ? ಸಂಧಾನ ಬರೆಯಿತು, ಸಂಗ್ರಾಮವೇ ಬದ್ಧವಾಯಿತು. ಗೃಹವನ್ನು ವಹಿಸಿದ್ದಾಳೆಯೇ? ನೀನೇನು ಮಾಡಿದೆ? ಧೂಮ್ರಾಕ್ಷರೇ ಕಳುಹಿಸಿದೆ. ಯಾಕೆ ಬೇಕಾಗಿ? ಆಕೆಯನ್ನು ಎಳೆತರುವುದಕ್ಕಾಗಿ. ತಮ್ಮನೆ ಎಲ್ಲ ರಕ್ಷಣ ಮಾಡವಾಯ್ತು. ಹೌದು. ಆಮೇಲೆ ಚಂಡ ಉಂಡೆಯನ್ನು ಕಳಿಸಿಕೊಟ್ಟೆ. ಪರಿಣಾಮ ಕಾರ್ಯಾಗ ಚಂಡಮುಂಡನೊಳಿದರೆ ಪ್ರಭು. ಈಗ ಯಾವ ತೀರ್ಮಾನಕ್ಕೆ ಬಂದೆ? ಸೊಕ್ಕಿದ ಹೆಣ್ಣಿಗೆ ತಕ್ಕ ಉತ್ತರ ಕೊಡಬೇಕೆಂಬ ಉದ್ದೇಶದಿಂದ ಮಥಿಸುವುದಕ್ಕೆ ತೊಡಗಿದ್ದಾಳೆ. ಅವಳು ಇಹಕ್ಕೆ ಒದಗಿ ಬರುವುದೇ ಅಲ್ಲ, ಒಬ್ಬಳಾಕೆ ಪರಮನಿದ್ದೆಯಾಗಿರಬೇಕು. ನಾವು ಸ್ವಲ್ಪ ಜಾಗೃತರಾಗೋಣ. ಅಯ್ಯ, ಕದಂಬಾವಣದಲ್ಲಿ ಇದ್ದಂತೆ ಹೆಣ್ಣಿನ ಬಗ್ಗೆ ನಾವು ತುಂಬಾ
ಕಾಣುವುದಕ್ಕೆ ಭಯ ಆಗಬೇಕು. ಅಂತ ಅರಣ್ಯದಲ್ಲಿ ಅಂಬರದಿಂದಲೇ ತೆರಳಿದಂತ ಬಂಗಾರದ ಉಯ್ಯಾಲಿಯಲ್ಲಿ ಕುಳಿತು ಹೆಣ್ಣುಗಳು ಬೆರೆಯುತ್ತಾ ಇದ್ದಾಳೆ ಎಂದಾದ್ರೆ ಅವಳು ತರುಣಿಯೇ. ಮತ್ತೆ ಯಾರು? ಅಲ್ಲವೇ ಅಲ್ಲ, ಆದಿಮಾಯಾದೇವಿ ಇದ್ದಾಳೆ. ಈ ಲೋಕದಲ್ಲಿ ಅಧರ್ಮವೇ ತಾಂಡವಾಡುತ್ತಿರುವಂತಹ ಕಾಲಕ್ಕೆ ದೇವತೆಗಳನ್ನು ಮೂರು ಮೂರ್ತಿಗಳನ್ನು ಪಡೆಯುವುದಕ್ಕೆ ಬೇಕಾಗಿ ಧರೆಯಲ್ಲಿ ಕಾಣಿಸಿಕೊಂಡವಳಿದ್ದಾಳೆ. ದೇವತೆಗಳಿಗೆ ಒಂದು ಪಾವನವಾದಂತಹ ಜೀವನ ಬೇಕಾ ಬೇಡವಾ ಹೇಳು? ಪಾವನವಾದಂತಹ ಜೀವನವನ್ನು ಒದಗಿಸಿಕೊಡುವುದಕ್ಕೆ ಬೇಕಾಗಿ ಪಾವನೆಯಾದಂತಹ ಮಹಾದುರ್ಗೆ ಕೌಶಿಕೆ ನಮ್ಮ ಕಡೆಗೆ ಕಾಣುವಂತಹ ಕದಂಬ ಕಾಂತಾರದಲ್ಲಿ ನೆಲೆಯಾಗಿದ್ದಾಳೆ. ಮೋಹಕವಾದಂತಹ ರೂಪವನ್ನು ಬೀರಿ ದೈತ್ಯರನ್ನೆಲ್ಲ ಒಬ್ಬೊಬ್ಬರನ್ನೇ ಕನ್ನಡಿಗೆ ಆಕರ್ಷಿಸಿ ಬಂದಂತಹ ದಾನವನ ತಲೆಯನ್ನೇ ತ್ರಿದರ್ಶನನ್ನು ಪಡೆಯುವುದಕ್ಕೆ ಬಂದಂತ ಜಗದಾದಿ ಬಂದಿದ್ದೆ ಅವಳೇ ಇಚ್ಛಾಶಕ್ತಿ ಪ್ರಭು. ಬೇಡ ಬೇಡ ಬೇಡ. ಅಯ್ಯೋ, ಅವಳ ಬಗ್ಗೆ ನೀನು ಚೆನ್ನಾಗಿ ಅರಿತವರಂತೆ ನಮ್ಮಲ್ಲಿ ಹೇಳ್ತಾ ಇದ್ದಿ. ಹಾಗಂತ ನಿನ್ನ ಕೊನೆಯ ನಿರ್ಧಾರ ಏನು ಹೇಳೋ? ನೀನು ಗಮನಿಸುತ್ತಿರುವಂತ ಮಾರ್ಗ ಇದೆಯಲ್ಲ, ಇದನ್ನು ಬಿಡು 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 ಮನದ ಮೂರ್ಖತೆಯ ಕೈ ಜಗದೊಡತಿಯ ಭಕ್ತಿಯಿಂದಲೇ ಮಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ರಾತ್ರಿಯಲ್ಲಿ ಜಡಜ ಪೀಠದಲ್ಲಿ ಪಡೆದು ಸುಖವನು ಬಾಳು. ಜಡಜ ಪೀಠನ ವರದ ಕರದಲ್ಲಿ ಪಡೆದು ಸುಖವನು ಬಾಳು. ಬಿಡು ಹೇಳಲು ಬಿಡು ಮನದ ಮೂರ್ಖತೆಯ ಭ್ರಾಮಕನಾಗಬೇಡ ಪ್ರಭು. ಭ್ರಮೆಗೆ ಒಳಗಾದವನಿಗೆ ಒಡಿತು ಕೆಡುಕನ್ನು ಯೋಚಿಸುವಂತಹ ಮತ್ತನ್ನೇ ಒಂದೊಮ್ಮೆಗೆ ಕಳೆದುಕೊಳ್ಳಬೇಕಾದಂತಹ ಸ್ಥಿತಿ ನಿರ್ಮಾಣವಾಗ್ತದೆ. ಮೂರ್ಖವಾದವನು ಹಿಡಿದು ಗಮಿಸುವುದರಿಂದ ಜೀವನದಲ್ಲಿ ಯಾವತ್ತೂ ಯಾವನು ಏಳಿಗೆಯನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರಭು, ಬಂದವಳು ಜಗಜ್ಜನನಿ ಅನ್ನೋದು ಸ್ಪಷ್ಟವಾಗಿದೆ. ವಿಧಾತನ ವರಬಲ ನಮ್ಮ ಮೇಲೆ ಇರುವಾಗ ಈ ಧಾತ್ರಿಯಲ್ಲಿ ಸುಖವಾಗಿ ಬಾಳುವುದೇ ಉತ್ತಮ. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ಅಪ್ರಿಯವಾದರೂ ಸ್ವೀಕರಿಸುವಂತ ಮನ ಮಾಡಬೇಕು. ಹೇಳಲೇ, ಅವಳ ಕೈ ಹಿಡಿಯುವಂತ ಯೋಚನೆ ಬೇಡ. ಮತ್ತೆ ಯಾರು ಮಾಡ್ಬೇಕು? ನಮ್ಮವರ ಉದ್ಧಾರಕ್ಕೆ ಬೇಕಾಗಿ ಕಾಣಿಕೆ ಈ ಶುಂಭನ ಮುಂದೆ ನುಡಿಯ ಬೇಡ. ರಕ್ತಬೀಜ ಬಂದವಳು ಯಾರು ಅನ್ನೋದು ಚೆನ್ನಾಗಿ ಅರಿತವನಿದ್ದೇನೆ. ಹಾಗಂತ ಎಳೆಯ ಮನೆಯಲ್ಲಿ ನಿಂತು ನಮ್ಮವರನ್ನೆಲ್ಲ ಕೊಂದು ಮುಗಿಸ್ತಾ ಇದ್ದಾಳೆ. ಹೌದಲ್ಲ? ಹಾಗಾಗಿ ನಿನ್ನಡೆ ಹೇಳ್ತಾ ಇದ್ದೇನೆ, ಇದು ನನ್ನ ಗುರಿ ಎಂಬುದುಂಟು. ಹೋಗುವುದಾದ್ರೆ ಹೋಗು, ಆಕೆ ನೀ ಹೇಳುತ್ತಾ ಹಾಕೋದಿಲ್ವ?
ಛತ್ರಾತ್ರಗಳ ಮೆರೆಯುತ್ತಿರುವ ಕದಂಬವನದಲ್ಲಿ ಕಂಡು ದೇವಿಯನು ಆಶ್ಚರ್ಯವಾಗಿ ಹೋಯ್ತಲ್ಲ ನನಗೆ. ಹೊಸದಾದಂತಹ ತಾಣಕ್ಕೆ ಬಂದಂತ ಅನುಭವವಾಗುತ್ತಾ ಇದೆ. ಈ ಮೊದಲು ಹಲವು ಬಾರಿ ಇಲ್ಲಿಗೆ ಬಂದವರು ನಾವು. ಯಾಕೆ ಈ ರೀತಿಯಾದಂತಹ ಬದಲಾವಣೆ ಅರ್ಥವಾಯಿತು ನನಗೆ. ಇದು ಶ್ರೀದೇವಿಯ ವಿಶೇಷವೇ ಆಗಿರ್ಬೇಕು. ಅವಳು ಬೆಳಕಿನಲ್ಲಿದ್ದಾಳಂತೆ. ನೋಡೋಣ, ಸ್ವಲ್ಪ ಮುಂದುವರಿಯುತ್ತೇನೆ. ನೋಡಿದನು ಕಲಿರತ್ತವಿದನು ಗಾಢಗರ್ವದಿ ಕುಳಿತ ಶಿವೆಯನು ಗಾಢಗರ್ವದಿ ಕುಳಿತ ಶಿವೆಯನು ಆಡಿದನು ತನ್ನೊಳಗೆ ಇವಳನ್ನು ತಿಳಿಯದಿದ್ದಾಯ್ತೆ ಮಾಡಲಿನ್ನೇನ ಕಟ ಶುಂಭನ ಗೂಡೆ ಆಡಿ ಬತ್ತಿಯ ಮಾಡಲಿನ್ನೇನ ಕಟ ಶುಂಭನ ಗೂಡೆ ನುರೆದು ಬತ್ತಿಯ ನೋಡಿದನು ಕಲಿದಂತ ಬೀಗನು ಏನಾಗಿ ಹೋಯಿದ್ದೇನೆ. ಹೊರಗಡೆಗೆ ಲೋಕವನ್ನೇ ಮರೆತು ಬಿಟ್ಟೇನಲ್ಲ. ದಿವ್ಯ ಸಾನ್ನಿಧ್ಯದಲ್ಲಿ ಸತ್ಪುರುಷರೆಲ್ಲ ತನ್ನನ್ನೇ ತಾನು ಮರೆಯುತ್ತಾರಂತೆ. ಶಬ್ದಕ್ಕೆ ನಿಲುಕದ ಅನುಭವಕ್ಕೆ ಮಾತ್ರ ವೇದ್ಯವಾದ ಆನಂದ ಅನುಭೂತಿ ಆ ಕಾಲಕ್ಕೆ ಆಗ್ತದೆ ಎನ್ನುವುದನ್ನು ಕೇಳಿದ್ದೇನೆ. ಕೇವಲ ಮಾಂಸಾಕ್ಷಿಗಳಿಂದ ನೋಡಿದರೆ ಸಾಕಾಗುವುದಿಲ್ಲ. ಜ್ಞಾನದ ಕಣ್ಣನ್ನು ತೆರೆದು ನೋಡಿದೆ ಎಂದಾದರೆ ಈಕೆ ಯಾರು ಏನು ಎಷ್ಟು ಅನ್ನು ನಾನು ಪರೀಕ್ಷಿಸಲಿಕ್ಕೆ ಸಾಧ್ಯತೆ ಉಂಟು. ಅದು ನೋಡಿ ಪಾದದಲ್ಲಿ ಪಾತಾಳ, ಕಟ್ಟಿಯಲ್ಲಿ ಮರ್ತ್ಯ, ಶಿರಸ್ಸಿನಲ್ಲಿ ಸುರಲೋಕ. ಜಗತ್ತಿಗೆ ಇವಳು ತಾಯಿ ಸ್ವರೂಪಿಣಿಯಲ್ಲಿವೆ. ಬಾಣಲ್ಲೂ ಇವಳೇ, ಭುವಿಯಲ್ಲೂ ಇವಳೇ, ತನ್ನ ಪ್ರಪಂಚ ಪ್ರಕೃತಿ ಇವಳಿಗೆನ್ನು ಹಾಗೆ ಗೋಚರಿಸುತ್ತಾ ಇದ್ದಾಳೆ. ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯಚಂದ್ರನು ಎರಡು ಅಕ್ಷಿಗಳಲ್ಲಿ ಮನೆ ಮಾಡಿದ್ದಾರೆ. ಸ್ವಹ ಪತಿಯಾದಂತ ಅಗ್ನಿದೇವ ಹಣೆಯ ಮುರಣೆ ಕಣ್ಣಿನಲ್ಲಿ ನೆಲೆಯಾಗಿದ್ದಾನೆ. ಜಮ್ಮು ದ್ವೀಪಕ್ಕೆ ಆಧಾರ ಸ್ತಂಭಿಸಿರುವಂತಹ ಮೇರುಮಂದರ ಪರ್ವತಗಳು ಈಕೆಯ ಸ್ತನಗಳಲ್ಲಿ ಗೋಚರಿಸುತ್ತಾವು. ಸಪ್ತ ಸಾಗರಗಳೇ ವಸನವಂತೆ ಇವಳಿಗೆ. ಕಾರ್ಮೋಡ ರಾಶಿಗಳೇ ಕೇಶರಾಶಿ. ನನ್ನ ಜೀವನವೇ ಪಾವನವಾಯಿತು. ಅಮ್ಮನ ಪಾದಕ್ಕೆ ಮಣಿಯಬೇಕು ಅನ್ನುವಂತಹ ಉದ್ದೇಶ. ಹಾಗಾಗಿ ಸನಿಹಕ್ಕೆ ಸಾಗಿದೆ. ಪವಿತ್ರವಾದಂತಹ ಪದಪಲ್ಲವಗಳನ್ನು ಬಿಗಿಯಾಗಿ ಹಿಡಿಯುತ್ತಿರುವಂತಹ ವೇಳೆಯಲ್ಲಿ ನಾನು ಮಹಾತಾಯಿಯ ಮುಖವನ್ನು ಒಮ್ಮೆ ನೋಡಿ, ನನ್ನನ್ನು ನೋಡಿ ಕ್ರೂರವಾದಂತಹ ದೃಷ್ಟಿಯನ್ನು ಬೀರುವುದಕ್ಕೆ ತೊಡಗಿದ್ದಾಳೆ. ನಾನು ಬಂದದ್ದು ಶುಂಭನ ಕಡೆಯಿಂದ, ನಾನು ಬಂದದ್ದು ದೈತ್ಯರ ಕಡೆಯಿಂದ, ನಾನು ಬಂದದ್ದು ಭಯೋತ್ಪಾದಕರ ಕಡೆಯಿಂದ. ಭಯಾತಂಕ ನಿರ್ಮಾಣ ಆದಂತಹ ಕಾಲಕ್ಕೆ ತಾನೇ ಕಾಣಿಸಿಕೊಂಡು ಸಜ್ಜನರ ಮನಸ್ಸಿನಲ್ಲಿರುವಂತಹ ಭಯವನ್ನು ದೂರೀಕರಿಸುವಂತ ಜಗನ್ಮಾತೆ ಇವಳು. ನಾವು ಎಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದೇವೆ, ಆದರೂ ಮಹಾದೇವಿಯನ್ನು ಕಾಣುವಂತಹ ಸೌಭಾಗ್ಯ ನಮ್ಮ ಪಾಲಿಗೆ ಪ್ರಾಪ್ತಿಸಿದ. ಶುಂಭನಿಗೆ ಬೇಕಾಗಿ ನಾನು ದುಡಿಯಲೇಬೇಕು. ಶಕ್ತಿ ಪ್ರದರ್ಶನ ಸಲ್ಲದು. ಭಕ್ತಿಗೆ ಒಲಿತಾಳಂತೆ. ನೋಡೋಣ, ಅಡಿಗೆರಗಿ ಕ್ಷಮಾಯಾಚನೆಯನ್ನು ಮಾಡಿ.
ಸಾಷ್ಟಾಂಗ ಪ್ರಣಾಮಗಳು. ಎದ್ದೇಳಯ್ಯ. ಭಜನೆ ಮಾಡುವುದಕ್ಕೆ ಬೇಕಾಗಿ ಬಂದವನೆಯಲ್ಲ, ಬದಲಾಗಿ ಒಬ್ಬ ಸ್ವಾಮಿನಿಷ್ಠ ಸೇವಕನಾಗಿ ಬಂದಿದ್ದೇನೆ. ಅಂದರೆ ನನಗೆ ಬೇಕಾಗಿ ಅಲ್ಲ, ಮತ್ತೆ ನಮ್ಮ ಒಡೆಯನಿಗೆ ಬೇಕಾಗಿ. ಯಾಕೆ? ಚಂಡ ಮುಂಡರನ್ನು ನೋಡಿದರಂತೆ ಶುಂಭಾಸುರನ ಅಂತಃಪುರವನ್ನು ಸೇರಿ ವಿಧ ವಿಧವಾಗಿ ಬಣ್ಣಿಸುವುದಕ್ಕೆ ತೊಡಗಿದ್ರು. ಪರಿಣಾಮ ಆ ಕ್ಷಣದಿಂದ ನಿನ್ನನ್ನು ಮದುವೆ ಆಗಬೇಕು ಅನ್ನುತ್ತಾ ಇಚ್ಛೆಯಿಂದ ಅನೇಕ ಮಂದಿ ವೀರಾಧಿವೀರರನ್ನು ಕದಂಬ ಕಾಂತಾರಕ್ಕೆ ಕಳುಹಿಸಿಕೊಟ್ಟ. ಅರ್ಥವಿಸಿಕೊಂಡಿದ್ದೇನೆ. ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದಂತಹ ಉತ್ತರವನ್ನು ಕೊಟ್ಟೆಯಂತೆ. ನಿಜ. ದೂರವನ್ನು ಅಪೇಕ್ಷಿಸಿದೆಯ ತಾಯೇ? ಯಾಕಮ್ಮ ನಿನಗೆ ಯುದ್ಧ? ಅಂದ್ರೆ ಬೇರು ಯೌವನೆಯಾದಂತಹ ನಿನಗೆ ಒಬ್ಬ ಸರಿಯಾದಂತಹ ಗಂಡುಗಲಿ ದೊರಕಲೇಬೇಕು. ಹೌದು. ವರ್ತಮಾನ ಕಾಲದಲ್ಲಿ ಇದ್ದಾನಮ್ಮ. ಯಾರವನು? ಪೃಥ್ವಿಮೂರಕ್ಕೆ ಒಡೆಯನಾಗಿ ಧನುಜರಿಗೆಲ್ಲ ಆಧಾರ ಸ್ತಂಭನಾಗಿ ಕುಂಬಿನಿಯ ಪ್ರತ್ಯಕ್ಷ ಪರಮೇಶ್ವರ ಅನ್ನುವ ತಲೆಗಳಿದ್ದನ್ನು ಹೊಂದಿದವ. ಸರಿ. ವೀರಾಧೀರನಾದಂತಹ ಶುಂಭಾಸುರ ಅವನೇ ಗಂಡಮ್ಮ. ನೀನೇ ಹೆಣ್ಣು. ನೀವೀರುವರು ಜೊತೆಯಾಗಿ ಭಕ್ತರಾದಂತಹ ನಮ್ಮನ್ನು ಹರಸಿದಿರಿ ಎಂದಾದ್ರೆ ನಾವು ಅತಿ ಬೇಗನೆ ಉನ್ನತಿಯನ್ನು ಗಳಿಸುವುದಕ್ಕೆ ಸಾಧ್ಯತೆ ಉಂಟು. ಬಂಗಾರದ ರಥ ಸಿದ್ಧವಾಗಿದೆಯಮ್ಮ. ಸರಿ. ಉಯ್ಯಾಲೆಯಿಂದ ಹಿಡಿದು ರಥವನ್ನೇರಿ ಬಾ ತಾಯೇ.
10 ಗಡಿ ಕಾರ್ಸದ ಬಲ್ಪು ಬಿಟ್ಟ ಏನನ್ನ ಬಲ್ಪುಡ ಬಾಡ್ನಿಗಳೇನು ಈ ಕಾಲ ಹೊಡೆದು ಬತ್ತಿ ಮೇಲ್ ಕಾಲ ಮುಟ್ಟದಾಲ ಒಡಕದ ಅಂತ ಲೆಕ್ಕ ಕಾಪಾಡ್ದು ಕೊರ್ವೆ ಈ ಅಮೃತಗಳಿಗೆ ಪಾಡಿದಂಪ ವೃದ್ಧಂದ ಲೆಕ್ಕ ಕರ್ತೀರೆ ಬಾಡಿಂದ ಲೆಕ್ಕ ಮುಡ್ತಿಪು ತಾಲಂದ ಲೆಕ್ಕ ದಸದೋಸೆತ್ತಲ ಕಡಪರಾಜಗೂ ಬಾರಾದ ಕೊರದು ನಿಕ್ಕಲು ಪೊಯ್ನೈತೆ ಬತ್ತಿರಡು ದುಂಬುಡು ಬಿರಂತು ಸಂಸಾರದ ಉಲ್ಲಾಸನ ಪೇರ್ವರ ಕಾಲಕ್ಕೆ ಹುಡುಕಾಡು ಕೊರ್ಪೆ ಗುರಿಂಚಿತಿ ಸೇವೆನ ಸಂತೋಷಡು ಪೆಂಡೆ ಇಡೀ ಊರಿಗೆ ಬರ್ಪಿ ತುರ್ತನು ಮಾಯೋಡ ಪರಿಹಾರ ಮಲ್ತು ಕೊರದು ನಾಲ್ಕಾರ ನಡೆಯರ್ದು ಗಡ್ಡಗಾರ ನರಮಾಣಿ ಮುಟ್ಟ ಬತ್ತಿಂಚಿತ್ತಿ ಬಲಟು ಸುಖಮುಖದ ಸಾಧನೆಯನ್ನು ಉಂಡು ಮಲ್ತು ಕೊರ್ಪೆ ಎನ್ನ ನಿತ್ಯ ಭಕ್ತಿ ದಿನಗಳಿಗೆ ಅಪ್ಪಾದ ಸಿರಿಮಿರ ಕೊರತು ತಮ್ಮಲೆ ಆದ ಬುದ್ಧಿ ನೀತಿನ ಪಣಂದು ಈ ಊರನ್ನು ಪೂತ ಬಿತ್ತದ ಲೆಕ್ಕ ಕಾಪಾಡ್ದು ಕೊರ್ಪನ ಬಾರ ಎಂದವು ಧೈರ್ಯ ಮಲ್ತು ನೀವು ಎಂಚ ಬತ್ತಿರಿ ಕೊರ್ನ ಸೇವೆ ಒಂದು ಇನ್ನಿ ಕೋಟೆ ಅವೇತೋ ವರ್ಷೋರ್ದಿಂಚ ಓಡು ಕಂಬಳ ಅಪ್ಪಳಂಚಿನ ಬರ್ತಡು ನೋಡ್ತಾ ಇರೋದು ಜಾಗು ಓಡಿಸ್ತುಂಡು ಅಪ್ಪಗ ಇತ್ತಿನ ಜನಕಲಿಗೆ ತುಯ್ಯರಂಜ ಮನೋರಂಜನೆ ಕಾರ್ಯಕ್ರಮ ಓಡೆ ಅಂಚಂದು ಈ ಕಾರ್ಯಕ್ರಮ ಮಲ್ಪ ಒಂದು ಭತ್ತನಗಳು ಉರ್ದ ಭತ್ತ ಸಮಸ್ತೇರಿ ಕೈಟಿತ್ತಿನ ಇನ್ನು ಬಿರಿಯಾನಿ ಅರಂತ ಭತ್ತನ ಮಾತ್ರ ಬೇತೆ ಪುಂಡಿಗೆ ಭತ್ತನ ಮಾತ್ರ ಒತ್ತಟ್ಟಿಗೆ ಬರ್ಪುಣಿ ಅಂಚನೆ ಪತ್ತಪ್ಪೆ ಜೋಗ್ಲಿನ ಮನಸ್ಸನ್ನು ಒತ್ತಟ್ಟೆ ಮಲ್ತದೆ ಕೊರ್ನಂಚನ ಈ ಗೆಜ್ಜೆ ಸೇವೆನೆ ಎಂಕಲ ಮಾಯದ ಮಟ್ಟಲಿಗೆ ಎಂಕುಲು ಪಾಡೋಂಡ ನನ್ನ ಮೆತ್ತಿಗೆ ಹಾಕಲು ಪೋಪಿ ಸಾದಿ ಮಲ್ಪಿ ಉದ್ಯೋಗಡು ಒವೆ ಒಂಜಿ ರೀತಿದ ಅಡೆ ತಡೆ ಬರ್ಪಣ ಇತ್ತನ್ನ ಅಲ್ಲ ಎಂಕಲ ಮಾಯದ ಬಳೆನೆ ಬೀಗಿದ ಬರ್ಪಿದುರಿತನ್ನು ತೊಟ್ಟ ಬಾರಾದು ಸಂಸಾರಗೂ ಸುಖ ಶಾಂತಿ ನೆಮ್ಮದಿನ ಒದಗಾದ ಕೊರ್ಪಣೆ ತೊಟ್ಟಿಗೆ ಉತ್ಪತ್ತಿದ ಸಾದಿಲ್ಲ ಉಂಡು ಮಲ್ತು ಕೊರ್ಪ ಪತ್ತೆಕ್ಕು ನೂದಕ್ಕೆ ಸಾವಿರ ನಡಪುಂಡ ಐತೆ ಓ ಸಾರ ನಡಪು ಜತ ಮಲ್ಲತ್ತು ಒಂಜನು ಒಚ್ಚಿದೆತ್ತದು ಎದುರು ಮಲ್ಲ ಸಂಖ್ಯೆನ ದಿಂಜದ ಬಾಡ್ಲೆ ಆತ ಉತ್ಪತ್ತಿ ಸಾಧಿನ ತೋಪಾದ ಬರೆದು ಬೆರಿಸಾಯಬುಳ್ಳರಿಗೆ ಎಂದು ಬಲ್ಪಾದ ಬರ್ಪ ಸಾಗತ್ತಾರೆ ಮೊದ್ಲೆಗಾರ್ರೆ ಚೆಂದದಾರೆ ಅವ್ರ ಸಂತೋಷ ಅಂದು ಪೊರ್ಲ ರೀತಿಯ ಕಲಾ ಸೇವೆ ಇಂಚನೆ ನನಾಥ ಕಲಾ ಸೇವೆ ಮಲ್ಪನ ಯೋಗ ಭಾಗ್ಯನು ಒದಗಾದು ಕೊರ್ಕ 4 ಊರು 4 ಮಗನೆ 4 ಗ್ರಾಮದ ದೇಶ ಯಾರಂದ್ರೆ ಪರ ಊರು ಪರ ದೇಶ ನಿಖಲ ಕೀರ್ತಿ ಬೆಳಗು ಲೆಕ್ಕ ಇತ್ತ ಹೋಯ್ ನನ್ನ ಸಮಸ್ಯೆ ಪೂಜ ಮರಿಯಲಡು ಕೊಂಡ ಯಾವ ಅಂಚನೆ ಇತ್ತ ಊರ್ದವಳ ಇದ್ದಿನ ಕೊಂಚ ರಡ್ ಮುಜಿ ಕಮ್ಮಿ ಆತಂದಿಯಾ ಇತ್ತೆ ತಿಕ್ಕಿ ಜಿನ್ನಲ್ಲ ತಿಕ್ಕುನ ಬರ್ತುಡೆ ಅನ್ನ ಒದಗಾದು ಕೊರ್ಪೆ ಅಂಚಂದಿತ್ತೆ ಇದ್ದಿ ಒಂದು ಎಚೆ ಮಲ್ಪೊಡೊಂದಿಜ್ಜಿ ಇಂಚನೆ ಕಾರ್ಯಕ್ರಮ ಮಲ್ಪವನಕಲು ಮನಸ್ಸು ಖುಷಿಯಾದ ವೈಟಲ್ಲ ಇಂಚೆ ದಿಂಜದ ಕೊರ್ಪು ಲೆಕ್ಕ ಮಲ್ಪುಡು ಆವಡ ಎಡ್ಡೆ ಉಡಲ್ದಕ್ಕಲು ಕೊರ್ಪೇರು ಕೊರ್ಜಂಡ ಕೆಲವು ಕೊಟ್ಟು ಕುಲೆಕ್ಕಲು ಬೊಗ್ಗುದು ಅಂತ ಕಲೆಕ್ಕಲಕ್ಕವ ತಿಕ್ಕು ನೆಕ್ಕಲ ಅಡ್ಡಗಾರ ದೀಪ ಐಕ್ಲೆ ನೆಂಕಲು ಮಾಯಡುತ್ತು ಬಲಿವರು ಆಯ ಗೊಂಜಿ ಪೋಯಾರ ಪುರ್ಸೋತೆ ತಿಕ್ಕುಜಿ ಕಲ್ಗೆಲ್ಗೆ ಬರ್ಪೆ ತೊರಪ್ಪೆ ಪೋಪಿ ಯಾವ ಬಲಿ ಬತ್ತನ ನನ್ನ ಸಾತ್ತ ಸ್ವರ್ಗಗೆ ಸೇರಿಗಾರ್ರೆ ಏಳಿಡು ಬತ್ತದ ಪೊರ್ಲ ರೀತಿಯ ಕಲಾ ಸೇವೆ ಇಂಚನೆ ನನಾಥ ಕಲಾ ಸೇವೆ ಮಲ್ಪನ ಯೋಗ ಭಾಗ್ಯನು ಒದಗಾದ ಕೊರ್ಕ ವರ್ಷದ 14 ತಿಂಗಳು 2 ತಿಂಗಳು ಬಿಡಿ ಜೋಕಲ ಮೊನ್ನೆ 10 ತಿಂಗಳು ಬುಡಂದ ಕಾರ್ಯಕ್ರಮ ತಿಕ್ಕುಲ ಕಾಣು ಮತ್ತು ಬಾಗತಾರೆ ಏಲೆ ನೀರೊಂದು ಬರ್ತದೆ ಅಮೃತಗಳಿಗೆ ಬೋದು ಇಸಗಳಿಗೆ ಬರ್ತಿ ಕೊರ್ತು ಮಾಯೋಡಿಯ ನನ್ನ ಮನೆ ಮಂಚವ ಸೇರುಗಳಿಗೆ ಅತ್ತೆ ವಾಯರ ಪೋತೋಲೆ ಅರ್ಪಣ ಬೈದೆ ಎಂಚಿನಂದು ಸೀಸುಲ್ದೇನೆ ಕೇಣ್ಣೆತ್ತು ಬೊಂಡ ಇದ್ದ ಅಲ್ಲ ನಿನ್ನ ಮಾಡಿನಲ್ಲಿ ಜಪ್ಪು ಲೆಕ್ಕ ಮಲ್ತಾ ಪೊಸಪ್ಪನ್ನು ಕೊಣಕ್ತ ಅಂಚದ ಅಲಜ್ಜಿ 25 ಕೈ ಬಾಡ್ರೆ ಅಲ್ಲಿ ವೈಟಲ್ ಒಂಜೆಟೆ ತುಂಬ ಐದು ಪೊನ್ನೋಡು ಕೈ ಕನ್ನೋಡು ಆವಡೆ ಎನ್ನ ಉಡಲ್ ನೆಂಚ ತಂಪು ಜೀರ ಕೊಡ್ನಕ್ಲ ಉಡಲ್ಲ ತಂಪು ದಿದ್ದು ಅಕ್ಲೆ ಬರ್ಪುನ ಸರ್ವ ಕಷ್ಟ ಪರಿಹಾರ ಮಲ್ಪೆ ಸ್ವೀಕಾರ ಮಲ್ತೋಡಿ
ದುಷ್ಟರ ಪ್ರೀತಿ ನಿನ್ನ ಪಾಲಿಗಿಲ್ಲ. ಮರಳಿ ಶಿವ ಭೂಮಿಯನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ಮುಂಬರುವ ದ್ವಾಪರಾಯುಗದಲ್ಲಿ ಶ್ರೀಪತಿಗೆ ಭಗಿನಿಯಾಗಿ ಮಾಯಿ ಎನ್ನುವ ಹೆಸರಿನಿಂದ ಅಂಬರದಲ್ಲಿ ಮುಹೂರ್ತ ಮಾತ್ರ ಗೋಚರಿಸಲಿದ್ದೇನೆ. ಅಷ್ಟೇ ಅಲ್ಲ, ರಣಕ್ಷೇತ್ರದ ತಲೆಮರೆಸಿದ್ದೋ ನೀ ದುರುಳಾಸುರ ಆತನನ್ನು ಕೊಲ್ಲುವುದಕ್ಕೆ ಬೇಕಾಗಿ ಮತ್ತೊಮ್ಮೆ ಆವಿರ್ಭವಿಸುವುದಕ್ಕೂ ಇದ್ದೇನೆ. ಅಲ್ಲಿವರೆಗೆ ಅರ್ಚಿಸಿ ಮೆಚ್ಚಿಸಿ ಪೂಜಿಸಿಕೊಂಡು ಬನ್ನಿರಿ. ಇನ್ನು ಮುಂದಕ್ಕೆ ತ್ರಿಪುರಾಂಬಿಕೆಯಾಗಿ ಮಣ್ಣಿ ದ್ವೀಪವನ್ನು ಸೇರೋಳಿದ್ದೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಅದೃಶ್ಯನಾಗುತ್ತೇನೆ. ಭದ್ರಂ ಶುಭಂ ಮಂಗಲಂ. ದೇವಿಯ ಅಭಯವಾಕ್ಯವನ್ನು ಕೇಳಿ ನಾವೆಲ್ಲ ಸಂತುಷ್ಟರಾದೆವು. ದೇವಿ ಮಹತ್ಯಂತ ಶಬ್ದಕ್ಕೆ ವಿಶೇಷವಾದಂತಹ ಅರ್ಥವಿದೆ. ದೇಹನಲು ದೇಹ ಪವಿತ್ರ, ವಿಯನಲು ವಿದ್ಯಾ ಪ್ರಾಪ್ತಿ, ಮಾಯನಲು ಮಹಾಲಕ್ಷ್ಮಿ ಮೈದೋರೋಳು, ಹಾಯನಲು ಹರಿಹರನ ಸಾಕ್ಷಾತ್ಕಾರ, ಚೇರಲು ತ್ರೈಲೋಕ ಸಿದ್ಧಿಪುದು. ಇಂತಿಪ ದೇವಿ ಮಹಾತ್ಮೆ ಎಂಬ ಆಖ್ಯಾನವನ್ನು ಯಾರು ಆಡಿಸಿದರೋ, ಯಾರು ಆಡಿದರೋ, ಯಾರು ನೋಡಿದರೋ, ಯಾರು ಕೇಳಿದರೋ ಎಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವ ಶ್ರೀ ಮಹಾಗಣಪತಿ ದೇವರು, ಕಟೀಲು ಭ್ರಮರಾಂಬಿಕೆ ಹಾಗೂ ಸ್ಥಳ ಸಾನ್ನಿಧ್ಯದಲ್ಲಿ ಇರುವ ದೈವ ದೇವರುಗಳು ಆಯುಷ್ಯ ಆರೋಗ್ಯ ಸಕಲ ಸನ್ಮಂಗಲವನ್ನು ನೀಡಲೆಂಬುದಾಗಿ ಬೇಡಿಕೊಳ್ಳುತ್ತಾ ಈ ಪುಣ್ಯಗತೆಯ ಮಂಗಳ ಗೀತೆಯನ್ನು ಆಡುತ್ತೇವೆ. ಭದ್ರಂ ಶುಭಂ ಮಂಗಳಂ. ಿ
ಬನ್ನಿ ಏರು ತುಂಬು ಬನ್ನಿ ಅಂತಾರೆ ಪೂರ್ವ ಅಂತಾರೆ ಬಾಬಾ ಭಕ್ತಿಪೂರ್ವಕವಾಗಿ ವರ್ಷ ಪ್ರತಿಯಂತೆ ಆ ಮಹಾತಾಯಿಗೆ ನಡೆಸುವಂತಹ ಸೇವೆಯನ್ನು ನಡೆಸಿದ್ದಾರೆ. ಅವರು ನಡೆಸಿದಂತಹ ಸೇವೆಯಲ್ಲಿ ಯಾವುದೇ ಲೋಪದೋಷಗಳಿದ್ದರೆ ಅದನ್ನೆಲ್ಲ ಕ್ಷಮಿಸಿ ಅವರಿಗೂ ಅವರ ಮನೆಯವರಿಗೂ ಊರಿಗೂ ಸುಖ ಕ್ಷೇಮ ಸೌಭಾಗ್ಯ ಶಾಂತಿ ನೆಮ್ಮದಿ ಕೊಡಬೇಕು ಅಂತೇಳಿ ಮಹಾಗಣಪತಿ ದೇವರು ಮತ್ತು ದುರ್ಗಾ ಪರಮೇಶ್ವರಿ ಸನ್ನಿಧಿಯಲ್ಲಿ ಪ್ರಾರ್ಥನೆ. ಸರ್ವಮಂಗಲಮಾಂಗಲ್ಯೇ